ಸ್ನೇಹಿತರೆ, ತಮ್ಮೆಲ್ಲರಿಗೂ ಅಕ್ಕ IAS ಅಕಾಡೆಮಿಯ ಇನ್ಡೆಪ್ತ್ ಅನಾಲಿಸಿಸ್ಗೆ ಸ್ವಾಗತ. ಸ್ನೇಹಿತರೆ, ನಾವಿವತ್ತು ಎಲೆಕ್ಷನ್ ಲಾಸ್ ಇನ್ ಇಂಡಿಯಾ ಇನ್ನು ಕಳೆದ ಅಧಿವೇಶನದಲ್ಲಿ ಪ್ರಮುಖವಾಗಿ ಚರ್ಚೆ ಆಗಿರ್ತಕ್ಕಂಥ ಒಂದು ಮಸೂದೆ ಇದು. ಮಸೂದೆಯನ್ನು ಎರಡೂ ಮನೆಯಲ್ಲಿ, ಕೆಳಮನೆ ಮತ್ತು ಮೇಲ್ಮನೆ, ಕ್ರಮವಾಗಿ ಲೋಕಸಭೆ ಮತ್ತು ರಾಜ್ಯಸಭೆ ಎರಡೂ ಮನೆಗಳಲ್ಲೂ ಕೂಡ ಈ ವಿಧೇಯಕಕ್ಕೆ ಅನುಮೋದನೆ ನೀಡಿ ಇದನ್ನು ರಾಷ್ಟ್ರಪತಿ ಅಂಕಿತಕ್ಕೆ ಕಳಿಸ್ಕೊಡಲಾಗಿದೆ. ಇದರಲ್ಲಿ ಪ್ರಮುಖವಾಗಿ ಚುನಾವಣೆಗೆ ಸಂಬಂಧಪಟ್ಟಿದ್ದು ಮತ್ತು ಚುನಾವಣಾ ಪದ್ಧತಿಗಳನ್ನು ನಾವು ಅತಿ ಹೆಚ್ಚಾಗಿ ಪಾರದರ್ಶಕತೆಯನ್ನು ತರಬೇಕು. ಚುನಾವಣಾ ವ್ಯವಸ್ಥೆಯನ್ನು ಪ್ರಜಾಪ್ರಭುತ್ವದ ರಾಷ್ಟ್ರದಲ್ಲಿ ಇನ್ನು ನಾವು ಹೆಚ್ಚು ಪರಿಣಾಮಕಾರಿಯಾಗಿ ಇದನ್ನು ಜಾರಿ ಮಾಡಬೇಕು ಅನ್ನೋ ಉದ್ದೇಶವನ್ನು ಈ ಮಸೂದೆ ಹೊಂದಿತ್ತು. ಅದಕ್ಕೆ ಪೂರಕವಾಗಿ ಈ ಮಸೂದೆ ಏನು ಜಾರಿಯಾಗಿದೆ, ಎಲೆಕ್ಷನ್ ಲಾಸ್ 2021 ಅಮೆಂಡ್ಮೆಂಟ್ ಏನಾಗಿದೆ, ಇದಕ್ಕಿಂತ ಹಿಂದೆ ಸ್ವತಂತ್ರ ಬಂದಾಗಿನಿಂದನೂ ಕೂಡ 1950ನೇ ಇಸ್ವಿ ಅಂದರೆ ಸಂವಿಧಾನ ಜಾರಿಗೊಂಡಾಗಿನಿಂದನೂ ಕೂಡ ಚುನಾವಣೆಗಳು ಯಾವ ರೀತಿ ನಡೀತಾ ಇದೆ, ಆ ಚುನಾವಣೆಗಳಿಗೆ ಕಾಲಕಾಲಕ್ಕೆ ತಕ್ಕಂತೆ ಯಾವ ರೀತಿ ಸುಧಾರಣೆಗಳನ್ನು ತಂದು ಅದರಲ್ಲಿ ಹೊಸ ಹೊಸ ಮಾರ್ಪಾಡುಗಳನ್ನು ಮಾಡಿದೆ, ಮತ್ತು ಯಾವೆಲ್ಲ ಸಮಿತಿಗಳು ಇದರಲ್ಲಿ ಭಾಗವಹಿಸಿದೆ, ಮತ್ತು ಯಾವ ಕಾಲಕ್ಕೆ ಯಾವ್ಯಾವ ಬದಲಾವಣೆಗಳು ಆಗಿದೆ ಅನ್ನೋದನ್ನು ನಾವು ಈ ಸೆಷನ್ನಲ್ಲಿ ಸಂಪೂರ್ಣವಾಗಿ ತಿಳಿಯುವಂಥ ಪ್ರಯತ್ನ ಮಾಡೋಣ. ಸ್ನೇಹಿತರೆ, ಯಾವುದೇ ನೀವು ಇಲ್ಲಿ ಒಂದು ಅಂಬೇಡ್ಕರ್ ಅವರ ಒಂದು ಹೇಳಿಕೆಯನ್ನು ನೀವು ಗಮನಿಸ್ಬೋದು. ಡೆಮೋಕ್ರಸಿ ಈಸ್ ನಾಟ್ ಎ ಫಾರ್ಮ್ ಆಫ್ ಎ ಗೌರ್ಮೆಂಟ್ ಬಟ್ ಎ ಫಾರ್ಮ್ ಆಫ್ ಸೋಷಿಯಲ್ ಆರ್ಗನೈಸೇಷನ್ ಅಂತ ಹೇಳಿದ್ದಾರೆ ಅವರು. ಡೆಮೋಕ್ರಸಿ ಅನ್ನೋದೊಂದು ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಅದು ಕೇವಲ ಒಂದು ಸರ್ಕಾರದ ಅದು ರೂಪ ಅಲ್ಲ. ಆ ಸರ್ಕಾರದ ನಡೆಯುವಂತಹ ಸ್ಥಿತಿನ ನಾವು ನೋಡಿ ಅದನ್ನು ಪ್ರಜಾಪ್ರಭುತ್ವ ರಾಷ್ಟ್ರ ಅಂತ ಅನ್ನಲ್ಲ. ಅದಕ್ಕೆ ಬದಲಾಗಿ ಆ ಪೂರ್ತಿ ಸಮಾಜದಲ್ಲಿ ಒಟ್ಟಾರೆಯಾಗಿ ಏನು ವ್ಯವಸ್ಥಿತವಾಗಿ ಅದು ರೂಪುಗೊಂಡಿರುವಂತಹ ಸಮಾಜನ ನಾವು ಡೆಮೋಕ್ರಸಿ ಅಂತ ಕರಿತೀವಿ. ಅದು ನಿಜವಾದ ಪ್ರಜಾಪ್ರಭುತ್ವ ಅಂತ ಕರಿತೀವಿ. ಸ್ನೇಹಿತರೆ, ಎಲೆಕ್ಷನ್ ಲಾಸ್ ಆಫ್ ಇಂಡಿಯಾ ಈ ಟಾಪಿಕ್ನ ಕೆಳಗಡೆ ನಾವು ಎಕನಾಮಿಕ್ ಇಂಟೆಲಿಜೆನ್ಸ್ ಯೂನಿಟ್ ಅನ್ನೋ ಒಂದು ಸಂಸ್ಥೆ ಪ್ರತಿ ವರ್ಷವೂ ಡಿಫ್ರೆಂಟ್ ಆಗಿರೋಂಥ ಇಂಡೆಕ್ಸ್ನ ರಿಲೀಸ್ ಮಾಡ್ತಾ ಇರುತ್ತೆ. ಅದರಲ್ಲಿ ಪ್ರಮುಖವಾಗಿ ಡೆಮೋಕ್ರಸಿ ಇಂಡೆಕ್ಸ್ ಅನ್ನೋದನ್ನು ಕೂಡ ಅದು ಪ್ರತಿ ವರ್ಷ ಅದು ಬಿಡುಗಡೆ ಮಾಡ್ತಾ ಇರುತ್ತೆ. ನಾವು 2021 ನಮ್ಮ ದೇಶದ ಅದರಲ್ಲಿ ಸೂಚ್ಯಂಕದ ಸ್ಥಿತಿನ ನಾವು ಗಮನಿಸೋದಾದರೆ ಇದೊಂದು ಜಾಗತಿಕ ವೇದಿಕೆಯಾಗಿದ್ದು ಇದು ಜಗತ್ತಿನ ಎಲ್ಲ ರಾಷ್ಟ್ರಗಳಲ್ಲೂ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಇದು ಅಳತೆಗೋಲು ಅನ್ನೋದನ್ನು ಇದು ಬಿಡುಗಡೆ ಮಾಡುತ್ತೆ. 2014ರಲ್ಲಿ ನಮ್ಮದು 7.9 ಸ್ಕೋರನ್ನು ಹೊಂದಿತ್ತು. ಹಾಗೆ ಕ್ರಮವಾಗಿ ಅದಕ್ಕೆ 27ನೇ ಸ್ಥಾನವನ್ನು ಇತ್ತು. ಒಟ್ಟಾರೆಯಾಗಿ 167 ರಾಷ್ಟ್ರಗಳಲ್ಲಿ ನಮ್ಮದು ಸ್ಥಾನ 27ನೇದಾಗಿತ್ತು. ತದನಂತರ 2021 ಅಂದರೆ ಕಳೆದ ವರ್ಷದಲ್ಲಿ 6.61 ಸ್ಕೋರ್ನ ತೆಗೆದುಕೊಳ್ಳೋದ್ರ ಮೂಲಕ ಇದು 53ನೇ ಸ್ಥಾನಕ್ಕೆ ಇದು ಕುಸಿತ ಕಂಡಿದೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅದರ ಮೌಲ್ಯಗಳು ಕುಸಿತ ಕಂಡಿದ್ದಾವೆ ಅನ್ನೋದನ್ನು ಇದು ಆಧರಿಸಿ ಈ ಸೂಚ್ಯಂಕವನ್ನು ಇದು ಬಿಡುಗಡೆ ಮಾಡಿತ್ತು. ಅದಕ್ಕೆ ಕಾರಣ ಏನು ಕೊಟ್ಟಿದೆ ಅಂತಂದರೆ ಡೆಮೋಕ್ರೆಟಿಕ್ ಬ್ಯಾಕ್ ಸ್ಲೈಡಿಂಗ್, ಅಂದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಮೌಲ್ಯಗಳು ಹಿಂದಕ್ಕೆ ಸರಿತಾ ಇದ್ದಾವೆ, ಇದು ಹಿಂದಕ್ಕೆ ಜಾರ್ತಾ ಇದೆ ಅನ್ನೋದನ್ನು ಹೇಳಿದೆ. ಹಾಗೆ ಕ್ರ್ಯಾಕ್ ಡೌನ್ ಆನ್ ಸಿವಿಲ್ ಲಿಬರ್ಟೀಸ್, ನಾಗರಿಕ ಹಕ್ಕುಗಳ ಇದು ಕೊರತೆ ಉಂಟಾಗ್ತಾ ಇದೆ, ಅವರ ಹಕ್ಕುಗಳ ಚ್ಯುತಿ ಉಂಟಾಗ್ತಾ ಇದೆ. ಹಾಗಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಇದು ಮಾರಕ. ಹಾಗಾಗಿ ಇದರಲ್ಲಿ ಈ ಪಟ್ಟಿಯಲ್ಲಿ ನಮ್ಮ ಸ್ಥಾನ ಕಡಿಮೆ ಆಗಿದೆ. ಒಟ್ಟಾರೆಯಾಗಿ ಈ ಡೆಮೋಕ್ರಸಿ ಇಂಡೆಕ್ಸ್, ಈ ಎಕನಾಮಿಕ್ ಇಂಟೆಲಿಜೆನ್ಸ್ ಯೂನಿಟ್ ಬಿಡುಗಡೆ ಮಾಡಿದ್ರಲ್ಲಿ 167 ದೇಶಗಳಲ್ಲಿ ಕ್ರಮವಾಗಿ ಅದು 4 ವಿಭಾಗಗಳನ್ನು ಮಾಡಿದೆ. ಅದರಲ್ಲಿ 23 ದೇಶಗಳು ಪೂರ್ತಿ ಫುಲ್ ಡೆಮೋಕ್ರಸಿ, ಅಂದರೆ ಇಲ್ಲಿ ಸಿವಿಲ್ ಲಿಬರ್ಟೀಸ್ ಜಾಸ್ತಿ ಇರುತ್ತೆ ಮತ್ತು ಡೆಮೋಕ್ರೆಟಿಕ್ ವ್ಯಾಲ್ಯೂಸ್ಗೆ ಇಲ್ಲಿ ಸರ್ಕಾರ ಹೆಚ್ಚಿನದಾಗಿ ಮಾನ್ಯತೆ ಕೊಡುವಂಥದ್ದು. ಅದಾದ ನಂತರ 52 ದೇಶಗಳು ಫ್ಲಾವ್ಡ್ ಡೆಮೋಕ್ರಸಿ ಅನ್ನೋದನ್ನು ಲಿಸ್ಟ್ ಮಾಡಿದೆ. ಇದರಲ್ಲಿ ಇಂಡಿಯಾನೂ ಇದೆ, ಹಾಗೆ US ಈ ದೇಶಗಳು ಕೂಡ ಸೇರುತ್ತೆ. 35 ಹೈಬ್ರಿಡ್ ರೆಜಿಮೇಸ್, ಹಾಗೆ 57ನೇದು ಅಥಾರಿಟೇರಿಯನ್ ರೆಜಿಮೇಸ್, ಅಂದರೆ ಇಲ್ಲಿ ಸರ್ವಾಧಿಕಾರ ಅಂಥದ್ದು. ಅಥಾರಿಟೇರಿಯನ್ ಅಂದರೆ ಒಬ್ಬರ ಕಂಟ್ರೋಲಲ್ಲಿ ಇರ್ತಕ್ಕಂಥದ್ದು, ಒಂದು ಐಡಿಯಾಲಜಿಲಿ ನಡೀತಕ್ಕಂಥದ್ದು ವ್ಯವಸ್ಥೆಯಾಗಿದೆ. ಹಾಗೆ ಡೆಮೋಕ್ರಸಿ, ಹಾಗಾದರೆ ನಮ್ಮ ಡೆಮೋಕ್ರಸಿ ಇಂಡೆಕ್ಸಲ್ಲಿ ನಮ್ಮ ಸ್ಥಾನ ಕುಸಿದಿದೆ ಅನ್ನೋದಾದರೆ ಈ ಮುಖ್ಯವಾಗಿ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಡೆಮೋಕ್ರಸಿ ಅಂದರೆ ಏನು, ಇದರಲ್ಲಿ ಯಾವೆಲ್ಲ ಗುಣಲಕ್ಷಣಗಳಿರ್ತವೆ, ಪ್ರಜಾಪ್ರಭುತ್ವ ವ್ಯವಸ್ಥೆ ಅಂತಂದರೆ ಯಾವುದು, ಅದರ ಪ್ರಮುಖ ಲಕ್ಷಣಗಳನ್ನು ನಾವು ಗುರುತಿಸೋದಾದರೆ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ ಇರುತ್ತಾರೆ. ಇಲ್ಲಿ ಯಾವುದೇ ರೀತಿ ವಂಶಪಾರಂಪರ್ಯ ಆಡಳಿತಕ್ಕೆ ಇಲ್ಲಿ ಅವಕಾಶ ಇಲ್ಲ. ಇಲ್ಲಿ ಎಲ್ಲರೂ ಕೂಡ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್, ಪ್ರಜಾಪ್ರತಿನಿಧಿಗಳಾಗಿರ್ತಾರೆ, ಪ್ರಜೆಗಳಿಂದ ಆಯ್ಕೆಗೊಂಡಂತಹ ಪ್ರತಿನಿಧಿಗಳಾಗಿರ್ತಾರೆ. ಹಾಗೆ ನೆಕ್ಸ್ಟು ಸಿವಿಲ್ ಲಿಬರ್ಟೀಸ್, ಅಲ್ಲಿ ನಾಗರಿಕ ಅಥವಾ ನಾಗರಿಕರಿಗೆ ಇರ್ತಕ್ಕಂಥ ಹಕ್ಕುಗಳು, ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಇರ್ಬೋದು, ಎಜುಕೇಷನ್, ರೈಟ್ ಟು ಎಜುಕೇಷನ್, ರೈಟ್ ಟು ಫುಡ್, ಈ ಥರದ್ದು ಸಿವಿಲ್ ಲಿಬರ್ಟೀಸ್. ನಾಗರಿಕರಿಗೆ ತೊಂದರೆ ಆಗದೇ ಇರೋ ಥರ, ಅವರ ಸಾಮಾಜಿಕ ಜೀವನಕ್ಕೆ ತೊಂದರೆ ಆಗದೇ ಇರೋ ಥರ ಸರ್ಕಾರ ಅವರ ಹಕ್ಕುಗಳನ್ನು ರಕ್ಷಣೆ ಮಾಡಬೇಕು ಮತ್ತು ಹಕ್ಕುಗಳನ್ನು ಮೊಟಕುಗೊಳಿಸಬಾರ್ದು, ಅದು ಸಿವಿಲ್ ಲಿಬರ್ಟೀಸ್ ಆಗುತ್ತೆ. ಹಾಗೆ ಇಂಡಿಪೆಂಡೆಂಟ್ ಜುಡಿಷಿಯರಿ, ಸ್ವತಂತ್ರವಾಗಿರ್ತಕ್ಕಂಥ ಒಂದು ನ್ಯಾಯಾಂಗ ವ್ಯವಸ್ಥೆ ಇರಬೇಕು. ಹಾಗೆ ಆರ್ಗನೈಸ್ಡ್ ಆಪೋಸಿಷನ್ ಪಾರ್ಟಿ, ಡೆಮೋಕ್ರಸಿಲಿ ನಮಗೆ ಒಂದು ಆಡಳಿತ ಪಕ್ಷ ಇರಬೇಕು, ಇನ್ನೊಂದು ವಿರೋಧ ಪಕ್ಷ ಇರಬೇಕು. ವಿರೋಧ ಪಕ್ಷದ ಮುಖ್ಯವಾದ ಅವರ ಸ್ಥಾನದ ಒಂದು ಮಹತ್ವ ಏನು ಅಂತಂದರೆ, ಆಡಳಿತ ಪಕ್ಷ ಯಾವಾಗ
ಹದ್ದು ಮೀರಿ ವರ್ತಿಸುತ್ತೋ ಅಥವಾ ಅಧಿಕಾರದಲ್ಲಿ ಅದು ಜಡತ್ವ ಹೊಂದುತ್ತೋ, ಅದು ಯಾವಾಗ ಸ್ಟ್ಯಾಗ್ನೆಂಟ್ ಆಗುತ್ತೋ ಅದರ ಅಡ್ಮಿನಿಸ್ಟ್ರೇಷನಲ್ಲಿ, ಆವಾಗ ಆಪೋಸಿಷನ್ ಪಾರ್ಟಿಯವರ ರೋಲು ತುಂಬ ಪ್ರಮುಖವಾಗುತ್ತೆ. ಅವರು ಸರ್ಕಾರಕ್ಕೆ ಚಾಟಿ ಬೀಸಬೇಕಾಗುತ್ತೆ, ಅದನ್ನು ಕ್ರಿಯಾಶೀಲಗೊಳಿಸಬೇಕಾಗುತ್ತೆ. ಹಾಗೆ ಸಮಾಜಕ್ಕೆ ಮಾರಕವಾಗಿರ್ತಕ್ಕಂಥ ಯಾವುದೇ ರೀತಿಯ ಕ್ರಮಗಳನ್ನು ಕೈಗೊಳ್ಳುವಂಥ ಸಂದರ್ಭದಲ್ಲಿ ಆಪೋಸಿಷನ್ ಪಾರ್ಟಿ ಜನತೆಗೆ ಜಾಗೃತಿನ ಮೂಡಿಸಬೇಕಾಗುತ್ತೆ. ಈ ಸರ್ಕಾರ ಅವ್ರ ಥರ ಅಂತ ಈ ಮಸೂದೆ ನಮಗೆ ಅಪಾಯ ಅಂತೇಳಿ ಅವ್ರಿಗೆ ಜಾಗೃತಿ ಮೂಡಿಸಬೇಕಾಗುತ್ತೆ. ಇದು ಆಪೋಸಿಷನ್ ಪಾರ್ಟಿಯ ಒಂದು ಮುಖ್ಯ ಕರ್ತವ್ಯ ಆಗಿದೆ. ಹಾಗೆ ರೂಲ್ ಆಫ್ ಲಾ, ನಾವು ಯಾವುದೇ ಒಂದು ಆಡಳಿತಕ್ಕೆ ಒಳಪಡಬೇಕು ಅಂತಂದಾಗ ಅದೊಂದು ನಿಯಮಬದ್ಧವಾಗಿರಬೇಕು, ಅಲ್ಲಿ ಯಾವ ಕಾನೂನುಗಳಿರಬೇಕು. ರೂಲ್ ಆಫ್ ಲಾ, ನಾವು ಕಾನೂನಿನ ಸುವ್ಯವಸ್ಥತೆಗೆ ಒಳಪಟ್ಟು ನಡೀತಕ್ಕಂಥ ಒಂದು ಸಮಾಜದಲ್ಲಿ ಇರ್ತೀವಿ, ಇದು ಕೂಡ ಒಂದು ಕ್ಯಾರೆಕ್ಟರಿಸ್ಟಿಕ್ ಆಗುತ್ತೆ. ಹಾಗೆ ಸಿಟಿಸನ್ ಪಾರ್ಟಿಸಿಪೇಷನ್ ಇನ್ ಪೊಲಿಟಿಕಲ್ ಸಿಸ್ಟಮ್, ಇದರಲ್ಲಿ ಎಲ್ಲದರಲ್ಲೂ ಕೂಡ ಸಿಟಿಸನ್ಸ್ ಪಾರ್ಟಿಸಿಪೇಷನ್, ನಾಗರಿಕರು ಇಲ್ಲಿ ಪಾಲ್ಗೊಳ್ಳೋದು ಪ್ರಮುಖವಾಗಿರುತ್ತೆ. ನಾಗರಿಕರು ಪಾಲ್ಗೊಳ್ಳೋದಕ್ಕೆ ಅವನಿಗೆ ಹಕ್ಕುಗಳು ಬೇಕು. ಅವನು ಪಾಲ್ಗೊಂಡ ತಕ್ಷಣ ಅವನಿಗೆ ಹಕ್ಕುಗಳು ಸಿಕ್ಕಿದ್ದನ್ನು ಸರ್ಕಾರ ಆಯ್ಕೆಯಾಗಿದ್ದು ಆ ಹಕ್ಕುಗಳನ್ನು ರಕ್ಷಣೆ ಮಾಡಬೇಕು. ಹಾಗಾಗಿ ಈ ಎಲ್ಲ ಕ್ಯಾರೆಕ್ಟರಿಸ್ಟಿಕ್ಸು ಕೂಡ ಒಂದಕ್ಕೊಂದು ಇದು ಇಂಟರ್ಲಿಂಕ್ ಆಗಿರ್ತಕ್ಕಂಥದ್ದು. ಎಲೆಕ್ಷನ್ಸ್ ಇನ್ ಇಂಡಿಯಾ, ಇದರಲ್ಲಿ ನಾವು ನಮಗೆ ಸ್ವತಂತ್ರ ಬಂದ ನಂತರ, ಬರೋದಕ್ಕಿಂತ ಮುಂಚಿನ ಬ್ರಿಟಿಷ್ ಆಡಳಿತ ಪದ್ಧತಿಯಲ್ಲಿ ಪ್ರಜಾಪ್ರತಿನಿಧಿಗಳನ್ನು ಆಯ್ಕೆ ಮಾಡುವಂಥ ವ್ಯವಸ್ಥೆಯು ಭಿನ್ನವಾಗಿತ್ತು. ನಾವು ಗಮನಿಸಿರ್ಬೋದು 1909 ಮಾಂಟೆಗೊ ಕ್ಲೆಮ್ಸ್ಫೋರ್ಡು ಮತ್ತು 1919 ಬರುವಂಥ ಇಂಡಿಯನ್ ರಿಫಾರ್ಮ್ಸ್ ಏನು ಆ್ಯಕ್ಟ್ಗಳಿದ್ದಾವೆ, ಅದಾದ ನಂತರ 1935 ಆ್ಯಕ್ಟ್ಗಳು, ಇದರಲ್ಲಿ ಎಲ್ಲದರಲ್ಲೂ ಕೂಡ ಒಂದು ಯೂನಿವರ್ಸಲ್ ಆಗಿರ್ತಕ್ಕಂಥ ಒಂದು ಏಕವಾಗಿರ್ತಕ್ಕಂಥದ್ದು, ಒಂದು ಯುನಿಕ್ ಆಗಿರೋಂಥದ್ದು, ಯಾರಿಗೂ ಕೂಡ ರೈಟ್ಸ್ಗಳನ್ನು ಕೊಟ್ಟಿರಲಿಲ್ಲ. ಹಾಗೆ ಒಂದು ಯೂನಿಫೈಡ್ ಸಿಸ್ಟಮ್ ಅನ್ನೋದು ನಮ್ಮ ದೇಶಕ್ಕೆ ಎಲೆಕ್ಷನ್ನಲ್ಲಿ ಇರಲಿಲ್ಲ. ಒಂದರಲ್ಲಿ 1919 ಹೇಳೋರ ಪ್ರಕಾರ ಚುನಾವಣೆಗೆ ಯಾರು ಮತದಾರರಾಗಿ ಅರ್ಹತೆ ಹೊಂದಿರ್ತಾರೆ ಅವ್ರಿಗೆ ಏನಿರಬೇಕು, ಕನಿಷ್ಠ ಪಕ್ಷ ಅವರು ವಿದ್ಯಾವಂತರಾಗಿರಬೇಕು ಅಥವಾ ಅವರು ಟ್ಯಾಕ್ಸ್ ಕಟ್ತಾ ಇರಬೇಕು, ಅವರಿಗೆ ಇಷ್ಟು ಪ್ರಮಾಣದಲ್ಲಿ ಅವರು ಜಮೀನನ್ನು ಹೊಂದಿರಬೇಕು. ಈ ಗುಣಲಕ್ಷಣಗಳ ಮೇಲೆ ಅವರಿಗೆ ಮತದಾರ ಅನ್ನೋ ಒಂದು ಸ್ಥಿತಿನ ಕೊಡ್ತಾ ಇತ್ತು ಸರ್ಕಾರ. ಅದಾದ ನಂತರ ಸ್ವತಂತ್ರ ಹೋರಾಟದಲ್ಲಿ ಹಲವಾರು ಜನ ಭಾಗಿಯಾಗಿ ಸ್ವತಂತ್ರ ಬಂದ ನಂತರ ನಮಗೆ ಕಾನ್ಸ್ಟಿಟ್ಯೂಷನ್ ಬಂತು. ಕಾನ್ಸ್ಟಿಟ್ಯೂಷನ್ನಲ್ಲಿ ಏನು ಸ್ವತಂತ್ರ ಹೋರಾಟದ ಸಂದರ್ಭದಲ್ಲಿ ನಮ್ಮ ಸ್ವತಂತ್ರ ಹೋರಾಟಗಾರರು ಅನುಭವಿಸಿದಂತಹ ಅವರ ಯಾವುದು ಹಕ್ಕುಗಳನ್ನು ಮೊಟಕುಗೊಂಡಿತ್ತು, ಅದು ಯಾವುದೂ ರೀತಿ ಸ್ವತಂತ್ರ ಭಾರತದಲ್ಲಿ ನಮ್ಮ ನಾಗರಿಕರಿಗೆ ಆ ರೀತಿ ಹಕ್ಕುಗಳು ಮೊಟಕು ಆಗಬಾರ್ದು ಅನ್ನೋದಕ್ಕೋಸ್ಕರ ಒಂದು ಲಿಖಿತ ರೂಪದಲ್ಲಿ ಒಂದು ಸಂವಿಧಾನನ ಜಾರಿಗೆ ತಂದಿದ್ದಾರೆ. ಅದರಲ್ಲಿ ಎಲೆಕ್ಷನ್ಗೂ ಕೂಡ ಅವರು ಅಷ್ಟೇ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದಾರೆ. ಆ ಚುನಾವಣೆಗಳು ಯಾಕೆ ಪ್ರಜಾಪ್ರಭುತ್ವದಲ್ಲಿ ಮುಖ್ಯ ಆಗುತ್ತೆ ಅಂತಂದರೆ, ಎಲ್ಲ ಜನಗಳ ಅವರ ಆಶೋತ್ತರಗಳನ್ನು ಈಡೇರಿಸಬೇಕು ಅನ್ನೋದು ಸಂವಿಧಾನಕ್ಕೆ ಒಂದು ಮಾರ್ಗದರ್ಶಿಯಾಗಿದೆ. ಸಂವಿಧಾನ ಸಮಾಜಕ್ಕೆ ಒಂದು ಮಾರ್ಗದರ್ಶಿ ಆಗುತ್ತೆ. ಈ ಸಂವಿಧಾನಕ್ಕೂ ಮತ್ತು ಈ ಜನತೆಗೂ ನಡುವೆ ಒಂದು ಇಂಟರ್ ಕನೆಕ್ಟ್ ಆಗಬೇಕು, ಒಂದು ಬ್ರಿಡ್ಜ್ ಬೇಕು ಅನ್ನೋದಾದರೆ ಈ ಪ್ರಜಾಪ್ರತಿನಿಧಿಗಳ ಅವಶ್ಯಕತೆ ಇದೆ. ಹೇಗೆ ಆಯ್ಕೆ ಮಾಡಬೇಕು ಹಾಗಾದರೆ ಈ ಪ್ರಜಾಪ್ರತಿನಿಧಿಗಳನ್ನು ನಾವು ಚುನಾವಣೆಗಳಿಗೆ ಹೋಗೋದ್ರ ಮೂಲಕ. ಡೆಮೋಕ್ರೆಟಿಕ್ಸ್ ಅಂತಂದ್ರೇ ಚುನಾವಣೆಗೆ ಹೋಗುವಂಥದ್ದು, ಅಲ್ಲಿ ಪ್ರಜೆಗಳಿಗೆ ಅಲ್ಲಿ ಅವಕಾಶ ಇರಬೇಕು, ಅವರ ಅನಿಸಿಕೆಗಳಿಗೆ ಇಲ್ಲಿ ಮುಕ್ತವಾಗಿ ಬೆಲೆಯನ್ನು ತರತಕ್ಕಂಥದ್ದು, ಇದು ಡೆಮೋಕ್ರೆಟಿಕ್ ಸಿಸ್ಟಮ್ ಆಗಿದೆ. ಇದರಲ್ಲಿ ಎಲೆಕ್ಷನಲ್ಲಿ ಯಾರು ಭಾಗವಹಿಸಬೇಕು, ಯಾವ ಹಂತದಲ್ಲಿ ಚುನಾವಣೆಗಳು ನಡೀಬೇಕು, ಇದರಲ್ಲಿ ಯಾವ ವಯಸ್ಸಿನವರು ಇಲ್ಲಿ ಮತದಾರರಾಗಿ ಪಾಲ್ಗೊಳ್ಬೇಕು, ಇದಕ್ಕೆ ಒಂದು ವ್ಯವಸ್ಥಿತವಾದಂಥ ಒಂದು ಸಿಸ್ಟಮ್ ಇರಬೇಕು, ಆ ಅಂಗಸಂಸ್ಥೆ ಏನು ಮಾಡಬೇಕು ಅನ್ನೋದನ್ನು ಪೂರ್ತಿಯಾಗಿ ಸಂವಿಧಾನದಲ್ಲಿ ವಿವರಿಸಲಾಗಿದೆ. ನಾವು ಸಂವಿಧಾನದಲ್ಲಿ ವಿಧಿಗಳನ್ನು ನಾವು ಗಮನಿಸೋದಾದರೆ ಆರ್ಟಿಕಲ್ 324ನೇದಲ್ಲಿ ಹೇಳುತ್ತೆ, ಒಂದು ಎಲೆಕ್ಷನ್ ಕಮಿಷನ್ ಈ ದೇಶಕ್ಕೆ ಬೇಕು, ಎಲೆಕ್ಷನ್ ಚುನಾವಣೆಗಳನ್ನು ಅದು ಉಸ್ತುವಾರಿಯಲ್ಲಿ ನಡೆಸಬೇಕಾಗುತ್ತೆ. ಈ ರೀತಿಯಾಗಿ 324ರಿಂದ 329 ಏನು ಸಂವಿಧಾನದಲ್ಲಿ ಪ್ರದತ್ತವಾಗಿರ್ತಕ್ಕಂತಹ ವಿಧಿಗಳಿದ್ದಾವೆ, ಇದರಲ್ಲಿ ನಮಗೆ ಈ ಎಲ್ಲ ಅಧಿಕಾರಿಗಳು ಅಥವಾ ಈ ಪ್ರಾಧಾನ್ಯತೆ ನಮಗೆ ಸಿಗುತ್ತೆ. ಹಾಗೆ ಎಲೆಕ್ಷನ್ ಕಮಿಷನ್ನ ಮುಖ್ಯವಾದ ಜವಾಬ್ದಾರಿ ಏನು ಅಂತಂದರೆ, ಅದು ಫ್ರೀ ಆ್ಯಂಡ್ ಇಂಡಿಪೆಂಡೆಂಟ್ ಅಥಾರಿಟಿ ಆಗಿರಬೇಕು. ಇದು ಒಂದು ಕಾನ್ಸ್ಟಿಟ್ಯೂಷನಲ್ ಬಾಡಿ ಆಗಿದೆ. ಇದು ಯಾವತ್ತಿಗೂ ಇದನ್ನು ಈಸಿಯಾಗಿ ನಾವು ಡಿಸಾಲ್ವ್ ಮಾಡೋಕ್ಕಾಗದೇ ಇರತಕ್ಕಂಥದ್ದು ಮತ್ತು ಪರ್ಮನೆಂಟು ಮತ್ತು ಕಾನ್ಸ್ಟಿಟ್ಯೂಷನಲ್ ಬಾಡಿ ಆಗಿದೆ. ಅದರ ಮುಖ್ಯ ಜವಾಬ್ದಾರಿ ಏನು ಅಂತಂದರೆ, ಫ್ರೀ ಆ್ಯಂಡ್ ಇಂಡಿಪೆಂಡೆಂಟ್ ಅಥಾರಿಟಿಯಾಗಿ ಅದು ಉಳಿಬೇಕು. ಹಾಗೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಇದು ಫಾಲೋ ಮಾಡಿಸ್ಬೇಕು ಯಾವುದಕ್ಕೆ, ಚುನಾವಣೆ ಸಂದರ್ಭದಲ್ಲಿ. ಮತ್ತು ಒಂದು ರೀಅಡ್ರೆಸಲ್ ಮೆಕ್ಯಾನಿಸಮ್ನ ಇಟ್ಟಿರಬೇಕು. ಜನ ಚುನಾವಣೆಯಲ್ಲಿ ಪಾಲ್ಗೊಂಡಾಗ ಅವರಿಗೆ ಆಗೋಂತಹ ಕುಂದುಕೊರತೆಗಳನ್ನು ನಿಭಾಯಿಸೋದಕ್ಕೋಸ್ಕರ ಈ ಚುನಾವಣಾ ಆಯೋಗ ಒಂದು ರೀಅಡ್ರೆಸಲ್ ಮೆಕ್ಯಾನಿಸಮ್, ಸಾರ್ವಜನಿಕ ಕುಂದುಕೊರತೆ ನಿವಾರಣೆ ಆಗೋಂಥ ಒಂದು ಮೆಕ್ಯಾನಿಸಮ್ನ ಇದು ಇಡಬೇಕಾಗುತ್ತೆ. ಯಾಕೆ ಚುನಾವಣೆ ನಮಗೆ ಇಷ್ಟು ಪ್ರಮುಖವಾಗಿ ಇದು ಫ್ರೀ ಆ್ಯಂಡ್ ಫೇರ್ ಆಗಿ ನಡೀಬೇಕು ಅಂತ ಹೇಳ್ತೀವಿ ಅಂದರೆ, ಮುಕ್ತವಾಗಿರಬೇಕು ಮತ್ತು ನಿರ್ಭೀತತೆಯಿಂದನೂ ಕೂಡಿರಬೇಕು. ಈಗ ಅಥಾರಿಟೇರಿಯನ್ ಗೌರ್ಮೆಂಟ್ಗಳಲ್ಲಿ ಚುನಾವಣೆ ನಡೀಬೋದು, ಆದರೆ ಅಲ್ಲಿ ನಿರ್ಭೀತತೆಯಿಂದ ನಡೆಯಲ್ಲ. ಜನಸಾಮಾನ್ಯರು ನಿರ್ಭೀತತೆಯಿಂದ ಬಂದು ಅವರು ಮತ ಚಲಾಯಿಸಲ್ಲ. ಯಾವುದೋ ಒಂದು ಅಂಕುಶಕ್ಕೆ ಅವರು ಒಂದು ಆಡಳಿತದ ಕಪಿಮುಷ್ಟಿಗೆ ಸಿಗಾಕೊಂಡು ಅವರು ಬಂದು ಮತವನ್ನು ಚಲಾಯಿಸ್ತಾರೆ. ಹಾಗಾಗಿ ಅವರ ಸ್ವಂತ ಅಭಿಪ್ರಾಯಗಳು ಅಲ್ಲಿ ಹೊರಹೊಮ್ಮೋದಕ್ಕೆ ಇಲ್ಲಿ ಅವಕಾಶ ಆಗಬರಲ್ಲ. ಹಾಗಾಗಿ ಇದು ಪ್ರಮುಖ ಪದ ನಮಗೆ ಫ್ರೀ ಆ್ಯಂಡ್ ಫೇರ್
ಮುಕ್ತವಾಗಿ ಮತ್ತು ನಿರ್ಭೀತತೆಯಿಂದ ನಡೀಬೇಕಾಗಿರ್ತಕ್ಕಂಥದ್ದು ಚುನಾವಣೆ ಡೆಮೋಕ್ರೆಟಿಕ್ ನೇಷನಲ್ಲಿ ಅತಿ ಅವಶ್ಯಕವಾಗಿದೆ. ಇಂತಹ ಚುನಾವಣೆಗಳನ್ನು ನಡೆಸೋದಕ್ಕೋಸ್ಕರ ಇದುವರೆಗೂ ಬಂದಂತಹ ಸರ್ಕಾರಗಳು ಹಲವಾರು ರೀತಿಯ ಕಾಯ್ದೆಗಳನ್ನು ಜಾರಿಗೆ ತಂದಿದೆ. ಹಾಗೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾನೂ ಕೂಡ ಹಲವಾರು ನಿಯಮಗಳನ್ನು ಜಾರಿಗೆ ತರ್ತಾ ಇದೆ. ಕಾಲಕ್ಕೆ ಚುನಾವಣೆಯಲ್ಲಿ ಪಾರದರ್ಶಕತೆಯನ್ನು ಕಂಟಿನ್ಯೂ ಮಾಡೋಕ್ಕೆ ಅಥವಾ ಅದನ್ನು ಇನ್ನೂ ಎಫಿಷಿಯೆಂಟಾಗಿ ಇನ್ನೂ ಸಮರ್ಥವಾಗಿ ಇನ್ನೂ ಅದನ್ನು ಸಿಸ್ಟಮಲ್ಲಿ ಒಂದು ತರೋದಕ್ಕೋಸ್ಕರ ಹಲವಾರು ರೀತಿಯ ಕಾನೂನುಗಳು ಕಾಯ್ದೆಗಳು ಜಾರಿಗೆ ಬರ್ತಾನೆ ಇರುತ್ತೆ. ಅದರಲ್ಲಿ ಪ್ರಮುಖವಾಗಿ ನಮಗೆ ಎಲೆಕ್ಷನ್ ಲಾಸಲ್ಲಿ ನೋಡೋದಾದರೆ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆ್ಯಕ್ಟ್ 1950 ಆಗಿರತಕ್ಕಂಥದ್ದು ಪ್ರಜಾಪ್ರತಿನಿಧಿ ಕಾಯ್ದೆ. ಇದು ಪ್ರಮುಖವಾಗಿ ಚರ್ಚೆ ಮಾಡ್ತಕ್ಕಂಥದ್ದು ವಿಷಯದಲ್ಲಿ 4 ಶೆಡ್ಯೂಲ್ಗಳನ್ನು ಇದು ಓಪನ್ ಮಾಡಿದೆ. ಅದರಲ್ಲಿ ಅಲೋಕೇಶನ್ಸ್ ಆಫ್ ದ ಸೀಟ್ಸು, ಯಾವುದಕ್ಕೆ MP ಗೆ ಎಷ್ಟಿರಬೇಕು ಮತ್ತು ರಾಜ್ಯಸಭೆಗೆ ಎಷ್ಟಿರಬೇಕು ಮತ್ತು ಕೆಳಗಡೆ ಇರ್ತಕ್ಕಂಥ ರಾಜ್ಯಗಳ ಆಡಳಿತದಲ್ಲಿ ವಿಧಾನಸಭೆಗಳಲ್ಲಿ ಎಷ್ಟಿರಬೇಕು ಅನ್ನೋದು, ಹಾಗೆ ಡಿಲಿಮಿಟೇಷನ್ ಆಫ್ ಪಾರ್ಲಿಮೆಂಟ್ರೀಸ್, ಅಂದರೆ ಡಿಲಿಮಿಟೇಷನ್ ಅಂತಂದರೆ ಮತಕ್ಷೇತ್ರಗಳ ವಿಂಗಡಣೆ ಯಾವಾಗ ಆಗಬೇಕು, ಯಾವ ಕಾಲಕ್ಕೆ ಯಾವುದೋ ಸಮಿತಿಗಳನ್ನು ರಚನೆ ಮಾಡೋದ್ರ ಮೂಲಕ ಆಗಬೇಕು ಅನ್ನೋದನ್ನು ತಿಳಿಸುತ್ತೆ. ಹಾಗೆ ಎಲೆಕ್ಟ್ರೋಲ್ ರೋಲ್ಸ್, ಮತದಾರರ ಪಟ್ಟಿಗಳಲ್ಲಿ ಅವನಿಗೆ ಅದರೊಳಗೆ ಸೇರ್ಪಡೆ ಆಗೋದಕ್ಕೆ ಅವನು ಯಾವ ರೀತಿ ಇರಬೇಕು, ಅವನ ಕನಿಷ್ಠ ವಯಸ್ಸು ಎಷ್ಟು, ಇದನ್ನ ಅರ್ಹತೆನ ಇದು ಡಿಸೈಡ್ ಮಾಡೋವಂಥದ್ದು. ಮತ್ತು ಮ್ಯಾನರ್ ಆಫ್ ಫಿಲ್ಲಿಂಗ್ ಸೀಟ್ಸ್ ಇನ್ ದ ಕೌನ್ಸಿಲ್, ರಾಜ್ಯಸಭೆಗೆ ಯಾವ ರೀತಿಯಾಗಿ ಇದರಲ್ಲಿ ಸೀಟ್ಗಳನ್ನು ಫಿಲ್ ಮಾಡಬೇಕು ಅನ್ನೋದನ್ನು ಹೇಳುತ್ತೆ. ಹಾಗೆ ಲೋಕಲ್ ಅಥಾರಿಟೀಸ್ನ ನಾವು ಎಲೆಕ್ಷನ್ಗಳಲ್ಲಿ ಬಳಸೋದ್ರ ಮೂಲಕ, ಮತ್ತು ಬಾರಿಂಗ್ ದ ಜುರಿಸ್ಟಿಕ್ಷನ್ಸ್ ಆಫ್ ದಿ ಸಿವಿಲ್ ಕೋರ್ಟ್ಸ್, ಯಾವುದೇ ರೀತಿಯಾದಂತಹ ಕೋರ್ಟ್ಗಳು, ನಾಗರಿಕ ಕೋರ್ಟ್ಗಳು, ಜುಡಿಷಿಯರಿ ಈ ಎಲೆಕ್ಷನ್ ಪ್ರೊಸೆಸ್ಸಲ್ಲಿ ಇನ್ವಾಲ್ವ್ ಆಗದೇ ಇರೋ ಥರ ಇದನ್ನು ಬಾರಿಂಗ್ ಮಾಡೋವಂಥದ್ದು. ಒಂದು ಸರಿ ಎಲೆಕ್ಷನ್ನು ಘೋಷಣೆ ಆದ ನಂತರ ಯಾರಾದರೂ ಅದಕ್ಕೆ ಮೇಲ್ಮನವಿ ಹೋಗಿ ಕೋರ್ಟ್ಗೆ ಅಪೀಲ್ ಹಾಕಿ ಇಲ್ಲ ಎಲೆಕ್ಷನ್ನ ನೀವು ಮುಂದೂಡಿ ಅಂತ ಅನ್ನೋದಾದರೆ, ಅಥವಾ ಡಿಲಿಮಿಟೇಷನ್ ಆಗಿರುತ್ತೆ, ಆ ಡಿಲಿಮಿಟೇಷನ್ ಆಗಿರೋದು ನನಗೆ ಸರಿ ಅನಿಸ್ತಿಲ್ಲ ಅಂತೇಳಿ ಯಾವುದಾದ್ರೂ ಸಮಾಜದ ಯಾವುದೇ ನಾಗರಿಕರು ಅಥವಾ ಸಾಮಾಜಿಕ ಸಂಘಟನೆಗಳು ಇದಕ್ಕೆ ಮೊರೆ ಹೋದ್ರೂ ಕೂಡ ಈ ರೀತಿಯಾದಂತಹ ಕಾರ್ಯಕ್ಕೆ ಜುಡಿಷಿಯರಿ ಇದರಲ್ಲಿ ಎಂಟ್ರ್ ಆಗೋಕ್ಕೆ ಸಾಧ್ಯ ಇಲ್ಲ. ಯಾವಾಗ ಜುಡಿಷಿಯರಿ ಎಂಟ್ರ್ ಆಗ್ಬೋದು ಅಂತಂದರೆ ಚುನಾವಣೆಯಲ್ಲಿ ಯಾವುದಾದ್ರೂ ಮುಗಿದ ನಂತರ ಆಕ್ರಮಣವಾಗಿ ಅಥವಾ ಅದರಲ್ಲಿ ಏನಾದರೂ ಲೋಪದೋಷಗಳಿದ್ದಾಗ ಆಮೇಲೆ ನಾವು ಕೋರ್ಟ್ಗೆ ಹೋಗೋವಂಥ ಅವಕಾಶ ಇದೆ. ಅದೇ ರೀತಿ ಮುಂದುವರೆದು ರೆಪ್ರೆಸೆಂಟೇಷನ್ ಆಫ್ ದ ಪೀಪಲ್ ಆ್ಯಕ್ಟ್ 1951, ಇದು 1950 ಮತ್ತು 1951. ಇದರಲ್ಲಿ 51 ಪ್ರಮುಖವಾಗಿ ಕ್ವಾಲಿಫಿಕೇಷನ್ ಆ್ಯಂಡ್ ಡಿಸ್ಕ್ವಾಲಿಫಿಕೇಷನ್ ಆಫ್ ದ MP MLA ಬಗ್ಗೆ ಮಾತಾಡುತ್ತೆ. ಹಾಗೆ ನೋಟಿಫಿಕೇಷನ್ ಆಫ್ ದ ಜನರಲ್ ಎಲೆಕ್ಷನ್ಸ್ನ ಇದು ನೋಡುತ್ತೆ. ಜನರಲ್ ಎಲೆಕ್ಷನ್ ನೋಟಿಫಿಕೇಷನ್ ಪ್ರೆಸಿಡೆಂಟ್ ಸಿಗ್ನೇಚರ್ ಆಗಿರೋದ್ರ ಮೂಲಕ ಅದು ಹೊರಡಿಸೋಂಥದ್ದು. ಅದಾದಮೇಲೆ ಅಡ್ಮಿನಿಸ್ಟ್ರೇಟಿವ್ ಮೆಷಿನರಿ, ಯಾವ ಹಂತದಲ್ಲಿ ನಾವು ಯಾವ ಅಧಿಕಾರಿಗಳನ್ನು ಬಳಸಬೇಕು, ಮತ್ತು ರಾಜ್ಯ ಸರ್ಕಾರದಿಂದ ಆಲ್ರೆಡಿ ಸರ್ಕಾರ ಅಥವಾ ಅರೆ ಸರ್ಕಾರಿ ಸಂಸ್ಥೆಗಳಲ್ಲಿ ಕೆಲಸ ನಿರ್ವಹಿಸ್ತಕ್ಕಂತಹ ಯಾವುದೇ ಉದ್ಯೋಗಿಗಳನ್ನು ಚುನಾವಣೆ ಇದಕ್ಕೋಸ್ಕರ ನಾವು ತಗೋಬೋದು. ಎಲೆಕ್ಷನ್ ಕಮಿಷನ್ ಅವ್ರ ಮೇಲೆ ಪೂರ್ತಿಯಾಗಿ ನಿಯಂತ್ರಣವನ್ನು ಸಾಧಿಸುತ್ತೆ. ಹಾಗೆ ರಿಜಿಸ್ಟ್ರೇಷನ್ ಆಫ್ ಪೊಲಿಟಿಕಲ್ ಪಾರ್ಟೀಸ್, ಯಾವುದಾದ್ರೂ ಒಂದು ರಾಜಕೀಯ ಪಕ್ಷ ಅದಕ್ಕೆ ಮಾನ್ಯತೆ ಸಿಗಬೇಕು ಅನ್ನೋದಾದರೆ, ಅದನ್ನು ರೆಕಗ್ನೈಸ್ಡ್ ಆಗಿ ಪಾರ್ಟಿ ಅಂತ ಕನ್ಸಿಡರ್ ಮಾಡಬೇಕು ಅನ್ನೋದಾದರೆ, ಅಥವಾ ಅದಕ್ಕೆ ನ್ಯಾಷನಲ್ ಅಥವಾ ಸ್ಟೇಟ್ ಲೆವೆಲ್ ಪಾರ್ಟಿ ಅಂತ ಅದಕ್ಕೆ ಸ್ಟೇಟಸ್ನ ಕೊಡಬೇಕು ಅನ್ನೋದಾದರೆ ಅವು ರಿಜಿಸ್ಟ್ರೇಷನ್ನ ಕಡ್ಡಾಯವಾಗಿ ಈ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದ ಕೆಳಗಡೆ ಇದು ನೋಂದಣಿ ಮಾಡಿಸಲೇಬೇಕು. ಮತ್ತು ಕಂಡಕ್ಟ್ ಆಫ್ ಎಲೆಕ್ಷನ್ ಯಾವ ರೀತಿ ನಡಿಬೇಕು ಅನ್ನೋದು, ಮತ್ತು ಫ್ರೀ ಸಪ್ಲೈ ಆಫ್ ದಿ ಸರ್ಟೈನ್ ಮೆಟೀರಿಯಲ್ಸ್ ಅಂದರೆ ಯಾವುದು, ಚುನಾವಣೆಗೆ ಯಾರು ಸ್ಪರ್ಧಿಸ್ತಕ್ಕಂತಹ ಏನು ಅಭ್ಯರ್ಥಿ ಇರ್ತಾನೆ ಆತನಿಗೆ ಆ ಇಡೀ ವಿಧಾನಸಭೆ ಆಗಿರ್ಬೋದು ಅಥವಾ ಲೋಕಸಭೆ ಆಗಿರ್ಬೋದು ತನ್ನ ಮತಕ್ಷೇತ್ರದ ಅಭ್ಯರ್ಥಿಗಳ ಪೂರ್ತಿ ಪಟ್ಟಿಯನ್ನು ಮತದಾರರ ಪಟ್ಟಿಯನ್ನು 2 ಸೆಟ್ಗಳನ್ನು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಉಚಿತವಾಗಿ ಆ ರೀತಿಯ ಅಭ್ಯರ್ಥಿಗೆ ಕೊಡಬೇಕು. ಅಭ್ಯರ್ಥಿಗಳು ಎಷ್ಟೇ ಜನ ನಿಂತರೂ ಕೂಡ ಅವರಿಗೆ 2 ಸೆಟ್ಟು ಎಲೆಕ್ಟ್ರಲ್ ರೂಲ್ಸ್ಗಳನ್ನು ಫ್ರೀಯಾಗಿ ಕೊಡಲೇಬೇಕು. ಆ ರೀತಿಯಾಗಿ ಫ್ರೀ ಸಪ್ಲೈ ಮತ್ತು ಸರ್ಟನ್ ಮೆಟೀರಿಯಲ್ಸ್ಗಳನ್ನು ಇದು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ವತಿಯಿಂದ ಅಭ್ಯರ್ಥಿಗೆ ಕೊಡೋವಂಥ ಮಾಹಿತಿಗಳು. ಮತ್ತು ಡಿಸ್ಪ್ಯೂಟ್ ರಿಗಾರ್ಡಿಂಗ್ ಎಲೆಕ್ಷನ್, ಯಾವುದೇ ರೀತಿಯ ವಾಗ್ವಾದಗಳು ಅಥವಾ ವ್ಯಾಜ್ಯಗಳು ಬಂದಾಗ ಇದನ್ನು ಬಗೆಹರಿಸಕ್ಕಂಥದ್ದು ಡಿಸ್ಪ್ಯೂಟ್ಸ್. ಮತ್ತು ಬೈ ಎಲೆಕ್ಷನ್ಸ್ ಬಗ್ಗೆ ಯಾವಾಗ ನಡೆಸಬೇಕು, ಜನರಲ್ ಎಲೆಕ್ಷನ್ನು ನಂತರ ಅದಾದ ನಂತರ ಬೈ ಎಲೆಕ್ಷನ್ಗೆ ಆ ಜನರಲ್ ಎಲೆಕ್ಷನ್ ಸಂದರ್ಭದಲ್ಲಿ ಅಲ್ಲಿಂದ ಗೆದ್ದಿರ್ತಕ್ಕಂಥ ಅಭ್ಯರ್ಥಿಗೆ ಏನಾದರೂ ದುರದೃಷ್ಟವಶಾತ್ ಏನಾದರೂ ಮರಣ ಸಂಭವಿಸಿದರೆ, ಎಲೆಕ್ಷನ್ ಏನಾದರೂ ಹೆಚ್ಚು ಕಡಿಮೆ ಆದಾಗ ಅಲ್ಲಿ ಮತ್ತೆ ಪುನರ್ ನಾವು ಬೈ ಎಲೆಕ್ಷನ್ನ ನಡೆಸಬೇಕಾಗುತ್ತೆ. ಅದಕ್ಕೆ 6 ತಿಂಗಳ ಒಳಗಾಗಿ ಇದನ್ನು ನಡೆಸಬೇಕಾಗುತ್ತೆ. ಈ ರೀತಿಯಾದಂಥವು ಇವು 1951 ಪೀಪಲ್ ರೆಪ್ರೆಸೆಂಟೇಟಿವ್ ಆ್ಯಕ್ಟಲ್ಲಿ ಹೇಳಿರ್ತಕ್ಕಂಥದ್ದು. ಹಾಗೆ ಇದಾದ ನಂತರ ಆ್ಯಂಟಿ ಡಿಫೆಕ್ಷನ್ ಲಾ, ಇದನ್ನು 52nd ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಮಾಡೋದ್ರ ಮೂಲಕ ರಾಜೀವ್ ಗಾಂಧಿ ಪೀರಿಯಡಲ್ಲಿ 10ನೇ ಶೆಡ್ಯೂಲಲ್ಲಿ ಸಂವಿಧಾನದ 10ನೇ ಅನುಸೂಚಿತ ಪಟ್ಟಿಯಲ್ಲಿ ಸೇರಿಸೋದ್ರ ಮೂಲಕ ಈ ಆ್ಯಂಟಿ ಡಿಫೆಕ್ಷನ್ ಲಾನ ತಂದಿರತಕ್ಕಂಥದ್ದು. ಇದರಲ್ಲಿ ಒಂದು ಪಾರ್ಟಿಯಿಂದ ಗೆದ್ದಂಥ ವ್ಯಕ್ತಿ ಏಕಾಏಕಿಯಾಗಿ ಇನ್ನೊಂದು ಪಾರ್ಟಿಗೆ ಜಂಪ್ ಆಗಿಬಿಡ್ತಾರೆ. ಅದನ್ನು ತಡೆಯೋದಕ್ಕೋಸ್ಕರ ಇದರಿಂದ ಸರ್ಕಾರ ಸಡನ್ನಾಗಿ ಕೊಲ್ಯಾಪ್ಸ್ ಆಗೋಂಥ ಚಾನ್ಸಸ್ ಇರುತ್ತೆ. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಇದೊಂದು ಮಾರಕ. ಜನರ ನಂಬಿಕೆನ ಒಂದು ಸಿದ್ಧಾಂತದ ಅಡಿಯಲ್ಲಿ ಗೆದ್ದಿರ್ತಕ್ಕಂಥ ವ್ಯಕ್ತಿ ಏಕಾಏಕಿ
ಆತನ ಸ್ವಾಹಿತಾಸಕ್ತಿಗೋಸ್ಕರ ಇನ್ನೊಂದು ಪಕ್ಷಕ್ಕೆ ಅವನು ಬದಲಾವಣೆ ಆಗಿಬಿಡ್ತಾನೆ. ಅದನ್ನು ತಡೆಯೋದಕ್ಕೋಸ್ಕರ ಈ ಆ್ಯಂಟಿ ಡಿಫೆಕ್ಷನ್ ಲಾ, ಇದನ್ನು ಪಕ್ಷಾಂತರ ನಿಷೇಧ ಕಾಯ್ದೆಯನ್ನು ಜಾರಿಗೆ ತರೋದ್ರ ಮೂಲಕ ಈ ರೀತಿಯಾದಂತಹ ಕ್ರಮಗಳನ್ನು ತಡೆಯೋದಕ್ಕೋಸ್ಕರ ಈ ಕಾನೂನು ಜಾರಿಯಾಗಿದೆ. ಒಟ್ಟಾರೆಯಾಗಿ 1950 ಆ್ಯಕ್ಟ್ ಒಂದು, 1951 ಮತ್ತು ಆ್ಯಂಟಿ ಡಿಫೆಕ್ಷನ್ ಲಾಸ್ ಇವು ಪ್ರಮುಖವಾಗಿ ಅವಶ್ಯಕತೆ ಇರತಕ್ಕಂಥದ್ದು ಚುನಾವಣೆಗಳನ್ನು ಸುಧಾರಣೆ ಮಾಡೋದಕ್ಕೋಸ್ಕರ ಅಥವಾ ಅವಕ್ಕೆ ಒಂದು ರೂಪುರೇಖೆಗಳನ್ನು ಕೊಡೋದಕ್ಕೋಸ್ಕರ ಇರೋವಂಥದ್ದು. ನಾವು ಪ್ರಮುಖವಾಗಿ 1950ನಲ್ಲಿ ನೋಡ್ತಕ್ಕಂಥದ್ದು ಮತ್ತು 1951ನಲ್ಲಿ ಇವೆರಡಕ್ಕೂ ಇರುವಂತಹ ಮೇಜರ್ ಡಿಫ್ರೆನ್ಸ್ ಏನು ಅಂತಂದರೆ, ಇದು ಚುನಾವಣೆಗೆ ಪೂರ್ವದಲ್ಲಿ ನಡೆಯತಕ್ಕಂಥ ಸಿದ್ಧತೆಗಳ ಬಗ್ಗೆ ಮಾತಾಡುತ್ತೆ. ನೋಡ್ಬೋದು ನೀವು ಇಲ್ಲಿ ಸೀಟ್ಸ್ ಬಗ್ಗೆ ಮಾತಾಡುತ್ತೆ, ಡಿಲಿಮಿಟೇಷನ್ ಬಗ್ಗೆ, ಎಲೆಕ್ಟ್ರಲ್ ರೋಲ್ಸು. ನಾವಿನ್ನೂ ಚುನಾವಣೆಗೆ ಹೋಗಿಲ್ಲ, ಅದಕ್ಕಿಂತ ಹಿಂದೆ ಪೂರ್ವ ತಯಾರಿ ಏನಿದೆ ಅದ್ರ ಬಗ್ಗೆ ಮಾತ್ರ ಮಾತಾಡ್ತಾ ಇದೆ. ಲೋಕಲ್ ಅಥಾರಿಟೀಸ್ನ ನಾವು ಯಾವ ರೀತಿ ಬಳಸಬೇಕು, ಮತ್ತು ಎಲೆಕ್ಷನ್ ಕಂಡಕ್ಟ್ ಆಗೋಕ್ಕಿಂತ ಮುಂಚೆ ಜುಡಿಷರಿನ ನಾವು ಬಾರ್ ಮಾಡಬೇಕು. ಹಾಗೆ 51ನಲ್ಲಿ ನಾವು ನೋಡೋದಾದರೆ ಎಲೆಕ್ಷನ್ ಶುರುವಾಗೋಂಥದ್ದು ಇದು ಗ್ರೌಂಡ್ ಲೆವೆಲಲ್ಲಿ ನಡೀತಕ್ಕಂಥದ್ದು ನೀವು ಗಮನಿಸ್ಬೋದು. ಕ್ವಾಲಿಫಿಕೇಷನ್ ಆ್ಯಂಡ್ ಡಿಸ್ಕ್ವಾಲಿಫಿಕೇಷನ್, ಯಾರು ನಿಲ್ತಾ ಇರ್ತಕ್ಕಂಥದ್ದು, ಜನರಲ್ ಎಲೆಕ್ಷನ್ ನೋಟಿಫಿಕೇಷನ್ ಕೊಡೋವಂಥದ್ದು, ರಿಜಿಸ್ಟ್ರೇಷನ್ ಪೊಲಿಟಿಕ್ಸ್ ಪಾರ್ಟಿಗೆ, ಎಲೆಕ್ಷನ್ ಚುನಾವಣೆ ನಡೆಯೋದು, ಮತ್ತು ಫ್ರೀ ಸಪ್ಲೈ ಮೆಟೀರಿಯಲ್. ಒಟ್ಟಾರೆ ಇದು ಚುನಾವಣಾ ಕಣದಲ್ಲಿ ಗ್ರೌಂಡ್ ಲೆವೆಲಲ್ಲಿ ನಡೆಯತಕ್ಕಂಥದ್ದು. ಇದು ಚುನಾವಣಾ ಪೂರ್ವದಲ್ಲಿ ನಡೆಯತಕ್ಕಂತಹ ಎಲ್ಲ ಒಂದು ಪ್ರಕ್ರಿಯೆಗಳನ್ನು ನಾವು ಮೇಲ್ನೋಟಕ್ಕೆ ಗುರುತಿಸ್ಬೋದಾಗಿದೆ. ಹಾಗೆ ಅದಕ್ಕೆ ಇನ್ನೊಂದಾಗಿ ಡಿಲಿಮಿಟೇಷನ್ ಆ್ಯಕ್ಟ್ ಅಂತ, ಇದು ಚುನಾವಣಾ ಏನು ಗಡಿ ಇರುತ್ತೆ ಅದನ್ನು ನಿರ್ಧಾರ ಮಾಡೋವಂಥದ್ದು. ರಾಜ್ಯಗಳ ನಾವು ಅಡ್ಮಿನಿಸ್ಟ್ರೇಷನ್ ಪರ್ಪಸಿಗೋಸ್ಕರ ಒಂದು ಸ್ಟೇಟು, ಒಂದು ಡಿಸ್ಟಿಕ್ಕು, ಒಂದು ತಾಲೂಕು, ಈ ಥರ ನಾವು ಡಿವೈಡ್ ಮಾಡಿರ್ತೀವಿ. ಆದರೆ ಚುನಾವಣೆಗೆ ಹೋದಾಗ ಅದರಲ್ಲಿ ನಾವು ಏನು ಅಡ್ಮಿನಿಸ್ಟ್ರೇಟಿವ್ ಪರ್ಪಸಿಗೋಸ್ಕರ ಡಿವೈಡ್ ಮಾಡಿರ್ತೀವಲ್ಲ, ಇನ್ನೊಂದು ತಾಲೂಕು, ಇದು ಪಕ್ಕದ ಡಿಸ್ಟಿಕ್ಕು, ಈ ತಾಲೂಕು ಅಂತ, ಇದು ಅದಕ್ಕೆ ಅನ್ವಯ ಆಗಲ್ಲ. ಚುನಾವಣೆಗೋಸ್ಕರನೇ ಇದನ್ನು ಬೇರೆಯಾಗಿ ವಿಂಗಡಣೆ ಮಾಡ್ತಾರೆ. 2 ತಾಲೂಕುಗಳನ್ನು ಮರ್ಜ್ ಮಾಡ್ಬೋದು ಅಥವಾ ಒಂದು ತಾಲೂಕನ್ನು ಡಿವೈಡ್ ಮಾಡ್ಬೋದು. ಇದನ್ನು ನಾವು ಡಿಲಿಮಿಟೇಷನ್ ಅಂತ ಕರಿತೀವಿ. ಇದರಲ್ಲಿ ತಾತ್ಕಾಲಿಕವಾಗಿರುತ್ತೆ, ಅಂದರೆ ಚುನಾವಣೆಗೋಸ್ಕರ ಅಲ್ಲಿರ್ತಕ್ಕಂತಹ ಪ್ರಜೆಗಳನ್ನು ಪ್ರತಿನಿಧಿಸೋಕ್ಕೋಸ್ಕರ ಅದನ್ನು ವಿಂಗಡಣೆ ಮಾಡಿರ್ತಕ್ಕಂಥದ್ದು, ಮತಕ್ಷೇತ್ರಗಳ ವಿಂಗಡಣೆ ಆಗುತ್ತಿದ್ದು. ಇದಕ್ಕೆ 2002 ಅದರಲ್ಲಿ ಒಂದು ಕಾಯ್ದೆ ಪಾಸಾಗಿದೆ. ನಾವು ಸಂವಿಧಾನದಲ್ಲಿ ನೋಡಿರೋ ಪ್ರಕಾರ ಆರ್ಟಿಕಲ್ 82 ಮತ್ತು 170 ಇದ್ರ ಕೆಳಗಡೆ ನಮಗೆ ಅವಕಾಶ ಇದೆ. ಯಾವುದಕ್ಕೆ? ರೀಅಡ್ಜಸ್ಟ್ಮೆಂಟ್ ಆ್ಯಂಡ್ ಡಿವಿಷನ್ ಆಫ್ ದ ಈಚ್ ಸ್ಟೇಟ್ ಇಂಟು ಟೆರಿಟೋರಿಯಲ್ ಕಾನ್ಸ್ಟಿಟ್ಯೂಯೆನ್ಸೀಸ್. ನಾವು ಮತಕ್ಷೇತ್ರಗಳನ್ನು ವಿಂಗಡಣೆ ಮಾಡೋದಕ್ಕೆ ಸಂವಿಧಾನದಲ್ಲಿ ನಮಗೆ 82 ಮತ್ತು 175ರಲ್ಲಿ ಅವಕಾಶ ಇದೆ. ಹಾಗೆ ಆರ್ಟಿಕಲ್ 330 ಮತ್ತು 332 ನಮಗೆ ರೀಫಿಕ್ಸಿಂಗ್ ದ ನಂಬರ್ಸ್, ಸೀಟ್ಗಳನ್ನು ನಮಗೆ ರೀಫಿಕ್ಸ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡುತ್ತದೆ. ಯಾರಿಗೆ ಇದು SC ಮತ್ತು ST ಸಮುದಾಯಗಳಿಗೆ ಅವರ ಜನಸಂಖ್ಯೆಗೆ ಅನುಗುಣವಾಗಿ ನಾವು ಸೀಟ್ಗಳನ್ನು ಇಲ್ಲಿ ವೇರಿಯೇಟ್ ಮಾಡ್ಬೋದು. ಅದಕ್ಕೆ ಅವಕಾಶ ಕೂಡ ಸಂವಿಧಾನದಲ್ಲಿ ಅವಕಾಶ ಕಲ್ಪಿಸಲಾಗಿದೆ, ಆರ್ಟಿಕಲ್ 330 ಮತ್ತು 332. ಇದಾದ ನಂತರ ಈ 1950, 1951 ಮತ್ತು ಡಿಲಿಮಿಟೇಷನ್ ಆ್ಯಕ್ಟು ಮತ್ತು ಆ್ಯಂಟಿ ಡಿಫೆಕ್ಷನ್ ಲಾ ಇಷ್ಟನ್ನು ಹೊರತುಪಡಿಸಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಕೆಲವು ರೂಲ್ಸ್ಗಳನ್ನು ಮಾಡಿದೆ. ಅದರಲ್ಲಿ ನಾವು ನಿಯಮಗಳನ್ನು ನೋಡ್ಬೋದು. ಆ ರೂಲ್ಸಲ್ಲಿ ಏನು ಹೇಳುತ್ತೆ ಅಂತ ಅನ್ನೋದಾದರೆ, ರಿಜಿಸ್ಟ್ರೇಷನ್ ಆಫ್ ಎಲೆಕ್ಟ್ರಲ್ ರೂಲ್ಸ್, ಇದು ರೂಲ್ಸ್ಗಳನ್ನಾಗಿ ಇದು ಪ್ರತಿ ಕಾಲಕ್ಕೆ ಅದು ಮಾರ್ಪಾಡುಗಳನ್ನು ಮಾಡಿದೆ. ಹಾಗೆ 1960ಸಲ್ಲಿ ನಾವು ನೋಡೋದಾದರೆ ಪ್ರಿಪರೇಷನ್ ಆ್ಯಂಡ್ ಪಬ್ಲಿಕೇಶನ್ ಆಫ್ ದಿ ಎಲೆಕ್ಟ್ರಲ್ ರೋಲ್ಸ್ ಬಗ್ಗೆ ಇದು ಒಂದು ಅಧಿಸೂಚನೆಯನ್ನು ಹೊರಡಿಸಿತ್ತು, ಅದು ರೂಲ್ಸ್ಗಳು. ಮತ್ತು ಕಂಡಕ್ಟ್ ಆಫ್ ಎಲೆಕ್ಷನ್ ರೂಲ್ಸ್, ಅದರಲ್ಲಿ ಫೆಸಿಲಿಟೇಟ್ಸ್ ಯಾರಿಗೆ ಕಂಡಕ್ಟ್ ಆಫ್ ದಿ ಫೇರ್ ಆ್ಯಂಡ್ ಫ್ರೀ ಎಲೆಕ್ಷನ್ ಮಾಡೋದಕ್ಕೆ ನಾನು ಏನೇನೆಲ್ಲ ಕ್ರಮ ತೆಗೆದುಕೊಳ್ತಾ ಇದ್ದೀನಿ, ಅದಕ್ಕೆ ಸರ್ಕಾರ ಯಾವ ರೀತಿ ಸಹಾಯ ಮಾಡಬೇಕು, ಸಪೋರ್ಟ್ ಮಾಡಬೇಕು ಅನ್ನೋದನ್ನು ರೂಲ್ಸಲ್ಲಿ ಹೇಳಿದೆ. ಹಾಗೆ ಪ್ರೆಸಿಡೆನ್ಷಿಯಲ್ ಮತ್ತು ವೈಸ್ ಪ್ರೆಸಿಡೆಂಟ್ ಎಲೆಕ್ಷನ್ ರೂಲ್ಸ್, ಈ ಎಲೆಕ್ಷನ್ ರೂಲ್ಸ್ಗಳಲ್ಲಿ ಯಾವ ರೀತಿ ಇರಬೇಕು, ಮತದಾರರು ಯಾರಾಗಿರಬೇಕು, ಎಷ್ಟು ಸೂಚಕರಿರಬೇಕು, ನಾಮಿನೇಟರ್ಸ್ ಎಷ್ಟು ಜನ ಇರಬೇಕು ಅನ್ನೋದನ್ನು ಇದರಲ್ಲಿ ಹೇಳುತ್ತೆ. ಮತ್ತು MPs ಆಫ್ ಲೋಕಸಭಾ ಮತ್ತು ರಾಜ್ಯಸಭಾ ಅವರನ್ನು ಡಿಸ್ಕ್ವಾಲಿಫಿಕೇಷನ್ ಮಾಡೋದಕ್ಕೆ ಯಾವುದು ಆ್ಯಂಟಿ ಡಿಫೆಕ್ಷನ್ ಇದರಲ್ಲಿ ಹೇಳಿರೋ ಪ್ರಕಾರ ಯಾವ ರೀತಿ ಮಾಡಬೇಕು ಪ್ರೊಸೀಜರ್ನ. ಮತ್ತು MP ಮತ್ತು MLAs ರಾಜ್ಯಸಭಾ ಲೋಕಸಭಾ ಇದರಲ್ಲಿ ಅಸೆಟ್ಸ್ ಮತ್ತು ಅವರ ಲಯಬಿಲಿಟಿ, ಅಂದರೆ ಅವರ ಬಾಧ್ಯತೆಗಳು ಮತ್ತು ಅವರ ಆಸ್ತಿಗಳನ್ನು ಇವರು ಅಫಿಡವಿಟಲ್ಲಿ ಡಿಕ್ಲೇರ್ ಮಾಡಬೇಕು. ಅದು ಯಾವ ರೀತಿ ಮಾಡಬೇಕು, ಮಾಡದೇ ಇದ್ದರೆ ಏನಾಗುತ್ತೆ, ಪರಿಣಾಮ ಏನಾಗುತ್ತೆ ಅನ್ನೋದನ್ನು ಇದು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಕೆಲವು ರೂಲ್ಸ್ಗಳನ್ನು ಮಾಡಿದೆ. ಯಾಕೆ ಇಷ್ಟೊಂದು ಆ್ಯಕ್ಟ್ಗಳು ಮತ್ತು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದ ರೂಲ್ಸ್ಗಳು ನಮಗೆ ಬೇಕು, ಅವಶ್ಯಕತೆ ಇದೆ ಅನ್ನೋದಾದರೆ, ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಚುನಾವಣೆಗಳು ಅತ್ಯಂತ ಪ್ರಮುಖ. ಚುನಾವಣೆಯಲ್ಲಿ ಗೆದ್ದಂತಹ ವ್ಯಕ್ತಿಗಳು ಮುಂದೆ ಅವರು ನಮ್ಮನ್ನು ಆಡಳಿತ ವ್ಯವಸ್ಥೆಗೆ ನಮ್ಮನ್ನು ತರ್ತಾರೆ. ಅಂತಹ ವ್ಯಕ್ತಿಗಳು ಅವರಿಗೆ ಚುನಾವಣೆ ಗೆಲ್ಲೋದು ಅತಿ ಅವಶ್ಯಕವಾಗಿರುತ್ತದೆ. ಯಾವುದೇ ಅದು ಪಾರ್ಟಿಗಳಿರಲಿ ಅಥವಾ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ಗಳೇ ಇರಲಿ, ಅವರು ಚುನಾವಣೆಯಲ್ಲಿ ಪ್ರಜೆಗಳನ್ನು ಅವರು ಪ್ರಭಾವಿಸ್ಬೋದು. ಅವರಿಗೆ ಇರ್ತಕ್ಕಂತಹ ಸಾಮರ್ಥ್ಯವನ್ನು ಅವರು ಬಳಸಿ ಚುನಾವಣೆಗಳನ್ನು ಅವರು ಸಾಮಾನ್ಯ ನಾಗರಿಕನ ಮೇಲೆ ಪ್ರಭಾವೀಕರಿಸ್ಬೋದು. ಹಾಗಾಗಿ ನಮಗೆ ಚುನಾವಣೆಯಲ್ಲಿ ಪಾರದರ್ಶಕತೆಯನ್ನು ತರೋದಕ್ಕೆ ಅಂತೇಳಿ ವಾಚ್ಡಾಗ್ ಏನು ಎಲೆಕ್ಷನ್ ವಾಚ್ಡಾಗ್ ಇದೆ, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ, ಇದರ ಮೇಲೆ ಕಟ್ಟುನಿಟ್ಟಾಗಿ ಕ್ರಮ ಕೈಗೊಳ್ಳೋಕ್ಕೆ ಅವಕಾಶ ಇದೆ. ಆದರೆ ಯಾವ ರೀತಿ ಸಮಸ್ಯೆಗಳನ್ನು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಎದುರಿಸುತ್ತೆ ಅಂತ ನಾವು ನೋಡೋದಾದರೆ, ಚುನಾವಣೆಗಳಲ್ಲಿ ಒಂದು ಮನಿ ಪವರ್ ಪ್ರಮುಖವಾಗಿ. ಯಾರೇ ಎಲೆಕ್ಷನ್ ನಿಲ್ಲೋದ್ರ ಪ್ರಕಾರ ನಿಮಗೆ ಗೊತ್ತಿರಲಿ, ADR ಅನ್ನೋದೊಂದು
ಅಡ್ಮಿನಿಸ್ಟ್ರೇಟಿವ್ ಡೆಮೊಕ್ರೆಟಿಕ್ ರಿಫಾರ್ಮ್ಸ್ ಅನ್ನೋ ಇದೊಂದು NGO ಸಂಸ್ಥೆ. ಈ NGO ಸಂಸ್ಥೆ ಇದರಲ್ಲಿ ಇದು ಬೆಂಗಳೂರಲ್ಲೂ ಕೂಡ ಇದೆ. ಇದು ಹೇಳಿರೋ ಪ್ರಕಾರನೇ ಯಾರು ಕೋಟ್ಯಾಧಿಪತಿಗಳಾಗಿದ್ದಾರೆ ಅಥವಾ ಕುಬೇರರಿದ್ದಾರೆ ಅವ್ರಿಗೆ ಮಾತ್ರ ಎಲೆಕ್ಷನ್ನು ನಿಲ್ಲೋದಕ್ಕೆ ಅವಕಾಶ ಆಗ್ತಾ ಇದೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅದರ ಮೌಲ್ಯಗಳು ಕುಸಿತಾ ಇದೆ. ನೈಜವಾಗಿ ಪ್ರಜಾಪ್ರತಿನಿಧಿ ಆಗೋನಿಗೆ ಕಳಕಳಿಗಿಂತ ಹೆಚ್ಚಾಗಿ ಅವನ ಹಣಬಲದ ಮೇಲೆ ಅವನಿಗೆ ಪಕ್ಷಗಳು ಗುರುತಿಸ್ತಾ ಇದ್ದಾವೆ, ಅವನಿಗೆ ಟಿಕೆಟ್ ಕೊಡ್ತಾ ಇದ್ದಾವೆ. ಹಾಗಾಗಿ ಅವನು ಎಲೆಕ್ಷನಲ್ಲಿ ಗೆದ್ದು ಮುಂದೆ ಹೋಗ್ತಾ ಇದ್ದಾನೆ ಅನ್ನೋದನ್ನು ಈ ADRs ಅನ್ನೋ ಸಂಸ್ಥೆ ತನ್ನ ರಿಪೋರ್ಟ್ನಲ್ಲಿ ಹೇಳಿದೆ. ಹಾಗೆ ಮಜಲ್ ಪವರ್, ಕಾಶ್ಮೀರ ಇರ್ಬೋದು, ಇನ್ಸರ್ಜೆನ್ಸಿ ಇರತಕ್ಕಂಥ ಈಶಾನ್ಯ ಭಾರತ ರಾಜ್ಯಗಳಲ್ಲಾಗಿರ್ಬೋದು, ಅಲ್ಲಿ ಚುನಾವಣೆಗಳು ಅವರ ತೋಳ್ಬಲಗಳ ಮೇಲೆ ನಡೆಯುತ್ತೆ. ಅಂದರೆ ದೊಡ್ಡ ದೊಡ್ಡ ಗುಂಪುಗಳು ಅಲ್ಲಿ ಅಶಾಂತಿಯನ್ನು ಉಂಟು ಮಾಡೋದ್ರ ಮೂಲಕ ಅಥವಾ ಸಾಮರಸ್ಯನ ಕದಡೋದ್ರ ಮೂಲಕ ಅಲ್ಲಿ ಮಸಲ್ಸ್ ಪವರ್ನ ಬಳಸಿ ಅಲ್ಲಿ ಚುನಾವಣೆಗಳನ್ನು ಗೆಲ್ಲುವಂಥದ್ದು ಅಥವಾ ಅದನ್ನು ಪ್ರಭಾವಿಸ್ತಾರೆ. ಹಾಗೆ ಕ್ರಿಮಿನಲೈಸೇಷನ್ ಆಫ್ ಪಾಲಿಟಿಕ್ಸ್ ಆ್ಯಂಡ್ ಪೊಲಿಟಿಸೈಸೇಷನ್ ಆಫ್ ಕ್ರಿಮಿನಲ್, ಏನು ಅಪರಾಧೀಕರಣ ಅನ್ನೋದಿದೆ ಈ ಚುನಾವಣೆಗಳಲ್ಲಿ. ಯಾರು ಅಪರಾಧಿ ಆಗಿರ್ತಾನೆ ಅವನೇ ಚುನಾವಣೆಗೆ ನಿಲ್ತಾನೆ, ಅವನೇ ಜನನಾಯಕ ಆಗ್ತಾನೆ. ಅದಾದ ನಂತರ ಮತ್ತಷ್ಟು ಕ್ರಿಮಿನಲ್ ಪ್ರಕರಣಗಳನ್ನು ಅವನು ಸೃಷ್ಟಿ ಮಾಡ್ತಾನೆ, ಇನ್ನು ಜನಕ್ಕೆ ಅವನು ಸಂಕಷ್ಟ ತಂದಿಡ್ತಾನೆ. ಅಥವಾ ರಾಜಕೀಯಕ್ಕೆ ಆತ ಹೋದ್ಮೇಲೆ ಕ್ರಿಮಿನಲೈಸ್ ಆಗ್ಬೋದು, ಅವನು ಕ್ರಿಮಿನಲ್ ಆಗ್ಬೋದು. ಇದೇ ADR ಸಂಸ್ಥೆ ಹೇಳಿರೋ ಪ್ರಕಾರ ಪ್ರಸ್ತುತ ಈಗ ನಮಗೆ ಲೋಕಸಭೆಯಲ್ಲಿ ಇರ್ತಕ್ಕಂಥವರಲ್ಲಿ ಸುಮಾರು 40% ಏನಿದ್ದಾರೆ ನಮ್ಮ ಸಂಸದರು ಅವರ ಮೇಲೆ ಕ್ರಿಮಿನಲ್ ಪ್ರಕರಣಗಳಿದ್ದಾವೆ ಅಂತ ಈ ADR ಸಂಸ್ಥೆ ಹೇಳಿದೆ. ಮತ್ತು ನಾನ್ ಸೀರಿಯಸ್ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್, ಇವರು ಪಕ್ಷೇತರರು ಏನಿರ್ತಾರೆ ಇವರಿಗೆ ಸೀರಿಯಸ್ನೆಸ್ ಇರಲ್ಲ, ಅವರು ಸುಮ್ಮನೆ ಒಂದು ಅಪ್ಲಿಕೇಶನ್ ಹಾಕ್ತಾರೆ, ಅದಕ್ಕೆ ಅವರಿಗೆ ಚುನಾವಣಾ ಆಯೋಗಕ್ಕೂ ಹೆಚ್ಚು ಹೊರೆ ಆಗ್ತಾರೆ, ಪರಿಣಮಿಸ್ತಾರೆ. ಅವರು ಯಾಕೆ ಅಂತಂದರೆ ಅವರಿಗೆ ಯಾವುದೇ ರೀತಿ ಸೀರಿಯಸ್ನೆಸ್ ಆಗಿ ಈ ಇದರೊಳಗೆ ಅವರು ಬೇಕು ಅಂತ ಪಾಲ್ಗೊಂಡಿರಲ್ಲ, ಯಾರೋ ಹೇಳಿರ್ಬೋದು ಅಥವಾ ರಾಜಕೀಯ ಪಕ್ಷಗಳ ಪಿತೂರಿಂದಾಗಿ ಅವರೇ ಇನ್ನೊಂದು ಕ್ಯಾಂಡಿಡೇಟ್ನ ಹಾಕುವಂಥ ಸಂದರ್ಭದಲ್ಲಿ ಇವರು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ಗಳು ಕೂಡ ಮುಳ್ಳಾಗಿ ಪರಿವರ್ತನೆ ಆಗ್ತಾರೆ. ಅದಾದ ನಂತರ ಕ್ಯಾಸ್ಟಿಸಮ್, ಇಲ್ಲಿ ಭಾರತ ಹಲವಾರು ಒಂದು ವೈವಿಧ್ಯಮಯ ರಾಷ್ಟ್ರ, ಇದರಲ್ಲಿ ಜಾತಿ, ಧರ್ಮಗಳು ಮತ್ತು ಸಂಪ್ರದಾಯಗಳು, ಉಡುಗೆ ತೊಡುಗೆ, ವಿಭಿನ್ನ ಆಹಾರ ಪದ್ಧತಿ, ಶೈಲಿಗಳಲ್ಲೆಲ್ಲವೂ ಕೂಡ ವಿಭಿನ್ನತೆ ಹೆಚ್ಚಾಗಿದೆ. ಇಂಥದ್ರಲ್ಲಿ ಯಾರು ಎಲೆಕ್ಷನಿಗೆ ಕಂಟೆಸ್ಟ್ ಮಾಡ್ತಿರೋಂತಹ ಕ್ಯಾಂಡಿಡೇಟು ಅವನ ಕ್ಯಾಸ್ಟನ್ನು ಅಥವಾ ಅಲ್ಲಿ ಯಾವ ಕ್ಯಾಸ್ಟ್ ಜಾಸ್ತಿ ಇದೆ ಅದನ್ನು ಆಧಾರದ ಮೇಲೆ ಅವರಿಗೆ ಕ್ಯಾಸ್ಟಿಸಮ್ನ ತೋರಿಸೋದ್ರ ಮೂಲಕ ಅದ್ರ ಮೂಲಕ ಅವನು ಅಪ್ರೋಚ್ ಮಾಡ್ತಾನೆ, ವೋಟ್ ಮಾಡೋದ್ರ ಮೂಲಕ. ಹಾಗಾಗಿ ಕ್ಯಾಸ್ಟಿಸಮ್ ಅನ್ನೋ ಒಂದು ಸಮಸ್ಯೆ ಇದೆ ನಮಗೆ. ಹಾಗೆ ಕಮ್ಯುನಲಿಸಮ್, ಇದು ಏನು ಕೋಮುವಾದ ಇದೆ, ಇದು ಆ ಧರ್ಮಕ್ಕೆ ಸೇರಿದವರು, ಇವರು ಈ ಧರ್ಮಕ್ಕೆ ಸೇರಿದವರು, ಈ ಕಡೆ ಜಾಸ್ತಿ ಅವ್ರ ಜನಾಂಗ ಇದ್ದಾರೆ, ಅವ್ರಿಗೆ ಟಿಕೆಟ್ ಕೊಟ್ಟರೆ ಈ ಧರ್ಮದವರು ಎಲ್ಲರೂ ಸೇರಿ ಸಪೋರ್ಟ್ ಮಾಡ್ತಾರೆ. ಅಥವಾ ನಾವು ಇನ್ನು ಈ ಧರ್ಮನ ಉಳಿಸೋದಕ್ಕೋಸ್ಕರ ನಾವು ರಾಜಕೀಯಕ್ಕೆ ಬರ್ತಾ ಇದ್ದೀವಿ, ಅಥವಾ ಈ ಧರ್ಮದವರಿಂದ ತೊಂದರೆ ಆಗ್ತಾ ಇದೆ, ನಮ್ಮ ಧರ್ಮನ ನಾವು ಉಳಿಸ್ಬೇಕು ಅನ್ನೋದಕ್ಕೋಸ್ಕರ ನಾವು ರಾಜಕೀಯಕ್ಕೆ ಬರ್ತಾ ಇದ್ದೀವಿ. ಈ ಥರದ ಸಿದ್ಧಾಂತಗಳನ್ನು ಹೊಂದಿರತಕ್ಕಂಥ ರಾಜಕೀಯ ಪಕ್ಷಗಳು ಸಮಸ್ಯೆಯನ್ನು ತಂದೊಡ್ತಾ ಇದೆ. ಇದು ನಮ್ಮ ಭಾರತ ದೇಶಕ್ಕೂ ಮತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಗೂ ಮತ್ತು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾಗೂ ಕೂಡ ಇದು ಎಲ್ಲರಿಗೂ ಇದು ಒಂದು ಆರೋಗ್ಯಕರ ಸಮಾಜಕ್ಕೆ ಇದೊಂದು ಮಾರಕನೇ ಅಂತೇಳಿ ಹೇಳ್ಬೋದು. ಹಾಗಾಗಿ ಇಷ್ಟೆಲ್ಲ ಸಮಸ್ಯೆಗಳನ್ನು ಇರೋದ್ರಿಂದ ಕಾಲಕಾಲಕ್ಕೆ ಸರ್ಕಾರಗಳು ಮತ್ತು ಎಲೆಕ್ಷನ್ ಕಮಿಷನ್ಗಳು ವೇರಿಯಸ್ ಕಮಿಟಿಗಳು ಹಾಗೆ ಆಯೋಗಗಳನ್ನು ಸಮಿತಿಗಳು ಮತ್ತು ಆಯೋಗಗಳನ್ನು ರಚಿಸೋದ್ರ ಮೂಲಕ ಯಾವ ರೀತಿ ನಾವು ಈ ಸಮಸ್ಯೆಗಳಿಗೆ ಅಂತ್ಯ ಆಡ್ಬೋದು, ಇನ್ನೂ ಹೆಚ್ಚಿನದಾಗಿ ಪಾರದರ್ಶಕತೆಯನ್ನು ತರ್ಬೋದು, ಎಲೆಕ್ಟ್ರಲ್ ಸಿಸ್ಟಮ್ನ ನಾವು ಯಾವ ರೀತಿ ಇನ್ನೂ ಉತ್ತಮಗೊಳಿಸ್ಬೋದು ಅನ್ನೋದಕ್ಕೆ ಹಲವಾರು ರೀತಿಯ ಸಜೆಷನ್ಸ್ ಬೇಕು ಅನ್ನೋದಕ್ಕೆ ಕಮಿಟಿ ಮತ್ತು ಆಯೋಗಗಳನ್ನು ರಚಿಸಿದೆ. ಅದರಲ್ಲಿ ಪ್ರಮುಖವಾಗಿ ನಾವು ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿ, ಜಂಟಿ ಸಂಸದೀಯ ಸಮಿತಿಗಳು ಅಂತೇನು ಕರಿತೀವಿ, ಅವರು ಕೂಡ ಅದರಲ್ಲಿ ಅಮೆಂಡ್ಮೆಂಟ್ಸ್ನ ಎಲೆಕ್ಷನ್ ಲಾಸ್ ಮಾಡೋದಕ್ಕೆ ಅವರು ಹೇಳಿದರು, ಸಜೆಸ್ಟ್ ಮಾಡಿದ್ದಾರೆ. ಅದಾದಮೇಲೆ ತುರ್ಕೊಂಡೆ ಕಮಿಟಿ ಅಂತ, ಇದೊಂದು ಅನ್ಅಫಿಷಿಯಲ್ ಕಮಿಟಿ, ಇದೊಂದು ಜೆ ಪಿ ಮೂಮೆಂಟ್ ಟೈಮಲ್ಲಿ 1970s ಟೈಮಲ್ಲಿ ಹೆಚ್ಚಾಗಿ ಇದ್ದಂಥದ್ದು. ಇದು JP ನಾರಾಯಣ್ ಏನಿದಾರಲ್ಲ ಅವರು ಮಾಡಿರ್ತದ್ದು. ಇದು ಅನ್ಅಫಿಷಿಯಲ್ ಕಮಿಟಿ ಆಗಿತ್ತು. ಇದ್ರ ವರದಿನ ಯಾರು ಅಕ್ಸೆಪ್ಟ್ ಮಾಡಲಿಲ್ಲ. ಮತ್ತು ದಿನೇಶ್ ಗೋಸ್ವಾಮಿ ಕಮಿಟಿ ಅನ್ನೋದು ಪ್ರಮುಖವಾಗಿ ಇರ್ತಕ್ಕಂಥದ್ದು. ಇದು 1990ನೇ ಇಸ್ವಿಲಿ ದಿನೇಶ್ ಗೋಸ್ವಾಮಿ ಅನ್ನೋರು ಅಂದಿನ ಲಾ ಮಿನಿಸ್ಟರ್ ಆಗಿದ್ದರು. VP ಸಿಂಗ್ ಅವರ ಅಧ್ಯಕ್ಷತೆಯಲ್ಲಿದ್ದಾಗ ಈ ಸಚಿವರು ಒಂದು ಸಮಿತಿನ ಫಾರ್ಮ್ ಮಾಡಿ ದಿನೇಶ್ ಗೋಸ್ವಾಮಿ ಅವರ ಅಧ್ಯಕ್ಷತೆಯಲ್ಲಿ ಎಲೆಕ್ಟ್ರಲ್ ರಿಫಾರ್ಮ್ಸ್ ಬಗ್ಗೆ ಅವರು ಹೆಚ್ಚಿನದಾಗಿ ಯಾವ ರೀತಿ ಚುನಾವಣೆಗಳು ಆಗಬೇಕು ಅನ್ನೋದಕ್ಕೆ ಹಲವಾರು ರೀತಿಯ ಸಜೆಷನ್ನ ಕೊಟ್ಟಿದ್ದಾರೆ. ಅದರಲ್ಲಿ ಕೆಲವು ಇಂಪ್ಲಿಮೆಂಟ್ ಆಗಿದ್ದಾವೆ. ಅದಾದ ನಂತರ ಓರಾ ಕಮಿಟಿ ಅನ್ನೋದು ಅದು ಪ್ರಮುಖವಾಗಿ ಕ್ರೈಮ್ ಮತ್ತು ಪೊಲಿಟಿಕ್ಸ್ ಈ ಎರಡರ ನಡುವೆ ಇರತಕ್ಕಂತಹ ನೆಕ್ಸಸ್ ಏನಿದೆ ಅದರ ವಿಚಾರವಾಗಿ ಈ ಕಮಿಟಿ ಸಜೆಷನ್ಗಳನ್ನ ಕೊಟ್ಟಿದೆ. ಹಾಗೆ ಇಂದ್ರಜಿತ್ ಗುಪ್ತಾ ಕಮಿಟಿ, ಇದು ಸ್ಟೇಟ್ ಫಂಡಿಂಗ್ ಆಫ್ ಎಲೆಕ್ಷನ್, ರಾಜ್ಯ ಸರ್ಕಾರನೇ ಅಥವಾ ಸರ್ಕಾರಗಳೇ ಚುನಾವಣೆಗೆ ನಿಲ್ತಕ್ಕಂತಹ ಪ್ರತಿನಿಧಿಗಳಿಗೆ ಧನ ಸಹಾಯ ಮಾಡೋದ್ರ ಮೂಲಕ ಅವರ ಎಲೆಕ್ಷನ್ಗಳಿಗೆ ಸರ್ಕಾರನೇ ಹಣ ಖರ್ಚು ಮಾಡೋದ್ರ ಮೂಲಕ ಎಲೆಕ್ಷನನ್ನು ಮಾಡಬೇಕು ಅಥವಾ ಮಾಡಬಾರ್ದು ಅನ್ನೋ ವಿಷಯದ ಮೇಲೆ ಈ ಸಮಿತಿ ರಿಪೋರ್ಟ್ನ ಕೊಟ್ಟಿರ್ತಕ್ಕಂಥದ್ದು. ಅದಾದ ನಂತರ JS ವರ್ಮಾ ಕಮಿಟಿ, ಇದು ಅಮೆಂಡ್ಮೆಂಟ್ಸ್ ಟು ದಿ ಕ್ರಿಮಿನಲ್ ಲಾಸ್, ಯಾರು ಕ್ರಿಮಿನಲ್ ಪ್ರಕರಣಗಳಲ್ಲಿ ಭಾಗಿಯಾಗಿರ್ತಾರೆ ಅಂತಹ ಪ್ರಜಾಪ್ರತಿನಿಧಿಗಳನ್ನು ಅವ್ರಿಗೆ ಬಾರ್ ಮಾಡಬೇಕು, ಅವರನ್ನು ಹೊರಗಡೆ ಇಡಬೇಕು ಚುನಾವಣೆಗಳಿಂದ ಅನ್ನೋದಕ್ಕೆ ಇದು ಸಜೆಷನ್ನ ಕೊಟ್ಟಿರ್ತಕ್ಕಂಥದ್ದು. ನಾವು ಎಲೆಕ್ಟ್ರಲ್ ರಿಫಾರ್ಮ್ಸ್ನ ನಾವು
1996ನೇ ಇಸ್ವಿ ಹಿಂದ್ಗಡೆಯಿಂದ ಮತ್ತು 96 ಈ ಕಡೆಯಿಂದ, ಅದಾದ ನಂತರ 2010ರಿಂದ ಈ ರೀತಿಯಾಗಿ 3 ವಿಭಾಗಗಳಲ್ಲಿ ನಾವು ಎಲೆಕ್ಷನ್ ರಿಫಾರ್ಮ್ಸ್ ಏನೇನಾಗಿದ್ದಾವೆ ಅದನ್ನು ನಾವು ಅಭ್ಯಾಸ ಮಾಡ್ಬೋದು. ಇದು ನಮಗೆ ಸುಲಭವಾಗಿ ಅರ್ಥ ಆಗುತ್ತೆ. ನೋಡಿ, ಎಲೆಕ್ಟ್ರಲ್ ರಿಫಾರ್ಮ್ ಬಿಫೋರ್ 1996 96 ಹಿಂದ್ಗಡೆ ಇದ್ದಂಥದ್ದು ಪ್ರಮುಖವಾಗಿ ಏನು ಬದಲಾವಣೆ ಆಗಿದ್ದಾವೆ. ಅದರಲ್ಲಿ ಪ್ರಮುಖವಾಗಿ ನಮಗೆ ಲೋವರಿಂಗ್ ದ ವೋಟಿಂಗ್ ಏಜ್, ಮತದಾನ ಮಾಡುವಂತಹ ಏನು ವಯಸ್ಸಿತ್ತು ಅದನ್ನು 1988ನೇ ಇಸ್ವಿಲಿ 61ನೇ ಸಂವಿಧಾನದ ತಿದ್ದುಪಡಿಯಲ್ಲಿ 21 ವರ್ಷಕ್ಕೆ ಇದ್ದಂತಹ ಮತದಾನದ ವಯಸ್ಸನ್ನು 18 ವರ್ಷದ ವಯಸ್ಸಿಗೆ ಇಳಿಸಲಾಗಿದೆ. ಇದು ರಾಜೀವ್ ಗಾಂಧಿ ಇದ್ದಂತಹ ಸಂದರ್ಭದಲ್ಲಿ ಆಗಿರ್ತಕ್ಕಂಥದ್ದು. ಅದಾದ ನಂತರ ಡೆಪ್ಯುಟೇಷನ್ ಟು ದಿ ಎಲೆಕ್ಷನ್ ಕಮಿಷನ್, ಯಾರು ರಾಜ್ಯ ಸರ್ಕಾರಿ ಅಥವಾ ಅರೆ ಸರ್ಕಾರಿ ನೌಕರರಿದ್ದಾರೆ ಅವರನ್ನು ಎಲೆಕ್ಷನ್ ಡ್ಯೂಟಿಗೋಸ್ಕರ ಅವರನ್ನು ಡೆಪ್ಯುಟೇಷನಿಗೆ ತರೋಂಥದ್ದು, ಅವರಿಗೆ ಇಲ್ಲಿಗೆ ಡೆಪ್ಯುಟೇಷನ್ ಹಾಕೋದ್ರ ಮೂಲಕ ಎಲೆಕ್ಷನ್ ಕೆಲಸಗಳಲ್ಲಿ ಅವರನ್ನು ಭಾಗಿದಾರರನ್ನಾಗಿ ಮಾಡ್ಕೊಳ್ಳೋಂಥದ್ದಕ್ಕೆ 1988ರಲ್ಲಿ ಇದನ್ನು ಅನುಮೋದನೆ ಮಾಡಲಾಗಿತ್ತು. ಮತ್ತು ಇನ್ಕ್ರೀಸಿಂಗ್ ಇನ್ ನಂಬರ್ ಆಫ್ ಪ್ರಪೋಸರ್ಸ್ ಇನ್ ರಾಜ್ಯಸಭಾ. ನೋಡಿ, ರಾಜ್ಯಸಭಾ ಸೀಟ್ಗೆ ಯಾರಾದರೂ ಒಬ್ಬ ಅಭ್ಯರ್ಥಿ ಕಾಂಪೀಟ್ ಮಾಡಬೇಕು ಅನ್ನೋದಾದರೆ ಏಕಾಏಕಿ ನಾನು ಕಾಂಪೀಟ್ ಮಾಡ್ತೀನಿ ಅಂತೇಳಿ ನಾಮಿನೇಷನ್ ಹಾಕೋಕ್ಕೆ ಆಗಲ್ಲ. ಅವರಿಗೆ ಸೂಚಕರು ಅಂತ ಬೇಕಾಗುತ್ತೆ, ಅಂದರೆ ಪ್ರಪೋಸರ್ಸ್. ಹೌದು, ನಾವು ಈತನ ಮೇಲೆ ನಂಬಿಕೆ ಇಟ್ಟಿದ್ದೀವಿ, ಈತ ನಮ್ಮ ರಾಜಕೀಯ ವ್ಯವಸ್ಥೆಗೆ ಈತ ಬಂದರೆ ಇನ್ನೂ ಹೆಲ್ಪ್ ಆಗುತ್ತೆ, ಇವರು ಒಳ್ಳೆಯವನಿದ್ದಾನೆ, ರಾಜಕೀಯಕ್ಕೆ ಈ ಥರ ಅವಶ್ಯಕತೆ ಇದ್ದಾನೆ ಅನ್ನೋದನ್ನು ಸೂಚಕರು ಬೇಕಾಗುತ್ತೆ. ಆ ಸೂಚಕರು ಕೂಡ ಅದೇ ಸದಸ್ಯರಾಗಿರಬೇಕಾಗುತ್ತೆ ಅಲ್ಲಿರುವಂಥವ್ರು. ಅವರು ಅದರದ ಪರ್ಸೆಂಟೇಜನ್ನು ಇಲ್ಲಿ ಸೆಟ್ ಮಾಡಿದರು. 10% ಆಫ್ ದ ವೋಟರ್ಸ್ ಇರ್ಬೋದು ಅಥವಾ 10 ಮೆಂಬರ್ಸ್ ಕೂಡ ಆಗಿರ್ಬೋದು. ಅಂದರೆ ಯಾಕೆ ಇದನ್ನು ಮಾಡಿದ್ದಾರೆ ಅಂತಂದರೆ, ಯಾರು ನಾನ್ ಸೀರಿಯಸ್ ಕ್ಯಾಂಡಿಡೇಟ್ಸ್ ಇರ್ಬೋದು ಅಥವಾ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಸುಮ್ಮನೆ ಒಂದು ಅಪ್ಲಿಕೇಶನ್ ಹಾಕಿ ಬಿಟ್ಟಿರ್ತಾರೆ, ಆ ಥರದವ್ರನ್ನ ತಪ್ಪಿಸೋದಕ್ಕೋಸ್ಕರ ಅವ್ರಿಗೆ ಯಾರಿಗೂ ಬೆಂಬಲ ಇಲ್ಲ, ಸೂಚಕರು ಯಾರು ಅವ್ರ ಹಿಂದ್ಗಡೆ ಇಲ್ಲ ಅಂತಂದರೆ ಅವ್ರ ನಾಮಿನೇಷನ್ ಅಥವಾ ನಾಮಪತ್ರನ ತಿರಸ್ಕೃತ ಆಗುತ್ತೆ. ಹಾಗಾಗಿ ಇಲ್ಲಿ 10 ಜನ ಸದಸ್ಯರು 10 ಜನ ಮೆಂಬರ್ಗಳು ಅವ್ರ ಹಿಂದೆ ಇದ್ದಾರೆ ಅಂತಂದರೆ ಆತ ಸೀರಿಯಸ್ ಕ್ಯಾಂಡಿಡೇಟ್ ಅಂತ ಕನ್ಸಿಡರ್ ಮಾಡ್ಬೋದು. ಸೀರಿಯಸ್ನೆಸ್ನ ತರೋದಕ್ಕೋಸ್ಕರ ಇದನ್ನು ಸೇರಿಸಿದ್ದು. ಅದಾದ ನಂತರ ಎಲೆಕ್ಟ್ರಾನಿಕ್ ವೋಟಿಂಗ್ ಮೆಷಿನ್ 1989ನಲ್ಲಿ ಪ್ರಥಮವಾಗಿ ರಾಜಸ್ಥಾನದಲ್ಲಿ ಮತ್ತು ಮಧ್ಯಪ್ರದೇಶ ಮತ್ತು ಡೆಲ್ಲಿಲಿ ನಡೆದಿರ್ತಕ್ಕಂತಹ ಚುನಾವಣೆಗಳಲ್ಲಿ ಈ EVM ಮೆಷಿನ್ಗಳನ್ನು ಬಳಸಲಾಗಿತ್ತು. ಅಂದರೆ ಕಾಲಕ್ಕೆ ತಕ್ಕಂತೆ ಡಿಜಿಟಲ್ ವರ್ಲ್ಡ್ಗೆ ನಾವು ತೆರೆದುಕೊಳ್ತಾ ಇದ್ದಂಗೆ ನಮ್ಮ ಚುನಾವಣಾ ಪದ್ಧತಿಗಳು ಕೂಡ ಹೊಸ ಹೊಸ ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳೋದ್ರ ಮೂಲಕ ನಮಗೆ ಹೆಚ್ಚಿನ ಪಾರದರ್ಶಕತೆನ ಇನ್ನು ತ್ವರಿತವಾಗಿ ಈ ವ್ಯವಸ್ಥೆನ ಅಭಿವೃದ್ಧಿಪಡಿಸೋದಕ್ಕೆ ನಮಗೆ ಸಾಧ್ಯ ಆಗುತ್ತೆ. ಹಾಗೆ ಕಾಲಕಾಲಕ್ಕೆ ಬೇಕಾಗಿರ್ತಕ್ಕಂತಹ ಮಾರ್ಪಾಡುಗಳನ್ನು ಈ ಎಲೆಕ್ಷನ್ ಕಮಿಷನ್ ಮಾಡ್ತಾ ಇದೆ. ಮತ್ತು ಬೂತ್ ಕ್ಯಾಪ್ಚರಿಂಗ್ ಅನ್ನೋ ಇನ್ನೊಂದು ಕಾನ್ಸೆಪ್ಟು. ಬೂತ್ ಕ್ಯಾಪ್ಚರಿಂಗಲ್ಲಿ ಯಾವುದೋ ಒಂದು ಈಗ ನಕ್ಸಲ್ ಏರಿಯಾ ಅಂತ ಪ್ರದೇಶಗಳಲ್ಲಿ ಚುನಾವಣೆ ನಡೀತಾ ಇದೆ. ಈಗ ಛತ್ತೀಸ್ಗಢ ಉದಾಹರಣೆಗೆ ಅಲ್ಲಿ ದಾಂತೆವಾಡ ಆಗಿರ್ಬೋದು ಮತ್ತು ಬಸ್ತಾರ್ಗರ್ ಈ ಥರದ ಪ್ರದೇಶಗಳಲ್ಲಿ ನಕ್ಸಲ್ ಹಾವಳಿ ಅಥವಾ ನಕ್ಸಲ್ ಚಟುವಟಿಕೆ ತುಂಬ ಇರುತ್ತೆ. ಅವು ರೆಡ್ ಕಾರಿಡಾರ್ಗೆ ಬರೋಂತಹ ಪ್ರದೇಶಗಳು. ಅಂಥ ಜಾಗದಲ್ಲಿ ಚುನಾವಣೆ ನಡೀತಾ ಇರತಕ್ಕಂಥ ಸಂದರ್ಭದಲ್ಲಿ ನೀವು ಚುನಾವಣೆನ ವಿರೋಧಿಸೋಕ್ಕೋಸ್ಕರ ಅಥವಾ ಚುನಾವಣೆಗೆ ಸ್ಪರ್ಧಿಸತಕ್ಕಂತಹ ಯಾವುದೇ ಜನಪ್ರತಿನಿಧಿಯಾಗಿ ನಿಂತಿರ್ತಕ್ಕಂತಹ ಅಭ್ಯರ್ಥಿನೇ ಅವನಿಗೆ ಸೋಲಿನ ಭಯ ಇರ್ಬೋದು. ಈ ಎಲ್ಲ ಕಾರಣಗಳಿಂದಾಗಿ ಆತ ಇಡೀ ಬೂತ್ನ ಕ್ಯಾಪ್ಚರ್ ಮಾಡ್ಬೋದು. ಏನು ಎಲೆಕ್ಷನ್ ಬೂತ್ ನಡೀತಾ ಇರುತ್ತೆ ಅದರಲ್ಲಿರ್ತಕ್ಕಂತಹ ಚುನಾವಣಾ ಮತಪಟ್ಟಿಗೆಗಳನ್ನು ಅವನು ಓದ್ಕೊಂಡು ಹೋಗ್ಬೋದು ಅಥವಾ ಜನರಿಗೆ ಬೆದರಿಕೆ ಆಗ್ಬೋದು, ಯಾರೂ ವೋಟ್ ಮಾಡದೇ ಇರೋ ಥರ ಎದುರಿಸ್ಬೋದು. ಈ ರೀತಿಯಾದಂತಹ ಪ್ರಕರಣಗಳಲ್ಲಿ 1989ನೇ ಇಸ್ವಿಲಿ ಈ ರೀತಿ ಇದ್ದಂಥದ್ದು ಆದರೆ ಅಲ್ಲಿ ಎಲೆಕ್ಷನನ್ನು ಕ್ಯಾನ್ಸಲ್ ಮಾಡಲಾಗುತ್ತದೆ ಅಥವಾ ಮತ್ತೆ ಮುಂದೂಡಲಾಗ್ಬೋದು. ಈ ರೀತಿಯಾದಂಥ ಅವಕಾಶಗಳನ್ನು ಮಾಡಿಕೊಟ್ಟಿದ್ದಾರೆ. ಮತ್ತು ಎಪಿಕ್ ಅಂತ ಎಲೆಕ್ಟ್ರಲ್ ಪಿಕ್ಚರ್ ಐಡೆಂಟಿಟಿ ಕಾರ್ಡ್ ಏನಿರುತ್ತೆ, ಇದು TN ಶೇಷನ್, ಇವರು ಭಾರತದ ಮುಖ್ಯ ಚುನಾವಣಾ ಆಯುಕ್ತರಾಗಿದ್ದಂಥವರು. ಇವರು ತಮಿಳುನಾಡವರು. ಇವರು ಯಾವಾಗ ಈ ಮುಖ್ಯ ಚುನಾವಣಾ ಆಯುಕ್ತರಾಗಿ ಅಧಿಕಾರ ವಹಿಸ್ಕೊಂಡ್ಮೇಲೆ ಚುನಾವಣಾ ಸುಧಾರಣೆಗಳಲ್ಲಿ ಮಹತ್ತರವಾದ ಬೆಳವಣಿಗೆಗಳಾಯಿತು. ಹಾಗೆ ಅತಿ ಹೆಚ್ಚು ಪಾರದರ್ಶಕತೆಯನ್ನು ಇವರು ತರೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಹಾಗಾಗಿ ಇವ್ರ ಹೆಸರು ಯಾವಾಗಲೂ ಕೂಡ ಇದೊಂದು ಅಜರಾಮರ ಆಗಿರ್ತಕ್ಕಂಥದ್ದು. ಇವರು 1990ನೇ ಇಸ್ವಿಯಿಂದ ಹಿಡಿದು 96ನೇ ಇಸ್ವಿವರೆಗೂ ಇವರು ಚುನಾವಣಾ ಆಯೋಗದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದರು. ಹಾಗೆ 93ನೇ ಇಸ್ವಿಲಿ ಇವರೊಂದು ಪ್ರಮುಖವಾದಂತಹ ಸುಧಾರಣೆ ಏನು ಅಂತಂದರೆ, ಫೋಟೋ ಇರುವಂತಹ ವೋಟರ್ ಐಡಿಗಳು. ಮುಂಚೆ 93ಗಿಂತ ಇಂಚೆ ಅದರಲ್ಲಿ ಯಾವುದೇ ರೀತಿಯ ಅದರಲ್ಲಿ ಭಾವಚಿತ್ರಗಳು ಇರಲಿಲ್ಲ. ಅದರಲ್ಲಿ ಕೇವಲ ಹೆಸರು, ಊರು ಇಷ್ಟು ಮಾತ್ರ ಇತ್ತು. ಯಾವ ಬೂತಿಗೆ ಸೇರ್ತಾನೆ ಈ ವ್ಯಕ್ತಿ ಅನ್ನೋದಷ್ಟೇ ಇತ್ತು. ಇವರು ಬಂದಮೇಲೆ ಇದನ್ನು ಹಲವಾರು ಡೂಪ್ಲಿಕೇಟ್ ಆಗಿ 2 ಬಾರಿ ಹೋಗುವಂಥದ್ದು ಅಥವಾ ಬೇರೆಯವ್ರನ್ನ ಯೂಸ್ ಮಾಡಿ ನಾವು ಹೋಗಿ ವೋಟ್ ಮಾಡೋ ಅಂಥದ್ದು, ಇದನ್ನು ತಡೆಯೋದಕ್ಕೋಸ್ಕರ, ಈ ಥರ ವೋಟಲ್ಲಿ ಅನ್ಯಾಯ ಅಕ್ರಮ ಆಗೋದನ್ನು ತಡೆಯೋದಕ್ಕೋಸ್ಕರ ಈ ಶೇಷನ್ ಅವರು ಭಾವಚಿತ್ರ ಇರ್ತಕ್ಕಂಥದ್ದು, ಮತದಾರನ ಭಾವಚಿತ್ರ ಇದರಲ್ಲಿ ಕಡ್ಡಾಯವಾಗಿರ್ತಕ್ಕಂತಹ ಒಂದು ID ಕಾರ್ಡನ್ನ ಇವರು ಬಿಟ್ಟರು. ಇದು ಎಪಿಕ್ ಕಾರ್ಡ್. ಇದರಲ್ಲಿ ಭಾವಚಿತ್ರ ಇರೋದ್ರಿಂದ 2 ಬಾರಿ ಹೋಗಿ ಮತ ಹಾಕೋವಂಥದ್ದು ತಪ್ಪಿತು. ಮತ್ತು ಅದೇ ವ್ಯಕ್ತಿ ಇದ್ರೆ ಮಾತ್ರನೇ ಆತನೇ ಬಂದು ವೋಟ್ ಹಾಕೋವಂಥದ್ದಕ್ಕೆ ಇದು ಹೆಚ್ಚಿನ ಅವಕಾಶವನ್ನು ಮಾಡಿಕೊಡ್ತು. ಹಾಗಾಗಿ ಇವರೊಂದು ಮಾತು ಹೇಳ್ತಾರೆ, ಗುಡ್ ಗೌರ್ಮೆಂಟ್ ಈಸ್ ನಾಟ್ ಆ್ಯನ್ ಆಕ್ಸಿಡೆಂಟ್ ಅಂತ ಹೇಳ್ತಾರೆ ಇವ್ರದೊಂದು. ಈ ಗುಡ್ ಗೌರ್ಮೆಂಟ್ ಈಸ್ ನಾಟ್ ಆ್ಯನ್ ಆಕ್ಸಿಡೆಂಟ್ ಅಂದರೆ ಒಳ್ಳೆಯ ಸರ್ಕಾರ ಅನ್ನೋದು ಅದೊಂದು
ಏನೋ ಹೆಚ್ಚು ಕಡಿಮೆ ಆಗಿ ಅಥವಾ ಅಪಘಾತದಿಂದಾಗಿ ಬರ್ತಕ್ಕಂಥದ್ದಲ್ಲ, ಅದೊಂದು ಸಡನ್ನಾಗಿ ಅಂಥದ್ದಲ್ಲ. ಅದಕ್ಕೆ ಎಲ್ಲರ ಪರಿಶ್ರಮ ಇರಬೇಕು ಮತ್ತು ಅದು ಬೇಕು ಅಂತಲೇ ನಾವು ತರಬೇಕು ಅದನ್ನು. ಹಾಗಾಗಿ ಇದೊಂದು ಇಟ್ಸ್ ನಾಟ್ ಆ್ಯನ್ ಆಕ್ಸಿಡೆಂಟ್. ಇದು ಏನೋ ಅಂದ್ಕೊಂಡಿದ್ದ ತಕ್ಷಣ ಬರೋಂಥದ್ದಲ್ಲ, ಅಥವಾ ನಾವು ನೆಗ್ಲೆಕ್ಟ್ ಮಾಡಿದ ತಕ್ಷಣ ಬರೋಂಥದ್ದಲ್ಲ. ನಾವು ಇನ್ವಾಲ್ವ್ ಆಗಬೇಕು, ನಮಗೆ ಬೇಕು ಅಂತ ಅದನ್ನು ತರಿಸ್ಬೇಕು, ಅದರಿಂದ ನಮ್ಮೆಲ್ಲರ ಪ್ರಯತ್ನ ಇರಬೇಕು ಅನ್ನೋದನ್ನು ಇವ್ರ ಮಾತಿನ ಅರ್ಥ ಆಗಿದೆ. ಮತ್ತು ಇವರು ಪ್ರಮುಖವಾಗಿ ಸ್ಟ್ರಿಕ್ಟ್ ಕೋಡ್ ಆಫ್ ಕಂಡಕ್ಟ್ ಅಂತಂದರೆ ಎಲೆಕ್ಷನ್ನು ಡಿಕ್ಲೇರ್ ಆಗಿದ ತಕ್ಷಣ ಆವತ್ತಿನ ದಿನದಿಂದನೇ ಶುರುವಾಗುತ್ತೆ. ಅಂದರೆ ಕೋಡ್ ಆಫ್ ಕಂಡಕ್ಟ್ ಶುರುವಾಯಿತು ಅಂತಂದರೆ ಸರ್ಕಾರ ಅಲ್ಲಿರ್ತಕ್ಕಂಥ ಎಲ್ಲ ಅಧಿಕಾರಿ ವರ್ಗಗಳು ಎಲೆಕ್ಷನ್ ಕಮಿಷನನ್ನು ಅಧೀನಕ್ಕೆ ಒಳಪಡೋಂಥದ್ದು. ಅಲ್ಲಿರ್ತಕ್ಕಂಥ ಪೊಲೀಸ್ ಆಫೀಸರ್ ಆಗಿರ್ಬೋದು, DC ಆಗಿರ್ಬೋದು, ಯಾರೇ ಆಗಿರಲಿ, ಎಲೆಕ್ಷನ್ ಮುಗಿಯೋವರೆಗೂ ಕೂಡ ಅವರೆಲ್ಲರೂ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದ ಕಂಟ್ರೋಲಲ್ಲಿ ಇರ್ತಕ್ಕಂಥದ್ದು. ಅವರ ಟ್ರಾನ್ಸ್ಫರಿಂಗ್ ಆಗಿರ್ಬೋದು, ಸರ್ಕಾರ ಯಾವುದೇ ಹೊಸ ರೀತಿಯ ಘೋಷಣೆ ಮಾಡಿರ್ತಕ್ಕಂಥದ್ದು ಎಲ್ಲವೂ ಕೂಡ ಇಲ್ಲಿ ನಿರ್ಬಂಧವನ್ನು ಗೊಳಿಸಲಾಗುತ್ತೆ. ಇದನ್ನು ನಾವು ಕೋಡ್ ಆಫ್ ಕಂಡಕ್ಟ್ ಅಂತ ಕರಿತೀವಿ. ಇದನ್ನು ನಾವು ಚುನಾವಣಾ ಸಂಹಿತೆ ಅಂತಲೂ ಕರಿತೀವಿ. ಮತ್ತು ವೋಟರ್ ID ಕಾರ್ಡ್ ಇವರು ಪ್ರಮುಖವಾಗಿ ಇವರು ತಂದಂತಹ ಮಾರ್ಪಾಡುಗಳು. ಮತ್ತು ಪುಟ್ಟಿಂಗ್ ಎನ್ ಕ್ಯಾಪ್ ಆನ್ ಕ್ಯಾಂಡಿಡೇಟ್ ಎಕ್ಸ್ಪೆಂಡಿಚರ್. ಇದಕ್ಕೆ ಮುಂಚೆ ಹಣವಂತರು ಎಷ್ಟೇ ಖರ್ಚು ಮಾಡಿದ್ರೂ ಕೂಡ ಅವರು ಎಲೆಕ್ಷನಲ್ಲಿ ಸುಲಭವಾಗಿ ಗೆಲ್ತಾ ಇದ್ದರು. ಇವ್ರು ಬಂದ ನಂತರ ಇದಕ್ಕೆ ಒಂದು ಎಕ್ಸ್ಪೆಂಡಿಚರ್, ಏನು ಅವ್ರಿಗೆ ಚುನಾವಣಾ ಖರ್ಚು ವೆಚ್ಚಗಳಿದಾವಲ್ಲ, ಇದಕ್ಕೆ ಒಂದು ಮಿತಿನ ಹೇರಿದರು. ಇದ್ರ ಮೇಲೆ ನೀವು ಖರ್ಚು ಮಾಡಿದರೆ ನಿಮ್ಮನ್ನು ಡಿಸ್ಕ್ವಾಲಿಫೈ ಮಾಡ್ತೀವಿ ಅನ್ನೋ ಒಂದು ಸೂಚನೆ ಕೊಟ್ಟರು. ಇದರಿಂದಾಗಿ ಅಭ್ಯರ್ಥಿಗಳು ಹೆಚ್ಚಿನದಾಗಿ ಹಣದ ಹೊಳೆನರಿಸಿ ಅಥವಾ ಆಮಿಷನ ತೋರಿಸಿ ಅವರಿಗೆ ಊಟಕ್ಕೆ ಹಾಕ್ಸೋದು, ಇನ್ನೊಂದೆಲ್ಲೋ ಶಾಮಿಯಾನದ ಏನೋ ಫಂಕ್ಷನ್ ಮಾಡಿಸೋದ್ರ ಮೂಲಕ ಈ ಥರದ್ದು ಅನಗತ್ಯವಾದ ಖರ್ಚುಗಳನ್ನು ಏರಿ ಅವರ ಮತದಾರರನ್ನು ಸೆಳೆಯುವಂಥ ಏನು ಕ್ರಮಗಳಿದ್ವು, ಇವಕ್ಕೆಲ್ಲವಕ್ಕೂ ಇವರು ಇದನ್ನು ಮಿತಿನ ಏರಿದರು. ಯಾವ ರೀತಿ ಆಗುತ್ತೆ ಅಂತಂದರೆ, ಇದು ಚುನಾವಣಾ ವೆಚ್ಚದಲ್ಲಿ ಯಾವುದಾದ್ರೂ ಈಗ ಭಾಷಣ ನಡೀತಾ ಇರುತ್ತೆ, ಅಲ್ಲಿ ಹಲವಾರು ಜನ ಸೇರಿರ್ತಾರೆ, ಚುನಾವಣಾ ವೀಕ್ಷಕರು ಇರ್ತಾರೆ, ಅವರು ಗೌಪ್ಯವಾಗಿ ಅವರು ಸೀಕ್ರೆಟಾಗಿ ಹೋಗಿ ಅವರಾಗೆ ಸುಮ್ಮನೆ ಒಂದು ಎವ್ಯಾಲ್ಯೂಯೇಷನ್ ಮಾಡ್ತಾರೆ, ಇದಕ್ಕೆ ಎಷ್ಟು ಖರ್ಚಾಗಿರ್ಬೋದು ಅಂತ. ಹಾಗೆ ಅವರು ಕೌಂಟ್ ಮಾಡ್ತಾ ಇರ್ತಾರೆ. ಅದರಲ್ಲಿ ಯಾವುದಕ್ಕೆ ಲಿಮಿಟನ್ನು ಮೀರುತ್ತೆ ಆವಾಗ ಅವರಿಗೆ ನೋಟಿಸ್ ಕೊಡ್ತಾರೆ. ಮತ್ತು ಅದಕ್ಕಿಂತ ಅವರು ಇನ್ನೂ ಹೆಚ್ಚಾಗಿ ಖರ್ಚು ಮಾಡಿದರೆ ಅವರನ್ನು ಡಿಸ್ಕ್ವಾಲಿಫೈ ಮಾಡೋಂಥ ಎಲ್ಲ ಅವಕಾಶಗಳು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಹೊಂದಿದೆ. ಅದಾದ ನಂತರ ಲಿಮಿಟೆಡ್ ದ ಯೂಸ್ ಆಫ್ ದಿ ಅಫಿಷಿಯಲ್ ಮೆಷಿನರಿ ಕ್ಯಾಂಪೇನಿಂಗ್. ಇದಕ್ಕೆ ಮುಂಚೆ ಇವರು ಬರೋಕ್ಕಿಂತ ಮುಂಚೆ ಸರ್ಕಾರ ಎಲೆಕ್ಷನ್ನಿಗೆ ಅತಿ ಹೆಚ್ಚಾಗಿ ಇನ್ವಾಲ್ವ್ ಆಗ್ತಾ ಇತ್ತು. ಹಾಗೆ ಆಡಳಿತ ಪಕ್ಷ ಅಂತಂದರೆ ಅವ್ರ ಕಡೆಯಿಂದ ಕ್ಯಾಂಡಿಡೇಟ್ಸ್ ಇದ್ದವರಿಗೆ ಸಹಕಾರ ಹೆಚ್ಚಾಗಿ ಕೊಡ್ತಾನೆ ಇತ್ತು. ಇವ್ರು ಬಂದ ನಂತರ ಈ ಅಫಿಷಿಯಲ್ ಮೆಷಿನರಿ ಏನಿತ್ತಲ್ಲ, ಇದನ್ನು ಸರ್ಕಾರ ಇನ್ವಾಲ್ವ್ ಆಗೋಂಥದ್ದು ಅಥವಾ ಕ್ಯಾಂಡಿಡೇಟ್ಸ್ಗೆ ಅತಿ ಹೆಚ್ಚಾಗಿ ಸರ್ಕಾರ ಸಹಾಯ ಮಾಡೋದನ್ನು ಇವರು ಮಿತಿಗೊಳಿಸಿದರು. ಪೂರ್ತಿಯಾಗಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಕಂಟ್ರೋಲಿಗೆ ತೆಗೆದುಕೊಂಡ್ರು. ಒಟ್ಟಾರೆಯಾಗಿ ಇವರು ಬಂದ ನಂತರ ಇಡೀ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದ ಕೆಪಾಸಿಟಿ ಏನಿದೆ, ಅದರ ಎಲ್ಲಿವರೆಗೂ ಸಾಮರ್ಥ್ಯ ಇದೆ ಅನ್ನೋದನ್ನು ಇವರು ನಿಜವಾಗ್ಲೂ ತೋರಿಸ್ಕೊಟ್ಟಿರ್ತಕ್ಕಂಥದ್ದು ಇವರು TN ಶೇಷನ್ ಅಂತ. ಅದಾದ ನಂತರ 1996 ನಂತರ ಆಗಿರ್ತಕ್ಕಂತಹ ಬೆಳವಣಿಗೆಗಳನ್ನು ನಾವು ನೋಡೋದಾದರೆ, ಕ್ಯಾಂಡಿಡೇಟ್ಸ್ ಕಂಟೆಸ್ಟಿಂಗ್ ಎಲೆಕ್ಷನ್ ಕ್ಲಾಸಿಫಿಕೇಷನ್ ಏನು, ಈ ದಿನೇಶ್ ಗೋಸ್ವಾಮಿ VP ಸಿಂಗ್ ಅವರ ಅವರು ಪ್ರಧಾನಿಯಾಗಿದ್ದಂತಹ ಸಂದರ್ಭದಲ್ಲಿ ದಿನೇಶ್ ಗೋಸ್ವಾಮಿ ಅವರ ಅಧ್ಯಕ್ಷತೆಯಲ್ಲಿ ನಡೆದಿರ್ತಕ್ಕಂತಹ ಸಮಿತಿ ಏನು ವರದಿಗಳನ್ನು ಕೊಟ್ಟಿತ್ತು, ಅದರಲ್ಲಿ ಅವರು ಎಲೆಕ್ಷನ್ನಲ್ಲಿ ನಿಂತಕ್ಕಂತಹ ಕ್ಯಾಂಡಿಡೇಟ್ಗಳನ್ನು ಕ್ಲಾಸಿಫಿಕೇಷನ್ ಮಾಡಿದರು. 3 ವರ್ಗಗಳನ್ನು ಅವರು ವರ್ಗೀಕರಿಸಿದರು. ಅದರಲ್ಲಿ ಪ್ರಮುಖವಾಗಿ ಕ್ಯಾಂಡಿಡೇಟ್ ಆಫ್ ರೆಕಗ್ನೈಸ್ಡ್ ಪೊಲಿಟಿಕಲ್ ಪಾರ್ಟೀಸ್ಗೆ ಮೊದಲ ಆದ್ಯತೆ. ರೆಕಗ್ನೈಸ್ಡ್ ಅಂದರೆ ಮಾನ್ಯತೆ, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ECI ಮಾನ್ಯತೆಯನ್ನು ನೀಡಿರ್ತಕ್ಕಂತಹ ಪೊಲಿಟಿಕಲ್ ಪಾರ್ಟಿಗಳು. ಅದಾದ ನಂತರ ಕ್ಯಾಂಡಿಡೇಟ್ ಆಫ್ ರಿಜಿಸ್ಟರ್ಡ್ ಬಟ್ ಅನ್ರೆಕಗ್ನೈಸ್ಡ್ ಪಾರ್ಟೀಸ್, ಅವು ಮಾನ್ಯತೆಯನ್ನು ಗಳಿಸಿರಲ್ಲ, ಆ ಥರದಂಥ ಪಾರ್ಟಿಗಳ ಕ್ಯಾಂಡಿಡೇಟ್ಗಳು. ಅದಾದ ನಂತರ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟು. ಈ ಕಾಲಾನುಕ್ರಮಣಿಕೆಯಲ್ಲಿ ಈ ಪ್ರಕಾರದಲ್ಲಿ ಎಲೆಕ್ಷನ್ ಬ್ಯಾಲೆಟಲ್ಲಿ ಈ ರೀತಿಯಾದಂತಹ ಹೆಸರುಗಳನ್ನು ನಮೂದಿಸಬೇಕು. ಮೊದಲನೇ ಕ್ಯಾಂಡಿಡೇಟ್ ಯಾರಾಗಿರಬೇಕು ಅಂತಂದರೆ ರೆಕಗ್ನೈಸ್ಡ್ ಆಗಿರ್ತಕ್ಕಂಥ ಪೊಲಿಟಿಕಲ್ ಪಾರ್ಟಿಯ ಕಡೆಯಿಂದ ಬಂದಿರತಕ್ಕಂಥ ಕ್ಯಾಂಡಿಡೇಟ್. ಅವನಿಗೆ ಅವಕಾಶ, ಅವನಿಗೆ ಪ್ರಾತಿನಿಧ್ಯ ಕೊಡಬೇಕು. ಅದಾದ ನಂತರ ಕ್ಯಾಂಡಿಡೇಟ್ ರಿಜಿಸ್ಟರ್ಡ್ ಆಗಿರ್ತಾರೆ ಬಟ್ ಅನ್ರೆಕಗ್ನೈಸ್ಡ್ ಪಾರ್ಟೀಸ್ ಆಗಿರುತ್ತೆ, ಅವಕ್ಕೆ ನ್ಯಾಷನಲ್ ಅಥವಾ ಸ್ಟೇಟ್ ಲೆವೆಲ್ ಪಾರ್ಟೀಸ್ಗಳದ್ದು ಸ್ಥಾನಗಳು ಇರಲ್ಲ. ಆ ಥರದ ಪಾರ್ಟಿಗಳ ಬಂದಿರತಕ್ಕಂಥ ಅಭ್ಯರ್ಥಿಗಳಿಗೆ 2ನೇ ಸ್ಥಾನ. ಹಾಗೆ ಇಂಡಿಪೆಂಡೆಂಟ್ಗೆ ಕೊನೆಯ ಸ್ಥಾನಗಳನ್ನು ಕಲ್ಪಿಸೋಂಥದ್ದು. ಇವು ಎಲ್ಲವೂ ಕೂಡ ಆಲ್ಫಾಬೆಟಿಕಲ್ ಆರ್ಡ್ರಲ್ಲಿ ನಡೀಬೇಕು ಅಂತೇಳಿ ದಿನೇಶ್ ಗೋಸ್ವಾಮಿ ಅನ್ನೋ ಸಮಿತಿ ಇದನ್ನು ಶಿಫಾರಸುಗಳನ್ನು ಮಾಡಿತ್ತು. ಅದಾದ ನಂತರ 1999ನೇ ಇಸ್ವಿಲಿ ಪೋಸ್ಟಲ್ ಬ್ಯಾಲೆಟ್ ಅನ್ನೋ ಒಂದು ಕಾನ್ಸೆಪ್ಟ್. ಪೋಸ್ಟಲ್ ಬ್ಯಾಲೆಟ್ ಕಾನ್ಸೆಪ್ಟ್ ಅಂತಂದರೆ, ಯಾರು ಆರ್ಮ್ಡ್ ಸರ್ವಿಸಲ್ಲಿ ಇರ್ತಾರೆ, ಅವರು ಬೇರೆ ಗಡಿ ಭಾಗಗಳಲ್ಲಿ ಕೆಲಸ ಮಾಡಿರ್ತಕ್ಕಂಥ ಸೈನಿಕರಾಗಿರ್ಬೋದು, ಅವರು ಮತ ಚಲಾವಣೆಗೆ ಅವ್ರಿಗೂ ಕೂಡ ಅರ್ಹರಿದ್ದಾರೆ. ಯಾರೂ ಕೂಡ ಚುನಾವಣೆ ಪ್ರಕ್ರಿಯೆಯಿಂದ ಅಥವಾ ಮತದಾನದ ಪ್ರಕ್ರಿಯೆಯಿಂದ ಹೊರಗುಳಿಯಬಾರ್ದು ಅನ್ನೋ ಮಹತ್ತರ ಉದ್ದೇಶದಿಂದ ಪೋಸ್ಟಲ್ ಬ್ಯಾಲೆಟ್ಗಳನ್ನು ಅವಕಾಶನ ಮಾಡಿಕೊಡ್ತು. ಅವರು ಇದ್ದಿದ್ದ ಜಾಗದಿಂದನೇ ಅವರು ವೋಟ್ ಮಾಡಿ ಪೋಸ್ಟ್ ಮಾಡ್ಬೋದು. ಅದು ಕೌಂಟಿಗೆ ಅದು ಕೂಡ ಬಂದು ಸೇರುತ್ತೆ. ಅದಾದ ನಂತರ ವೋಟ್ ಥ್ರೂ ಪ್ರಾಕ್ಸಿ, ಇದನ್ನು 2003ರಲ್ಲಿ ಇದನ್ನು ಇಂಟ್ರೊಡ್ಯೂಸ್ ಮಾಡಲಾಗಿದೆ. ಯಾರು ಈ ಥರ ಆರ್ಮ್ಡ್ ಸರ್ವಿಸಲ್ಲಿ ಇರ್ತಾರೆ ಅವರು ತಾನು ಓಟ್ ಹಾಕೋಕ್ಕಾಗಲ್ಲ, ತನ್ನ ಬದಲಾಗಿ ಇರ್ತಕ್ಕಂಥ ನನ್ನ ಮನೆಯಲ್ಲಿರ್ತಕ್ಕಂಥ ನಮ್ಮ ಮನೆಯವರು ಅಥವಾ ನನ್ನ ಹೆಂಡತಿ ಓಟ್ ಹಾಕ್ಬೋದು. ಈ ರೀತಿಯಾಗಿದ್ದು ಥ್ರೂ ಪ್ರಾಕ್ಸಿ ವೋಟ್ಗೆ ಇದನ್ನು 2003ರಲ್ಲಿ ಅವಕಾಶ ಮಾಡಿಕೊಟ್ಟಿತ್ತು. ಅದಾದ ನಂತರ ಡಿಕ್ಲರೇಷನ್ ಆಫ್ ದ ಕ್ರಿಮಿನಲ್ ಆ್ಯಂಟಿಸಿಡೆಂಟ್ಸ್ ಅಸೆಟ್ಸ್ ಬೈ ದ ಕ್ಯಾಂಡಿಡೇಟ್ಸ್, ಅವರಿಗೆ ಇರ್ತಕ್ಕಂಥ ಕ್ರಿಮಿನಲ್ ಪ್ರಕರಣಗಳ ಹಿನ್ನೆಲೆಗಳು ಅಥವಾ ಅವರ ಆಸ್ತಿ ಎರಡನ್ನೂ ಕೂಡ ಅಫಿಡವಿಟಲ್ಲಿ ಕಡ್ಡಾಯವಾಗಿ ನಾಮಿನೇಷನ್ ದಿವಸ ಅವರು ಸಲ್ಲಿಸಬೇಕಾಗುತ್ತೆ. ಮತ್ತು ಚೇಂಜಸ್ ಇನ್
ರಾಜ್ಯಸಭಾ ಎಲೆಕ್ಷನ್ಸಲ್ಲಿ ಯಾವ್ಯಾವುದು ಅಂತಂದರೆ ರೆಸಿಡೆನ್ಸಿ ರಿಕ್ರೂಟ್ಮೆಂಟ್ ಇದನ್ನು ರಿಮೂವ್ ಮಾಡಿದರು. ಅಂದರೆ ನಾನು ಕರ್ನಾಟಕದಿಂದ ರಾಜ್ಯಸಭೆಗೆ ನಾನು ಆಯ್ಕೆಯಾಗಿ ಹೋಗಬೇಕು ಅಂತಂದಾಗ ನನಗೆ ಕರ್ನಾಟಕದಲ್ಲಿ ನನ್ನ ಎಲೆಕ್ಟ್ರೋಲ್ ಇರಬೇಕು ಅಥವಾ ನನ್ನ ಚುನಾವಣಾ ಏನು ಕಾರ್ಡ್ ಇರುತ್ತೆ ಅದು ನಾನು ಇಲ್ಲಿ ನೋಂದಣಿಯಾಗಿರಬೇಕು ಅನ್ನೋದು ಮುಂಚೆ ಇತ್ತು. ಇದಾದ ನಂತರ 2003ರಲ್ಲಿ ಏನು ಮಾಡಿದರು, ರಾಜ್ಯಸಭೆಗೆ ಚುನಾಯಿತ ಆಗೋಂತಹ ಯಾವುದೇ ಪ್ರತಿನಿಧಿ ಅವನಿಗೆ ಅದೇ ರಾಜ್ಯದಿಂದನೇ ಅಥವಾ ಅದೇ ರಾಜ್ಯದಲ್ಲಿ ಅವನಿಗೆ ವೋಟರ್ ಐ ಡಿ ಇರೋದು ಅವಶ್ಯಕತೆ ಇಲ್ಲ. ಉದಾಹರಣೆಗೆ ನಾನು ಮೂಲತಃ ಗುಜರಾತವನಾಗಿರ್ಬೋದು, ನನ್ನಲ್ಲಿ ವೋಟರ್ ಐ ಡಿ ಇರುತ್ತೆ ಗುಜರಾತ್ದು. ನಾನು ತಮಿಳ್ನಾಡಿಗೆ ಬಂದು ತಮಿಳ್ನಾಡು ಅಲ್ಲಿಂದ ನಾನು ರಾಜ್ಯಸಭೆಗೆ ನಾನು ಸ್ಪರ್ಧಿಸ್ಬೋದು, ಎಲೆಕ್ಷನ್ಗೆ ನಾನು ನಿಲ್ಬೋದು. ಆವಾಗ ನಾನು ತಮಿಳ್ನಾಡಿಗೆ ನನ್ನ ವೋಟರ್ ಐ ಡಿನ ಇಲ್ಲಿಗೆ ಟ್ರಾನ್ಸ್ಫರ್ ಮಾಡಿಸ್ಕೊಳ್ಳೋ ಅಂತಹ ಅವಶ್ಯಕತೆ ಇಲ್ಲ. ಅದನ್ನು ಇದ್ದಿದ್ದಂಥದ್ದನ್ನು ಅದು ತೆಗೆದುಹಾಕಿದರು. ಅದಾದ ನಂತರ ಇಂಟ್ರೊಡ್ಯೂಸ್ಡ್ ಓಪನ್ ಬ್ಯಾಲೆಟ್ ಸಿಸ್ಟಮ್. ರಾಜ್ಯಸಭಾ ಚುನಾವಣೆಗಳಲ್ಲಿ ಅಡ್ಡ ಮತದಾನ ಇರ್ಬೋದು ಅಥವಾ ಕುಲಗೆಟ್ಟ ಮತದಾನ ಅಂತ ಏನು ಕರಿತೀವಿ, ಇದನ್ನು ತಪ್ಪಿಸೋದಕ್ಕೋಸ್ಕರ ಓಪನ್ ಬ್ಯಾಲೆಟ್ ಸಿಸ್ಟಮ್, ನೀವು ವೋಟ್ ಹಾಕಿದ್ದನ್ನು ನೀವು ತೋರಿಸ್ಬೇಕು. ಯಾರಿಗೆ ಅಲ್ಲಿ ಸೂಚಕರು ಅಂತ ಯಾರಿರ್ತಾರೆ, ಪಾರ್ಟಿಯಿಂದ ನೇಮಕ ಆಗಿರ್ತಕ್ಕಂಥವ್ರಿಗೆ ನೀವು ಇದನ್ನು ತೋರಿಸ್ಬೇಕಾಗುತ್ತೆ. ಈ ಪದ್ಧತಿಯನ್ನು ತಂದರು. ಹಾಗೆ ಎಕ್ಸಂಪ್ಷನ್ಸ್ ಆಫ್ ಟ್ರಾವೆಲಿಂಗ್ ಎಕ್ಸ್ಪೆಂಡಿಚರ್. ಈಗ ಚುನಾವಣಾ ಪ್ರಚಾರಕ್ಕೆ ಯಾರು ಓಡಾಡ್ತಾ ಇದ್ದಾರಲ್ಲ ಅದರ ಚುನಾವಣೆಗೆ ಓಡಾಡ್ತಿರ್ತಕ್ಕಂಥ ಖರ್ಚುಗಳೇನಿರುತ್ತೆ ಅದನ್ನು ಇಲ್ಲಿ ಎಕ್ಸಂಪ್ಷನ್ ಮಾಡಲಾಗಿದೆ, ಅದನ್ನು ತೆಗೆದುಹಾಕಲಾಗಿದೆ. ಅದನ್ನು ಚುನಾವಣಾ ಖರ್ಚಿನ ವೆಚ್ಚಗಳಲ್ಲಿ ಅದನ್ನು ಸೇರಿಸಲ್ಲ. ಮತ್ತು ಫ್ರೀ ಸಪ್ಲೈ ಆಫ್ ಎಲೆಕ್ಟ್ರೋಲ್ ರೋಲ್ಸ್ ಇದನ್ನು ಹಾಗೆ ಮುಂದುವರಿಸಿದರು. ಪಾರ್ಟೀಸ್ ಎಂಟೈಟಲ್ ಟು ಅಕ್ಸೆಪ್ಟ್ ದಿ ಕಾಂಟ್ರಿಬ್ಯೂಷನ್ಸ್. 2003ರಲ್ಲಿ ಚುನಾವಣಾ ಪಕ್ಷಗಳಿಗೆ, ರಾಜಕೀಯ ಪಕ್ಷಗಳಿಗೆ ಯಾರಾದರೂ ಕಾಂಟ್ರಿಬ್ಯೂಷನ್ ದೇಣಿಗೆ ಕೊಡ್ತೀವಿ ಅನ್ನೋದಾದರೆ ಅದನ್ನು ಅಕ್ಸೆಪ್ಟ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇದರಲ್ಲಿ 2003ರಲ್ಲಿ ಆಗಿರ್ತಕ್ಕಂಥದ್ದು. ಇದು 20,000ಕ್ಕಿಂತ ಹೆಚ್ಚಾಗಿ ಯಾರಾದರೂ ಕೊಟ್ಟರೆ ಅದನ್ನು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾಗೆ ನೀವು ವರದಿ ಮಾಡಬೇಕು, ಅದನ್ನು ಮಾಹಿತಿನ ನೀವು ತಲುಪಿಸಬೇಕು ಅನ್ನೋದು ಉದ್ದೇಶ ಆಗಿತ್ತು. ಅದಾದ ನಂತರ 2010ರಲ್ಲಿ ಆಗಿರ್ತಕ್ಕಂತಹ ಪ್ರಮುಖ ಬದಲಾವಣೆಗಳು ಅಂತಂದರೆ ರಿಸ್ಟ್ರಿಕ್ಷನ್ ಇಂಪೋಸ್ಡ್ ಆನ್ ಎಕ್ಸಿಟ್ ಪೋಲ್ಸ್. ಚುನಾವಣೆ ನಡೀತಾ ಇದೆ ಅಥವಾ ಚುನಾವಣೆ ನಡೆಯೋಕ್ಕಿಂತ 2 ದಿವಸ ಬಾಕಿ ಇದೆ, ಈಗಾಗಲೇ ಹಲವಾರು ಟಿ ವಿ ಮಾಧ್ಯಮಗಳಿರ್ಬೋದು ಅಥವಾ ಪತ್ರಿಕಾ ಮಾಧ್ಯಮಗಳು ಇವರೇ ಇಂಟರ್ವ್ಯೂ ಮಾಡಿಬಿಡ್ತಾರೆ ಜನನ. ನೀವು ಯಾರಿಗೆ ಓಟ್ ಹಾಕಿದ್ದೀರಾ, ಎಷ್ಟು % ಓಟ್ ಹಾಕಿದ್ದೀರಾ, ನಾವು ಅವ್ರು ಸಂಜೆ ಡಿಬೇಟಿಗೆ ಡಿಸ್ಕಷನಲ್ಲಿ ಕೂರ್ತಾರೆ ಟಿ ವಿ ಪ್ಯಾನೆಲ್ ಅವರು. ಇವರು ಈ ರೀತಿಯ ಮತದಾರರನ್ನು ನಾವು ಮಾತಾಡ್ಸಿದ್ದೀವಿ, 18 ವರ್ಷದಿಂದ ನಾವು 30-55 ವರ್ಷಗಳ ವಯಸ್ಸಿನವ್ರನ್ನ ನಾವು ಅತಿ ಹೆಚ್ಚಾಗಿ ಇಷ್ಟು ಪ್ರಮಾಣದಲ್ಲಿ ಮಾತಾಡ್ಸಿದ್ದೀವಿ. ಅವರ ಎಲ್ಲ ಅವರ ಎಲ್ಲ ಮತಗಳು, ಅವರ ಒಲವು ಯಾವುದೋ ಪಾರ್ಟಿ ಎ ಪಾರ್ಟಿ ಕಡೆ ಇದೆ, ಹಾಗಾಗಿ ಬಿ ಪಾರ್ಟಿಗಿಂತ ಎ ಪಾರ್ಟಿ ಸರಿ ಖಂಡಿತವಾಗಿ ಗೆಲುವು ಸಾಧಿಸುತ್ತೆ ಅಂತೇಳಿ ಇವರೇ ಪ್ರೆಡಿಕ್ಟ್ ಮಾಡೋಕ್ಕೆ ಶುರು ಮಾಡ್ತಾರೆ. ಆ ರೀತಿಯ ಪರಿಣಾಮಗಳು ಮತದಾರನ ಮೇಲೆ, ನಾಳೆ ಎಲೆಕ್ಷನಿಗೆ ಹೋಗೋವಂಥವ್ನು, ನಾಳೆ ವೋಟ್ ಹಾಕಕ್ಕೆ ಹೋಗೋ ಅಂಥವನಿಗೂ ಕೂಡ ಪರಿಣಾಮ ಬೀರುತ್ತೆ. ಹಾಗಾಗಿ ಇದನ್ನು ತಪ್ಪಿಸೋದಕ್ಕೋಸ್ಕರ ಈ ರೀತಿಯಾಗಿ ಅವರು ಯಾವುದೇ ರೀತಿಯ ಪ್ರಭಾವಕ್ಕೆ ಒಳಗಾಗಬಾರ್ದು ಅನ್ನೋದಕ್ಕೋಸ್ಕರ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ರಿಸ್ಟ್ರಿಕ್ಷನ್ನ ಹಾಕಿದೆ, ಎಕ್ಸಿಟ್ ಪೋಲ್ಸ್ ಮೇಲೆ ನಿರ್ಬಂಧಿಸಿದೆ. ಯಾವುದೇ ರೀತಿಯಾಗಿ ನಿಗದಿತ ಕಾಲಾವಧಿಯೊಳಗೆ ನೀವು ಎಕ್ಸಿಟ್ ಪೋಲ್ಗಳನ್ನು, ನೀವು ಸರ್ವೆಗಳನ್ನು ಕಂಡಕ್ಟ್ ಮಾಡೋ ಆಗಿಲ್ಲ ಅನ್ನೋದನ್ನು ಅವ್ರ ಮೇಲೆ ಇದು ನಿರ್ಬಂಧವನ್ನು ಹಾಕಿದೆ. ಇದನ್ನು ಮೀರಿದ್ರೆ ಏನಾಗುತ್ತೆ ಅಂತಂದರೆ 2 ವರ್ಷಗಳ ಜೈಲು ಇರ್ಬೋದು ಅಥವಾ ದಂಡನು ಎರಡೂ ಕೂಡ ಇರ್ಬೋದು. ಮತ್ತು ಇನ್ಕ್ರೀಸ್ ಇನ್ ಸೆಕ್ಯೂರಿಟಿ ಡೆಪಾಸಿಟ್. ಚುನಾವಣೆಗೆ ನಿಲ್ಲೋದಕ್ಕಿಂತ ಮುಂಚೆ ನಾನು ಠೇವಣಿಯನ್ನು ಕಟ್ಟಬೇಕಾಗುತ್ತೆ. ಆ ಠೇವಣಿ ಯಾವುದಕ್ಕೆ ಅನ್ನೋದಾದರೆ ನಾನು ಸೀರಿಯಸ್ ಕ್ಯಾಂಡಿಡೇಟ್ ಇದ್ದೀನಿ ಅನ್ನೋದಕ್ಕೆ ಅದು ಆ ಅಮೌಂಟನ್ನು ಜಾಸ್ತಿ ಮಾಡಿದರು. ಕಡಿಮೆ ಅಮೌಂಟ್ ಇಟ್ಟರೆ ಎಲ್ಲರೂ ಕ್ಯಾಂಡಿಡೇಟ್ ಆಗ್ತೀವಿ ಅಂತ ಮುಂದೆ ಬರ್ಬೋದು. ಅಲ್ಲಿ ಠೇವಣಿನ ಕಳ್ಕೊಂಡ್ರೆ ಅಥವಾ ಪರ್ಸೆಂಟೇಜ್ ಆಫ್ ದಿ ವೋಟ್ ಏನು 1%ಗಿಂತ ಕಡಿಮೆ ತಗೊಂಡ್ರೆ ನಮ್ಮ ಠೇವಣಿ ಕಳೆದೋಗುತ್ತೆ. ಹಾಗಾಗಿ ಠೇವಣಿನ ಹೆಚ್ಚು ಮಾಡಿದರೆ ಅದರಲ್ಲಿ ಸುಮ್ಮನೆ ಅನಾವಶ್ಯಕವಾಗಿ ಉಡಾಫೆಯಿಂದ ಬರೋಂಥವ್ರಲ್ಲಿ ನಾವು ತಪ್ಪಿಸ್ಬೋದು. ಮತ್ತು ಪ್ರಮುಖವಾಗಿ ಸೀರಿಯಸ್ ಆಗಿರ್ತಕ್ಕಂಥ ಕ್ಯಾಂಡಿಡೇಟ್ಸ್ಗಳಲ್ಲಿ ಅವಕಾಶ ಮಾಡಿಕೊಡೋದಕ್ಕೋಸ್ಕರ 10,000 ಇದ್ದಂತಹ ಸೆಕ್ಯೂರಿಟಿ ಡೆಪಾಸಿಟ್ ಇತ್ತು, ಇದನ್ನು 25,000 ರೂಪಾಯಿಗೆ ಏರಿಸಿದರು. ಇದು MLA ಎಲೆಕ್ಷನ್ಗೆ ಸಂಬಂಧಪಡೋಂಥದ್ದು ಇದು. ಮತ್ತು ಆನ್ಲೈನ್ ಎನ್ರೋಲ್ಮೆಂಟ್ ಇನ್ ಎಲೆಕ್ಟ್ರೋಲ್ ರೋಲ್ಸ್, ಇದರಲ್ಲಿ ಅವಕಾಶ ಮಾಡಿಕೊಟ್ಟಿದೆ. ಆನ್ಲೈನಲ್ಲೂ ಕೂಡ ನೀವು ವೆಬ್ಸೈಟ್ಗೆ ಹೋದರೆ ನೀವು ಆನ್ಲೈನಲ್ಲಿ ನೀವು ಎನ್ರೋಲ್ ಮಾಡ್ಬೋದು. ಅಂದರೆ ಡಿಜಿಟಲೈಸೇಷನ್ ಆಗ್ತಾ ಇವರು ಕೂಡ ಡಿಜಿಟಲೈಸ್ ಆಗ್ತಾ ಇದ್ದಾರೆ ಅಂತ. ಮತ್ತು ನೋಟಾ ನನ್ ಆಫ್ ದ ಎಬೋ ವೋಟ್ ಏನಿದೆ, ಇದು 2013ರಲ್ಲಿ ಮೊದಲನೇ ಬಾರಿಗೆ ಛತ್ತೀಸ್ಗಢ ಮತ್ತು MP ಇದರಲ್ಲಿ ಜಾರಿಗೊಳಿಸ್ತಾರೆ. ಇದು ಕೋರ್ಟಲ್ಲಿ ಪ್ರಶ್ನೆ ಆಗುತ್ತೆ, ಇದರ ಮಾನ್ಯತೆ ಇದೆಯೋ ಇಲ್ಲ ಅನ್ನೋದಕ್ಕೆ. ಸುಪ್ರೀಂ ಕೋರ್ಟ್ ಕೂಡ ಹೌದು ಇದು ಬೇಕು, ನನ್ ಆಫ್ ದ ಎಬೋ ಇರಬೇಕು. ಮತದಾರ ಅವನಿಗೆ ವೋಟ್ ಹಾಕೋಕ್ಕೆ ಮಾತ್ರ ಅವಕಾಶ ಇದೆ, ಬಟ್ ನನಗೆ ವೋಟ್ ಹಾಕೋಕ್ಕೆ ಅವಕಾಶ ಇದ್ರೂ ಕೂಡ ನನಗೆ ಹಾಕೋದಕ್ಕೆ ಈ ಅಭ್ಯರ್ಥಿಗೆ ನನಗಿಷ್ಟ ಇಲ್ಲ ಅಂತೇಳಿ ಕೂಡ ಅವನು ಇನ್ನೊಂದು ತನ್ನ ಅಭಿಪ್ರಾಯನ ಅಲ್ಲಿ ಹೋಗಿ ಇನ್ನೊಂದು ನೋಟಾ ಅನ್ನೋ ಬಟನ್ ಒತ್ತೋದ್ರ ಮೂಲಕ ಅವನು ಮಾಡ್ಬೋದು. ಇದು ಎಲೆಕ್ಷನ್ ಬ್ಯಾಲೆಟ್ ಪೇಪರನ್ನು ಅಥವಾ EVM ಮಿಷಿನ್ನ ಕೊನೆಯ ಭಾಗದಲ್ಲಿ ಇರ್ತಕ್ಕಂಥದ್ದು ಈ ನೋಟಾ ಬಟನ್ ಇರುತ್ತೆ. ಅದಾದ ನಂತರ 2014ರಲ್ಲಿ ಜನರಲ್ ಎಲೆಕ್ಷನ್, ಲೋಕಸಭೆ ಎಲೆಕ್ಷನಲ್ಲಿ ಇದನ್ನು ವ್ಯಾಪಕವಾಗಿ ಈ ನೋಟಾ ಪ್ರಕ್ರಿಯೆಯನ್ನು ಬಳಸಲಾಯಿತು. ಹಾಗೆ ಈ ನೋಟಾದಲ್ಲಿ ಏನು ಒಟ್ಟಾರೆಯಾಗಿ ಚಲಾವಣೆಯಾಗಿರ್ತಕ್ಕಂತಹ ಮತದಾರರಲ್ಲಿ ಅವನು ಅಭ್ಯರ್ಥಿ ಎಷ್ಟು ಪಡೆದಿದ್ದಾನೆ ಮತಗಳನ್ನು ಅಂತ ಪರ್ಸೆಂಟೇಜ್ನ ತೆಗೆದುಕೊಳ್ಳುವಾಗ ಈ ನೋಟಾಕ್ಕೆ ಬಿದ್ದಿರತಕ್ಕಂತಹ ಮತಗಳನ್ನು ಚುನಾವಣಾ ಆಯೋಗ ಪರಿಗಣಿಸಲ್ಲ. ಮತ್ತು VVPAT ವೋಟರ್ ವೆರಿಫೈಬಲ್ ಪೇಪರ್ ಆಡಿಟ್ ಟ್ರಯಲ್ 2013 ನಾಗಾಲ್ಯಾಂಡಲ್ಲಿ ಪ್ರಥಮ ಬಾರಿಗೆ ಇದನ್ನು ಟ್ರಯಲ್ ಬೇಸ್ಡ್ ಆಗಿ ಇದನ್ನು ಒಂದು ಜಾರಿಗೊಳಿಸ್ತಾರೆ. ಅಂದರೆ
ಯಾರೇ ವ್ಯಕ್ತಿ ಅಲ್ಲಿ ಓಟ್ ಹಾಕಿದ ತಕ್ಷಣ 7 ಸೆಕೆಂಡ್ಗಳ ಕಾಲ ಅದು ಒಂದು ಬೀಪ್ ಸೆಕೆಂಡ್ ಸೌಂಡು ಬಂದು ಹೋಗ್ತಾ ಇತ್ತು. ಅದಾದ ನಂತರ ಎಲೆಕ್ಷನ್ ಕೌಂಟ್ ಆದಮೇಲೆ ನಾನು ಇವ್ರಿಗೆ ಓಟ್ ಹಾಕಿರಲಿಲ್ಲ, ಆದರೂ ಇವ್ರು ಗೆದ್ದಿದ್ದಾರೆ, ಅಥವಾ ಎಲೆಕ್ಟ್ರಾನಿಕ್ ವೋಟಿಂಗ್ ಮೆಷಿನ್ ಮೇಲೆ ನಮಗೆ ಡೌಟ್ ಇದೆ, ಇದು ನಮಗೆ ಕಾಣಿಸ್ತಿಲ್ಲ ಹೆಂಗೆ ಓಟ್ ಆಗ್ತಾ ಇದೆ ಅನ್ನೋದನ್ನ ಅದು ಹೆಚ್ಚಾಗಿ ಸಂದೇಹಗಳು ಮೂಡೋಕ್ಕೆ ಶುರುವಾದಮೇಲೆ ಚುನಾವಣಾ ಆಯೋಗ VVPAT ಅನ್ನೋ ಒಂದು ಹೊಸ ಕಾನ್ಸೆಪ್ಟ್ನ ಇಂಟ್ರೊಡ್ಯೂಸ್ ಮಾಡ್ತು, ವೋಟರ್ ವೆರಿಫೈಬಲ್ ಪೇಪರ್ ಆಡಿಟ್ ಟ್ರಯಲ್ ಅಂತ. ಇದು ವ್ಯಕ್ತಿ ಮತದಾನ ಮಾಡಿದ ನಂತರ ಇಲ್ಲೊಂದು ಪ್ರಿಂಟಿಂಗ್ ಮಿಷಿನ್ ಇನ್ನೊಂದಿರುತ್ತೆ, ಅದರಲ್ಲಿ ನೀವು ಯಾವುದಕ್ಕೆ ಓಟ್ ಹಾಕಿದ್ದೀರಾ ಅನ್ನೋದಕ್ಕೆ ಒಂದು ಡಿಸ್ಪ್ಲೇ ಇರುತ್ತೆ. ಪೇಪರ್ ಒಳಗಡೆಯಿಂದ ಪ್ರಿಂಟ್ ಆಗಿ 7 ಸೆಕೆಂಡ್ಗಳ ಕಾಲ ನಿಮಗೆ ಅದು ಡಿಸ್ಪ್ಲೇ ಆಗುತ್ತೆ. ಅದರಲ್ಲಿ ನೀವು ಯಾವ ಪಕ್ಷಕ್ಕೆ ಹಾಕಿದ್ದೀರಾ, ಅವರ ಹೆಸರೇನು, ಅವರ ಭಾವಚಿತ್ರ, ಈ ಎಲ್ಲ ಅಂಶಗಳು ಈ ಪೇಪರಲ್ಲಿ ಇರುತ್ತೆ. ಇದು 7 ಸೆಕೆಂಡ್ ಆದ ನಂತರ ಕಟ್ಟಾಗಿ ಅದು ಕೆಳಗಡೆ ಇರ್ತಕ್ಕಂಥ ಸೀಲ್ಡ್ ಸೀಕ್ರೆಟ್ ಬಾಕ್ಸ್ ಒಳಗೆ ಅದು ಬೀಳುತ್ತೆ. ಎಲೆಕ್ಷನ್ EVM ಮಿಷಿನಲ್ಲಿ ಇದರಲ್ಲಿ ಬಂದಿರತಕ್ಕಂಥ ವೋಟ್ಗಳು ಮತ್ತು ಈ VVPAT ಅಲ್ಲಿ ಇರ್ತಕ್ಕಂಥ ಮಿಷಿನ್ಗಳು ಎರಡನ್ನೂ ಕೂಡ ಕೌಂಟ್ ಮಾಡಿದಾಗ ಎರಡೂ ಕೂಡ ಈಕ್ವಲ್ ಆಗಬೇಕು. ಅಂದಾಗ ಎಲೆಕ್ಷನ್ ಚೆನ್ನಾಗಿ ನಡೆದಿದೆ ಅಥವಾ ಅಲ್ಲಿ ಯಾವುದೇ ರೀತಿ ಗೊಂದಲ ಆಗಿಲ್ಲ ಅಥವಾ ಅಕ್ರಮ ನಡೆದಿಲ್ಲ ಅನ್ನೋದಕ್ಕೆ ಇದು ವೆರಿಫೈಬಲ್ ಅಷ್ಟೇ, ಇದೊಂದು ವೆರಿಫೈಬಲ್ ಅಷ್ಟೇ ಇದು. ಮತ್ತು ಪರ್ಸನ್ಸ್ ಇನ್ ಜೈಲ್ಸ್ ಆರ್ ಪೊಲೀಸ್ ಇನ್ ಕಸ್ಟಡಿ ಕ್ಯಾನ್ ಕಂಟೆಸ್ಟ್. ಪರ್ಸನ್ಸ್ ಇನ್ ಜೈಲ್ ಅಲ್ಲಿರೋರು ಕೂಡ ಎಲೆಕ್ಷನ್ಗೆ ಅವರು ಕಂಟೆಸ್ಟ್ ಮಾಡ್ಬೋದು, ಬಟ್ ಓಟ್ ಹಾಕಾಗಿರಲ್ಲ. ಆ ರೀತಿಯಾದಂಥ ಅವಕಾಶನ 2010 ನಂತರ ಮಾಡಿಕೊಟ್ಟಿದ್ದಾರೆ. ಮತ್ತು ಸೀಲಿಂಗ್ ಆನ್ ಎಲೆಕ್ಷನ್ ಎಕ್ಸ್ಪೆಂಡಿಚರ್ ಇನ್ಕ್ರೀಸ್ಡ್, ಏನು ಚುನಾವಣಾ ವೆಚ್ಚಗಳಿದ್ವು ಅದನ್ನು ಮಿತಿ ಇತ್ತು, ಅದನ್ನು 2014ರಲ್ಲಿ ಏರಿಸಲಾಗಿದೆ. ಯಾವುದು ಆಧಾರದ ಮೇಲೆ ಅಂತಂದರೆ ಅವು ದೊಡ್ಡ ರಾಜ್ಯಗಳು ಅಥವಾ ಚಿಕ್ಕ ರಾಜ್ಯಗಳು ಅಂತ. ದೊಡ್ಡ ರಾಜ್ಯ UP ಮತ್ತು ಈ ಕರ್ನಾಟಕ ಈ ಥರದ ಜನಸಂಖ್ಯೆ ಆಧಾರದ ಮೇಲೆ ಹೇಳೋವಂಥದ್ದು. ಈ ದೊಡ್ಡ ರಾಜ್ಯಗಳಿಗೆ ಲೋಕಸಭಾ ಎಲೆಕ್ಷನ್ಗೆ ಅಭ್ಯರ್ಥಿ 70 ಲಕ್ಷಗಳಷ್ಟು ಹಣವನ್ನು ಖರ್ಚು ಮಾಡೋಕ್ಕೆ ಸಾಧ್ಯತೆ ಇದೆ. ಹಾಗೆ ಚಿಕ್ಕ ರಾಜ್ಯಗಳು ಅಂತಂದರೆ 28 ಲಕ್ಷಗಳನ್ನು ಆತ ಖರ್ಚು ಮಾಡ್ಬೋದು. ಸ್ಟೇಟ್ ಅಸೆಂಬ್ಲಿ ಆಯಿತು ಅಂತಂದರೆ ವಿಧಾನಸಭೆಗೆ 28 ಲಕ್ಷಗಳನ್ನು ದೊಡ್ಡ ರಾಜ್ಯದಲ್ಲಿ ಖರ್ಚು ಮಾಡ್ಬೋದು ಒಬ್ಬ ಅಭ್ಯರ್ಥಿ. ಹಾಗೆ ಚಿಕ್ಕ ರಾಜ್ಯದಲ್ಲಿ ಲೋಕಸಭೆಗೆ ಹೋಗಬೇಕು ಅಂತಂದಾದರೆ ಆತನಿಗೆ 54 ಲಕ್ಷಗಳಷ್ಟು ಮಟ್ಟಿಗೆ ಆತ ಖರ್ಚು ಮಾಡ್ಬೋದು. ಮತ್ತು ವಿಧಾನಸಭೆಗಳಲ್ಲಿ ಚಿಕ್ಕ ರಾಜ್ಯದಲ್ಲಿ 20 ಲಕ್ಷಗಳನ್ನು ಖರ್ಚು ಮಾಡ್ಬೋದು. ಮತ್ತು ಫೋಟೋಸ್ ಆಫ್ ಕ್ಯಾಂಡಿಡೇಟ್ಸ್ ಆನ್ EVM ಆ್ಯಂಡ್ ಬ್ಯಾಲೆಟ್. ದೇಶದಲ್ಲಿ ಸುಮಾರು ಏನು ಅರ್ಹ ಮತದಾರರಿದ್ದಾರೆ, ಅದರಲ್ಲಿ ಪ್ರಮುಖವಾಗಿ ನಮಗೆ ಅನಕ್ಷರಸ್ಥರು ಕೂಡ ಇದ್ದಾರೆ, ಅವರಿಗೆ ಯಾವುದೇ ರೀತಿಯ ಓದು ಬರಹದ ಕಲ್ಪನೆಗಳು ಕೂಡ ಇಲ್ಲದವರು ಇದ್ದಾರೆ. ಆ ರೀತಿಯಾದಂಥವರು ಮತದಾರರಿಗೂ ಕೂಡ ಅವನು ಪ್ರಾಮಾಣಿಕವಾಗಿ ಅವನ ಮನಸ್ಸಾಕ್ಷಿಗೆ ಒಪ್ಪೋ ರೀತಿ ಅವನ ಇಚ್ಛೆಪಟ್ಟ ವ್ಯಕ್ತಿಗೆ ಅವನು ಮತವನ್ನು ಚಲಾಯಿಸ್ಬೋದು. ಹಾಗಾಗಿ ನೀವು ಬರೀ ಕೇವಲ ಆ ಬ್ಯಾಲೆಟ್ ಪೇಪರ್ ಮೇಲೆ ಅಥವಾ ವೋಟಿಂಗ್ ಮೆಷಿನ್ ಮೇಲೆ ಅವನ ಹೆಸರುಗಳನ್ನು ನೀವು ಪ್ರಿಂಟ್ ಮಾಡಿದರೆ ಅಥವಾ ಭಾವಚಿತ್ರವನ್ನು ಬರೀ ಚುನಾವಣಾ ಅವರ ಪಾರ್ಟಿಯ ಸಿಂಬಲ್ಗಳನ್ನು ಹಾಕೋದ್ರ ಮೂಲಕ ಅವನಿಗೆ ಅದು ಗೊತ್ತಾಗದೇ ಇರ್ಬೋದು. ಹಾಗಾಗಿ ಯಾರು ಚುನಾವಣೆಗೆ ನಿಂತಿರ್ತಕ್ಕಂಥ ಅಭ್ಯರ್ಥಿಯ ಭಾವಚಿತ್ರವನ್ನೇ ಆ ಬ್ಯಾಲೆಟ್ ಅಥವಾ EVM ಮಿಷಿನ್ಗಳಲ್ಲಿ ಹಾಕಿದಾಗ ಈಸಿಯಾಗಿ ಈ ಕ್ಯಾನ್ ಏಬಲ್ ಟು ರೆಕಗ್ನೈಸ್ ಇವರು ನಮ್ಮ ಕ್ಯಾಂಡಿಡೇಟು ಅಥವಾ ನಾನು ಇವನಿಗೆ ಹಾಕಬೇಕು ಅನ್ನೋದನ್ನು ಅವನಿಗೆ ಮನವರಿಕೆ ಆಗುತ್ತೆ. ಹಾಗಾಗಿ ಫೋಟೋಸ್ ಆಫ್ ದ ಕ್ಯಾಂಡಿಡೇಟ್ಸ್ ಆನ್ EVM ಅಟ್ ಬ್ಯಾಲೆಟ್ ಇದು ಕೂಡ ಸೇರಿಸಲಾಗಿದೆ. ಇದನ್ನು 2015 ಚುನಾವಣಾ ಆಯೋಗದ ಆದೇಶದ ಮೇರೆಗೆ ಇದನ್ನು ಸೇರ್ಪಡೆಗೊಳಿಸಲಾಗಿತ್ತು. ಹಾಗೆ ಸೀಲಿಂಗ್ಸ್ ಆನ್ ಕ್ಯಾಶ್ ಡೊನೇಷನ್ ಲೋವರ್ಡ್. ಏನು ಹಿಂದೆ 20,000ಗಳ ಇತ್ತು ಹಣದ ರೂಪದಲ್ಲಿ ನೇರವಾಗಿ ಪಕ್ಷಗಳು ಇದನ್ನು ದೇಣಿಯಾಗಿ ಪಡಿತಾ ಇದ್ವು. ಅದನ್ನು 20,000ದಿಂದ 2,000 ರೂಪಾಯಿಗೆ ಇಂಡಿವಿಜುವಲ್ ಕ್ಯಾಶ್ ಡೊನೇಷನ್ 2,000 ರೂಪಾಯಿಗಳಿಗೆ ಇದನ್ನು ಮಿತಿಗೊಳಿಸಲಾಗಿದೆ. ವೈಯಕ್ತಿಕವಾಗಿ ಅಥವಾ ವ್ಯಕ್ತಿಗತವಾಗಿ ಒಬ್ಬ ವ್ಯಕ್ತಿ 20,000ದ ಬದಲಾಗಿ 2,000 ಅಷ್ಟೇ ಮ್ಯಾಕ್ಸಿಮಮ್ ಲಿಮಿಟನ್ನು ಅಂತ ಕ್ಯಾಶ್ ರೂಪದಲ್ಲಿ ಡೊನೇಷನ್ನ ಮಾಡ್ಬೋದು. ಮತ್ತು ಕ್ಯಾಪ್ ಆನ್ ಕಾರ್ಪೊರೇಟ್ ಕಾಂಟ್ರಿಬ್ಯೂಟ್ ಲಿಫ್ಟೆಡ್. ಯಾವುದೇ ಒಂದು ಕಂಪನಿ, ಯಾವುದೇ ಒಂದು ವ್ಯಾಪಾರದ ಉದ್ಯೋಗಸ್ಥದ ಒಂದು ಕಂಪನಿ ಅದಕ್ಕೆ ಬರ್ತಕ್ಕಂತಹ ಪ್ರತಿ ಆದಾಯದಲ್ಲಿ 7.5% ಅಷ್ಟು ಅದು ಯಾವುದಾದ್ರೂ ಒಂದು ಚುನಾವಣಾ ಪಕ್ಷಕ್ಕೆ ಅದು ದೇಣಿಗೆಯಾಗಿ ನೀಡ್ಬೋದಿತ್ತು. ಇಷ್ಟಕ್ಕೆ ಲಿಮಿಟನ್ನು ಹಾಕಿದ್ರು, 7.5 ಅಂತ ಲಿಮಿಟನ್ನು ಹಾಕಿದ್ರು. ಇದರಲ್ಲಿ ಈ 7.5% ಈಗ ತೆಗೆದಿದ್ದಾರೆ. ಅದಕ್ಕೆ ಬರ್ತಕ್ಕಂತಹ ಲಾಭವನ್ನು ಅಷ್ಟೂ ಕೂಡ ಅದು ಯಾವುದೇ ಪಕ್ಷಕ್ಕೆ ಬೇಕಾದ್ರೂ ದೇಣಿಗೆ ರೂಪದಲ್ಲಿ ಕೊಡ್ಬೋದು ಅಥವಾ 50% ಕೊಡ್ಬೋದು. ಇದಕ್ಕೆ ಯಾವುದೇ ರೀತಿಯ ಮಿತಿಗಳನ್ನು ಇಲ್ಲ. ಹಾಗೆ 2018ರಲ್ಲಿ ಪ್ರಮುಖವಾಗಿ ಇನ್ನೊಂದು ಚರ್ಚೆ ಆಗಿರ್ತಿದ್ದು ಎಲೆಕ್ಟ್ರೋಲ್ ಬಾಂಡ್ಸ್. ಈ ಎಲೆಕ್ಟ್ರೋಲ್ ಬಾಂಡ್ಗಳು ತುಂಬಾ ಸದ್ದು ಮಾಡ್ತು. ಇದು ಸುಪ್ರೀಂ ಕೋರ್ಟ್ಗಳಲ್ಲೂ ಹೋಯಿತು ಮತ್ತು ADR ಅಡ್ಮಿನಿಸ್ಟ್ರೇಷನ್ ಡೆಮೊಕ್ರೆಟಿಕ್ ರಿಫಾರ್ಮ್ಸ್ ಈ ಸಂಘಟನೆ ಕೂಡ ಸುಪ್ರೀಂ ಕೋರ್ಟ್ ಈ ಕೇಸನ್ನು ತೆಗೆದುಕೊಂಡು ಹೋಯಿತು. 2017 ಬಜೆಟ್ ಭಾಷಣದಲ್ಲಿ ನಮ್ಮ ಫೈನಾನ್ಸ್ ಮಿನಿಸ್ಟ್ರಿ ಹೇಳಿರೋ ಪ್ರಕಾರ ನೇಚರ್ ಆಫ್ ಇದೊಂದು ಪ್ರಾಮಿಸರಿ ನೋಟ್ಸ್ ಥರ, ಇದರಲ್ಲಿ ಯಾವುದೇ ರೀತಿ ಹೆಸರುಗಳು ಇರಲ್ಲ, ಯಾರು ಕೊಡ್ತಾ ಇದ್ದಾನೆ ಅನ್ನೋ ಹೆಸರಿರಲ್ಲ, ಆದರೆ ನಾವು ಯಾರಿಗೆ ಕೊಡ್ತಾ ಇದ್ದೀವಿ ಅನ್ನೋದನ್ನು ಹೇಳ್ಬೋದು. ಇದು ಎಲ್ಲವೂ ಕೂಡ ಬ್ಯಾಂಕ್ಗಳ ಮೂಲಕ ನಡೀತಕ್ಕಂಥದ್ದು. ಡಸ್ ನಾಟ್ ಕ್ಯಾರಿ ದ ನೇಮ್ ಆಫ್ ದ ಬೈಯರ್ಸ್ ಆರ್ ಪೇಯಿ. ಹಾಗೆ ಯಾರೆಲ್ಲ ಇದನ್ನು ಪಡಿಬೋದು ಪರ್ಚೇಸ್ ಮಾಡ್ಬೋದು ಅಂತಂದರೆ ಸಿಟಿಸನ್ ಆಫ್ ಇಂಡಿಯಾ ಅಥವಾ ಎಸ್ಟಾಬ್ಲಿಷ್ಡ್ ಇನ್ ಇಂಡಿಯಾದಲ್ಲಿ ಇರ್ತಕ್ಕಂಥ ಯಾವುದಾದ್ರೂ ಒಂದು ಇನ್ಕಾರ್ಪೊರೇಟೆಡ್ ಆಗಿರ್ತಕ್ಕಂಥದ್ದು ಈ ಎಲೆಕ್ಟ್ರೋಲ್ ಬಾಂಡ್ಗಳನ್ನು ಪರ್ಚೇಸ್ ಮಾಡ್ಬೋದು. ಟ್ರಾನ್ಸಾಕ್ಷನ್ ಥ್ರೂ ಎ ಬ್ಯಾಂಕ್ ಅಕೌಂಟ್ಸ್ ಓನ್ಲಿ.
ಮತ್ತು ಇದರಲ್ಲಿ ಇರ್ತಕ್ಕಂಥ ಇನ್ಫಾರ್ಮೇಷನು ಕಾನ್ಫಿಡೆನ್ಷಿಯಲ್. ಯಾವ ರೀತಿ ವರ್ಕ್ ಆಗುತ್ತೆ ಇದು ಅಂತಂದರೆ, ಉದಾಹರಣೆಗೆ SBI ಬ್ಯಾಂಕು ಇದನ್ನು ಎಲೆಕ್ಟ್ರಲ್ ಬಾಂಡ್ಗಳನ್ನು ಇಶ್ಯೂ ಮಾಡುವಂತಹ ಜವಾಬ್ದಾರಿನ ಭಾರತ ಸರ್ಕಾರದ ಪರವಾಗಿ ಇದು ಹೊಂದಿದೆ. ಚುನಾವಣಾ ಪಕ್ಷಗಳಿಗೆ, ರಾಜಕೀಯ ಪಕ್ಷಗಳಿಗೆ ಯಾವುದಾದ್ರೂ ನಾಗರಿಕ ಹಣನ ಕೊಡಬೇಕು ಅನ್ನೋದಾದರೆ ಅವನಿಗೆ ಲಿಮಿಟ್ ಇರ್ತಕ್ಕಂಥದ್ದು ಬರೀ 2,000 ರೂಪಾಯಿ. ನಾನಿವಾಗ 50 ಲಕ್ಷ ರೂಪಾಯಿಗಳನ್ನು ನಾನು ಕೊಡಬೇಕು ಅಂತ ಇದ್ದೀನಿ ಯಾವುದಾದ್ರು ಪಾರ್ಟಿ ಎಗೆ. ನಾನು ನೇರವಾಗಿ ಪಾರ್ಟಿ ಎಗೆ ಹೋಗಿ ಕೊಡೋಕ್ಕಾಗಲ್ಲ. ಹಾಗಾಗಿ ನಾನು ಏನು ಮಾಡಬೇಕು, SBI ಬ್ಯಾಂಕಿಗೆ ಹೋಗಿ ಎಲೆಕ್ಟ್ರಲ್ ಬಾಂಡ್ಗಳನ್ನು ರಿಲೀಸ್ ಮಾಡ್ತಾರೆ ಚುನಾವಣಾ ಸಂದರ್ಭದಲ್ಲಿ. ಅಂಥ ಸಂದರ್ಭದಲ್ಲಿ ನನಗೆ ಇಷ್ಟ ಆಗಿರ್ತಕ್ಕಂಥದ್ದು ನನ್ನ ಸಾಮರ್ಥ್ಯಕ್ಕೆ ಎಷ್ಟು ಬೇಕಾದರೂ ಅಷ್ಟನ್ನು ನಾನು ಪರ್ಚೇಸ್ ಮಾಡ್ಬೋದು. ಎಲೆಕ್ಟ್ರಲ್ ಬಾಂಡ್ಗಳನ್ನು ನಾನು ಪರ್ಚೇಸ್ ಮಾಡ್ತೀನಿ, ಅದನ್ನು ನಾನು ಹಣನ ಆ ಬ್ಯಾಂಕಿಗೆ ನಾನು ಕಟ್ತೀನಿ. ನಾನು ಈ ಎಲೆಕ್ಟ್ರಲ್ ಬಾಂಡ್ಗಳನ್ನು ತೆಗೆದುಕೊಂಡೋಗಿ ನಾನು ಚುನಾವಣಾ ಪಕ್ಷ, ನಾನು ಯಾವುದು ಪಕ್ಷ ಇದೆ ಆ ಪಕ್ಷಗಳಿಗೆ ಆ ಬಾಂಡ್ಗಳನ್ನು ನಾನು ಕೊಡ್ತೀನಿ. ಅದರಲ್ಲಿ ನಾನು ನೇರವಾಗಿ ಹಣ ಕೊಡಲಿಲ್ಲ, ಅವರಿಗೆ ನಾನು ಚೆಕ್ ರೂಪದಲ್ಲಿ ಕೊಟ್ಟಿರೋ ಥರ ಅಷ್ಟೇ. ಆ ಬಾಂಡ್ಗಳನ್ನು ಆ ಪಕ್ಷಗಳು ಪಡೆದಾದ ಮೇಲೆ ಅದು 15 ದಿವಸಗಳ ನಂತರ ಈ ಬ್ಯಾಂಕ್ಗಳ ಹತ್ರ ಹೋಗಿ ಆ ಹಣನ ಅವರು ಬಾಂಡ್ಗಳನ್ನು ಕೊಟ್ಟು ಹಣನ ಕ್ಲೈಮ್ ಮಾಡಬೇಕಾಗುತ್ತೆ. ಈ ರೀತಿಯಾಗಿ ಅವ್ರಿಗೆ ನಮಗೊಂದು ಅಕೌಂಟಬಿಲಿಟಿ ಮೇಂಟೈನ್ ಆಗುತ್ತೆ. ಯಾವ ಪಕ್ಷಕ್ಕೆ ಎಷ್ಟು ದೇಣಿಗೆ ಹೋಗಿದೆ ಅನ್ನೋದನ್ನು ಇಲ್ಲಿ ನಾವು ಈಸಿಯಾಗಿ ಇಲ್ಲಿ ಮೇಂಟೈನ್ ಮಾಡ್ಬೋದು. ಆದರೆ ಇದರಲ್ಲಿ ಇರ್ತಕ್ಕಂತಹ ಬಾಂಡ್, ಇದರಲ್ಲಿ ಈ ಮಾಹಿತಿ ಕಾನ್ಫಿಡೆನ್ಷಿಯಲ್ ಇನ್ಫಾರ್ಮೇಷನ್ ಆಗಿದೆ ಅನ್ನೋದು ಇಲ್ಲಿ ಪ್ರಮುಖವಾಗಿದೆ. ಅದಾದ ನಂತರ ಫಾರಿನ್ ಫಂಡಿಂಗ್ ಅಲೌಡ್. ಇದರಲ್ಲಿ ಫಾರಿನ್ ಕಾಂಟ್ರಿಬ್ಯೂಷನ್ ರೆಗ್ಯುಲೇಟಿಂಗ್ ಆ್ಯಕ್ಟ್ ಏನಿದೆ 2010 ಪ್ರಕಾರ ವಿದೇಶಿಗಳಿಂದ ಪಡೆಯತಕ್ಕಂತಹ ದೇಣಿಗೆ, NGOಗಳಿರ್ಬೋದು ಅಥವಾ ಪೊಲಿಟಿಕಲ್ ಪಾರ್ಟಿಗಳಿರ್ಬೋದು, ಎಲ್ಲದಕ್ಕೂ ವಿದೇಶಿಗಳಿಂದ ದೇಣಿಗೆಯನ್ನು ಬರೋದನ್ನು ಈ FCRA ಅನ್ನೋದನ್ನು ಈ ಕಾಯ್ದೆ ಕಂಟ್ರೋಲ್ ಮಾಡೋಂಥದ್ದು. ಇದರಲ್ಲಿ ಇದಕ್ಕೆ ತಿದ್ದುಪಡಿನ ತಂದು ಫಾರಿನಿಂದನೂ ಕೂಡ ನೀವು ಫಂಡ್ಸ್ನ ಪಡೆಯಬಹುದು ಪೊಲಿಟಿಕಲ್ ಪಾರ್ಟಿಗಳು ಅನ್ನೋದನ್ನು ಸೇರಿಸಲಾಗಿದೆ 2018ರಲ್ಲಿ ಆಗಿರ್ತಕ್ಕಂಥ ಅಮೆಂಡ್ಮೆಂಟ್. ಅದಾದ ನಂತರ ಇತ್ತೀಚೆಗೆ ಅಂದರೆ ಕಳೆದ ಲೋಕಸಭಾ ಅಧಿವೇಶನದಲ್ಲಿ ನಡೆತಕ್ಕಂತಹ ಏನು ಪ್ರಮುಖ ವಿಷಯ ಇದೆ, ವೋಟರ್ ID ಲಿಂಕಿಂಗ್ ವಿತ್ ಆಧಾರ್ ಮತ್ತು ವೋಟರ್ ಐಡಿಗಿನ ಲಿಂಕ್ ಮಾಡೋವಂಥದ್ದು. ಇದನ್ನು ನಾವು ಎಲೆಕ್ಷನ್ ಲಾಸ್ ಅಮೆಂಡ್ಮೆಂಟ್ 2021 ಅನ್ನೋ ಹೆಸರಲ್ಲಿ ಇದನ್ನು ಜಾರಿಗೊಳಿಸೋದಕ್ಕೆ ಸರ್ಕಾರ ತೀರ್ಮಾನ ಮಾಡಿದೆ. ಏನಿದು ಹಾಗಾದರೆ, ಇದರಲ್ಲಿ ಏನಾಗುತ್ತೆ ಅನ್ನೋದಾದರೆ, ನಮ್ಮ ಹತ್ರ ಇರ್ತಕ್ಕಂಥ ಈಗ ಆಲ್ರೆಡಿ ಆಧಾರ್ ಇದೆ, ನಮ್ಮ ಹತ್ರ ವೋಟರ್ ಐಡಿನೂ ಕೂಡ ಇದೆ. ಈ ಎರಡನ್ನೂ ಕೂಡ ಲಿಂಕ್ ಮಾಡೋವಂಥದ್ದು. ನಾವೀಗ ಆಧಾರ್ ಕಾರ್ಡನ್ನ ಪ್ಯಾನ್ ನಂಬರ್ಗೆ ಲಿಂಕ್ ಮಾಡಿದ್ದೀವಿ, ನಮ್ಮ ಬ್ಯಾಂಕ್ ಅಕೌಂಟ್ ನಂಬರ್ಗಳಿಗೆ ಲಿಂಕ್ ಮಾಡಿದ್ದೀವಿ. ಅದೇ ರೀತಿಯಾಗಿ ವೋಟರ್ ಐಡಿಗೆ ಲಿಂಕ್ ಮಾಡುವಂತಹ ವ್ಯವಸ್ಥೆಯನ್ನು ಸರ್ಕಾರ ಜಾರಿಗೊಳಿಸ್ತಾ ಇದೆ. ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದ ಒಂದು ಸಲಹೆ ಮೇರೆಗೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ 2021 ಜೂನ್ ತಿಂಗಳಲ್ಲಿ ಇದಕ್ಕೆ ಸುಮಾರು ಒಂದು 5 ಸಲಹೆಗಳನ್ನು ಕೊಟ್ಟಿತ್ತು. ಅದರಲ್ಲಿ ಪ್ರಮುಖವಾಗಿ ನಾವು ಪೇಯ್ಡ್ ನ್ಯೂಸ್ ಅಂತ ಏನಿದೆ, ಸರ್ಕಾರಗಳು ಅಥವಾ ಯಾರು ಎಲೆಕ್ಷನಿಗೆ ಕಂಟೆಸ್ಟ್ ಮಾಡೋಂಥ ಅಭ್ಯರ್ಥಿಗಳು ದುಡ್ಡು ಕೊಟ್ಬಿಟ್ಟು ಮೀಡಿಯಾಗಳಿಗೆ ನಮ್ಮ ಪರವಾಗಿ ನೀವು ಪ್ರಚಾರ ಮಾಡಬೇಕು, ನಮ್ಮ ಪರವಾಗಿ ನೀವು ಈ ನ್ಯೂಸ್ ಹಾಕಬೇಕು ಅನ್ನೋದು ಪೇಯ್ಡ್ ನ್ಯೂಸ್. ತಾವಾಗೆ ದುಡ್ಡು ಕೊಟ್ಟು ಪ್ರಚಾರ ಮಾಡಿಸ್ಕೊಂತಂತಂದರೆ ಇರೋ ಅಂಥ ಏನು ಇದಿದೆ ಇದನ್ನು ನಾವು ತಡಿಬೇಕು ಅಂತ ಹೇಳಿತ್ತು. ಹಾಗೆ ಈ ವೋಟರ್ ಐಡಿನ ಮತ್ತು ಪ್ಲಸ್ ಆಧಾರ್ ಈ ಎರಡನ್ನೂ ಕೂಡ ಲಿಂಕ್ ಮಾಡಬೇಕು ಅಂತ ಹೇಳಿತ್ತು. ಹಾಗೆ ಕ್ರಿಮಿನಲೈಸೇಷನ್, ಯಾರು ಅಪರಾಧಿಯಾಗಿರ್ತಾರೆ, ಕ್ರಿಮಿನಲ್ ಆಗಿ ಪ್ರಕರಣದಲ್ಲಿ ಸಿಗಾಕೊಂಡಿರ್ತಾರಲ್ಲ ಅವರಿಗೆ 2 ವರ್ಷ ಯಾರಾದರೂ ಕ್ರಿಮಿನಲ್ ಪ್ರಕರಣಗಳಲ್ಲಿ ಶಿಕ್ಷೆ ಪಡೆದಿದ್ದರೆ ಅವ್ರನ್ನ ಕಂಪ್ಲೀಟಾಗಿ ಎಲೆಕ್ಷನ್ ಪ್ರಕ್ರಿಯೆಯಿಂದನೇ ಅವ್ರನ್ನ ಹೊರಗಿಡಬೇಕು ಅನ್ನೋದು ಕೂಡ ಈ ಚುನಾವಣಾ ಆಯೋಗದ ಒಂದು ಸಜೆಷನ್ ಆಗಿತ್ತು. ಆದರೆ ಇದನ್ನು ಲಾ ಮಿನಿಸ್ಟ್ರಿಗೆ ಇವರು ಈ ಎಲ್ಲ ಸಲಹೆಗಳನ್ನು ಕಳಿಸ್ಕೊಟ್ಟಿದ್ರು. ಅದರಲ್ಲಿ ಪ್ರಮುಖವಾಗಿ ವೋಟರ್ ಐಡಿ ಮತ್ತು ಆಧಾರ್ನ ಲಿಂಕ್ ಮಾಡೋದನ್ನು ಸರ್ಕಾರ ಒಪ್ಪಿ ಇದನ್ನು ಮಸೂದೆ ಮೂಲಕ ಜಾರಿಗೆ ತರೋಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಇದಕ್ಕೆ ಹಿಂದಿನ ಆರ್ಟಿಕಲ್ ಅಂದರೆ 22ನೇ ತಾರೀಕು ಡಿಸೆಂಬರ್ ತಿಂಗಳಲ್ಲಿ ದ ಹಿಂದೂ ನ್ಯೂಸ್ ಪೇಪರಲ್ಲಿ ಬಂದಿರತಕ್ಕಂಥ ಎಡಿಟೋರಿಯಲ್ನ ನೀವು ಮತ್ತೊಂದು ಸಲ ಓದ್ಬೋದು. ಥಿಂಕಿಂಗ್ ಬಿಫೋರ್ ಲಿಂಕಿಂಗ್ ಅನ್ನೋ ಒಂದು ಟೈಟಲ್ ಬಂದಿರತಕ್ಕಂಥ ಒಂದು ಎಡಿಟೋರಿಯಲ್ ಇತ್ತು. ಅದಾದ ನಂತರ ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಅದೇ 22ನೇ ತಾರೀಕಿಗೆ ಆಧಾರ್ ಅಗೇನ್ ಅನ್ನೋ ಒಂದು 2 ಹೆಸರುಗಳಲ್ಲಿ ಆರ್ಟಿಕಲ್ ಬಂದಿದ್ವು. ಇವು ಎರಡನ್ನೂ ನೀವು ಓದ್ಬೋದು. ಮತ್ತು ಆ ಆರ್ಟಿಕಲಲ್ಲಿ ಹೇಳಿರೋ ಪ್ರಕಾರ ಲಾ ಪಾಸ್ಡ್ RP ಆ್ಯಕ್ಟ್, ಇದರಲ್ಲಿ ರೆಪ್ರೆಸೆಂಟೇಟಿವ್ ಆಫ್ ಪೀಪಲ್ ಆ್ಯಕ್ಟ್ ಏನಿದೆ ಇದರಲ್ಲಿ 1950 ಅದಕ್ಕೆ ತಿದ್ದುಪಡಿ ತಂದಿರತಕ್ಕಂಥದ್ದು ಎಲೆಕ್ಷನ್ ಲಾಸ್ ಅಮೆಂಡ್ಮೆಂಟ್ 2021. ಇದು ಯಾಕೆ ಅನ್ನೋ ಸರ್ಕಾರದ ವಾದ ಏನು ಅಂತಂದರೆ, ಫೆಸಿಲಿಟೇಟ್ ಲಿಂಕೇಜ್ ಆಫ್ ದಿ ಎಲೆಕ್ಟ್ರಲ್ ರೋಲ್ಸ್ ವಿತ್ ದಿ ಪರ್ಸನ್ಸ್ ಆಧಾರ್. ಇದು ಮಾಡೋದ್ರ ಮೂಲಕ ಏನಾಗುತ್ತೆ, ಇಟ್ ವುಡ್ ಪ್ಯೂರಿಫೈ ದ ರೋಲ್ಸ್. ಏನು ಚುನಾವಣಾ ಪಟ್ಟಿಗಳಿದ್ದಾವೆ ಆ ಮತದಾರರ ಪಟ್ಟಿಗಳನ್ನು ಇದು ಶುದ್ಧೀಕರಿಸುತ್ತೆ, ಪ್ಯೂರಿಫೈ ಮಾಡುತ್ತೆ ಅಂತ ಹೇಳಿದ್ದಾರೆ. ಇದು ಲಾ ಮಿನಿಸ್ಟ್ರಿ ಅವರ ಹೇಳಿಕೆಗಳು. ಮತ್ತು ವಿಡೌಟ್ ಬೋಗಸ್ ಆ್ಯಂಡ್ ಡೂಪ್ಲಿಕೇಟ್ ಎಂಟ್ರೀಸ್ ಇನ್ ಎಲೆಕ್ಟ್ರಲ್ ರೋಲ್ಸ್. ಇದರಲ್ಲಿ ಇರ್ತಕ್ಕಂಥ ಡೂಪ್ಲಿಕೇಟ್ ಆಗಿರೋದು ಅಥವಾ ಸುಮ್ಮನೆ ಬೋಗಸ್ ಸೇರಿಸಿರ್ತಕ್ಕಂಥದ್ದು ಆ ಥರದನ್ನು ನಾವು ಇಲ್ಲಿ ವೀಡೌಟ್ ಮಾಡ್ತೀವಿ, ನಾವು ಇದನ್ನು ಹೊರ ತೆಗಿತೀವಿ, ಕಳೆಗಳನ್ನು ಕಿತ್ತಾಕ್ತೀವಿ, ಇದರಲ್ಲಿರ್ತಕ್ಕಂಥದ್ದನ್ನು ಮಿನಿಸ್ಟ್ರಿ ಸ್ಟೇಟ್ಮೆಂಟ್ ಕೊಟ್ಟಿತ್ತು. ಇದರಲ್ಲಿ ಈ ಲಾನಲ್ಲಿ ಅಥವಾ ಇದರಲ್ಲಿರ್ತಕ್ಕಂಥ ಸೇಲಿಯಂಟ್ ಫ್ಯೂಚರ್ಸ್ನ ನಾವು ಗಮನಿಸೋದಾದರೆ ಸೆಕ್ಷನ್ 23 ಆಫ್ ದಿ RP ಆ್ಯಕ್ಟ್ 1950 ಅದರಲ್ಲಿ ಇರ್ತಕ್ಕಂತಹ ಸೆಕ್ಷನ್ 23 ಪ್ರಕಾರ ಇದು ಅಲೋ ದ ಲಿಂಕಿಂಗ್ ಆಫ್ ದ ಎಲೆಕ್ಟ್ರೋಲ್ ಡಾಟಾ ವಿತ್ ಆಧಾರ್ ಸಿಸ್ಟಮ್ ಇದಕ್ಕೆ ಸೇರ್ಪಡೆಯಾಗಿದೆ. ಆಧಾರ್ ಸಿಸ್ಟಮ್ಗೆ ಎಲೆಕ್ಟ್ರೋಲ್ ಡಾಟಾನ ನಾವು ಲಿಂಕ್ ಮಾಡ್ತೀವಿ. ಇದ್ರ ಮೂಲಕ ನಾವು ವಿ ಕ್ಯಾನ್ ಕರ್ಬ್ ದ ಮೆನೆನ್ಸ್ ಆಫ್ ದಿ ಮಲ್ಟಿಪಲ್ ಎನ್ರೋಲ್ಮೆಂಟ್ ಆಫ್ ದಿ ಸೇಮ್ ಪರ್ಸನ್ ಇನ್ ಡಿಫ್ರೆಂಟ್ ಪ್ಲೇಸಸ್. ಈಗ ಮೈಗ್ರೆಂಟ್ಸ್ ಲೇಬರ್ ಇರ್ತಾರೆ, UPಯಿಂದ
ಬೆಂಗಳೂರು ಕಡೆಗೆ ಬಂದಿರ್ತಾರೆ, ಅವರಿಗೆ ಅಲ್ಲೂ ಒಂದು ವೋಟರ್ ಐ ಡಿ ಇರುತ್ತೆ, ಇಲ್ಲೂ ಒಂದು ವೋಟರ್ ಐ ಡಿ ಇರುತ್ತೆ. ಆದರೆ ಅವನಿಗೆ ಆಧಾರ್ ಕಾರ್ಡ್ ಇರೋದು ಒಂದೇ. ಅವನು ಅಲ್ಲಿಗೆ ಹೋದಾಗ ಅಲ್ಲಿ ವೋಟ್ ಹಾಕ್ತಾನೆ, ಇಲ್ಲಿ ಬಂದಾಗ ಇಲ್ಲಿ ವೋಟ್ ಹಾಕ್ತಾನೆ. ಇಲ್ಲಿಂದು ವೋಟರ್ ಐ ಡಿ ಬೇರೆ, ಅಲ್ಲಿಂದ ವೋಟರ್ ಐ ಡಿನೂ ಬೇರೆ. ಈ ರೀತಿಯಾದಂತಹ ಡೂಪ್ಲಿಕೇಟ್ ಏನಾಗುತ್ತೆ, ಇದನ್ನು ನಾವು ಅವಾಯ್ಡ್ ಮಾಡೋದಕ್ಕೋಸ್ಕರ ಈ ಸೆಕ್ಷನ್ 23ಕ್ಕೆ ತಿದ್ದುಪಡಿ ತಂದಿದ್ದಾರೆ. ಮತ್ತು ಇಟ್ ಅಲೋಸ್ ದ ಎಲೆಕ್ಟ್ರಲ್ ರಿಜಿಸ್ಟರ್ ಆಫೀಸರ್ಸ್ to ask the Aadhaar number of applicants wanting to register as vote, establish the identify. ಯಾರು ಎಲೆಕ್ಟ್ರಲ್ ರಿಜಿಸ್ಟರ್ ಆಫೀಸರ್ ಇರ್ತಾನೆ, ಆತ ಮತದಾರರ ಪಟ್ಟಿಯಲ್ಲಿರ್ತಕ್ಕಂಥ ವ್ಯಕ್ತಿ ಮೇಲೆ ಸಂಶಯ ಬಂದರೆ ಆತ ಆಧಾರ್ನ ನೀನು ಪ್ರೊಡ್ಯೂಸ್ ಮಾಡುವಂತ ಕೇಳಬಹುದು. ಅದಕ್ಕೆ ಇಲ್ಲಿ ಪ್ರಾವಧಾನ್ಯವನ್ನು ನೀಡಲಾಗಿದೆ. ಎಲೆಕ್ಟ್ರಲ್ ಆಫೀಸರ್ ಯಾರಿರ್ತಾನೆ, ಈ ಕ್ಯಾನ್ ಡಿಮ್ಯಾಂಡ್, ಅವನು ಯಾಕೆಂದರೆ ಟು ಎಸ್ಟಾಬ್ಲಿಷ್ ಇಸ್ ಐಡೆಂಟಿಟಿ ಅದು ಮಾಡಬೇಕು ಅಂದರೆ ಅವನು ಆಧಾರ್ನ ಕೊಡಬೇಕಾಗುತ್ತೆ. ಈ ಆಫೀಸರ್ಗೆ ಆ ಅಧಿಕಾರ ಕೊಟ್ಟಿದ್ದಾರೆ, ನೀವು ಆಧಾರ್ನ ಕೇಳ್ಬೋದು ಅಂತ. ಮತ್ತು ಪೀಪಲ್ ಹೂ ಕೆನಾಟ್ ಫರ್ನಿಶ್ ದ ಆಧಾರ್ ವಿಲ್ ಬಿ ಅಲೌಡ್ ಟು ಪ್ರೆಸೆಂಟ್ ಅದರ್ ಡಾಕ್ಯುಮೆಂಟ್ಸ್. ನಿಮ್ಮ ಹತ್ರ ಆಧಾರ್ ಇಲ್ಲ ಅಂತಂದ್ರೂ ಪರವಾಗಿಲ್ಲ, ನೀವು ಬೇರೆ ಡಾಕ್ಯುಮೆಂಟ್ಗಳನ್ನು ನೀವು ಕೊಡ್ಬೋದು ಅನ್ನೋದಕ್ಕೂ ಕೂಡ ಇಲ್ಲಿ ಈ ಕಾಯ್ದೆಯಲ್ಲಿ ಅವಕಾಶ ಇದೆ. ಮತ್ತು ಇನ್ನೊಂದು ಪ್ರಮುಖವಾಗಿ ಇದರಲ್ಲಿ ಬದಲಾವಣೆ ಆಗಿರ್ತಕ್ಕಂಥದ್ದು 4 ಕ್ವಾಲಿಫೈಡ್ ಡೇಟ್ಸ್ನ ಇದು ನೋಟಿಫೈ ಮಾಡಿದೆ. ಅಂತಂದರೆ ಇದಕ್ಕೆ ಮುಂಚೆ ಇದ್ದಂಥದ್ದು ಏನು ಅಂತಂದರೆ ಜನವರಿ 1ನೇ ತಾರೀಕು. ಈಗ ಜನವರಿ 1ನೇ ತಾರೀಕಿಗೆ ಡಿಸೆಂಬರ್ ತಿಂಗಳಿಗೆ ಯಾರಿಗೋ ಒಬ್ಬ ಹುಡುಗನಿಗೆ 18 ವರ್ಷ ತುಂಬುತ್ತೆ. ಅವನು ಜನವರಿ 1ಕ್ಕೆ ಅಪ್ಲಿಕೇಶನ್ ಹಾಕೋದ್ರ ಮೂಲಕ ಅವನು ವೋಟರ್ಗೆ ಅವನು ಅಪ್ಲಿಕೇಶನ್ ಹಾಕ್ಬೋದು, ಅವನಿಗೆ ವೋಟರ್ ಕಾರ್ಡ್ ಬರ್ತಿತ್ತು. ಯಾರಾದರೂ ಒಬ್ಬ ವ್ಯಕ್ತಿಗೆ ಫೆಬ್ರವರಿ 28ಕ್ಕೋ ಅಥವಾ ಮಾರ್ಚ್ ತಿಂಗಳಲ್ಲೋ ಅವನಿಗೆ 18 ವರ್ಷ ತುಂಬಿತು, ಅವನಿಗೆ ಎಲಿಜಿಬಲ್ ವೋಟರ್ ಆದ. ಆದರೆ ಅವನಿಗೆ ಮುಂದಿನ ವರ್ಷ ಜನವರಿ 1ನೇ ತಾರೀಕಿನ ತನಕ ಅವನು ಕಾಯಬೇಕಾಗುತ್ತೆ. ಹಿಂದೆ ಇದ್ದಂಥ ಈ ಸಮಸ್ಯೆಗೆ ಈ ಬಾರಿ ಜನವರಿ 1ನೇ ತಾರೀಕು, ಏಪ್ರಿಲ್ 1, ಜುಲೈ 1 ಮತ್ತು ಅಕ್ಟೋಬರ್ 1 ಈ 4 ಡೇಟ್ಗಳನ್ನು ಫಿಕ್ಸ್ ಮಾಡೋದ್ರ ಮೂಲಕ ಈ 4 ಡೇಟ್ಗಳಲ್ಲಿ ಯಾವಾಗ ಬಂದ್ರೂ ಅದು ಹಿಂದೆ ಯಾರಿಗೆ 18 ವರ್ಷ ತುಂಬುತ್ತೆ ಅವ್ರು ಬಂದು ಇಲ್ಲಿ ವೋಟರ್ ಐ ಡಿಗೆ ಅಪ್ಲಿಕೇಶನ್ ಹಾಕ್ಬೋದು. ಅಂದರೆ ಇದು ಏನು ಬೇಸ್ ವೋಟರ್ಸ್ ಇದೆಯಲ್ಲ ಅದನ್ನು ಜಾಸ್ತಿ ಮಾಡೋದಕ್ಕೆ ಮಾಡಿರ್ತಕ್ಕಂಥದ್ದು. ಹಾಗೆ ಜೆಂಡರ್ ನ್ಯೂಟ್ರಲ್, ಇದೊಂದು ಟೆಕ್ನಿಕಲ್ ಅಷ್ಟೇ. ಇದು ಸೆಕ್ಷನ್ 20 ಮತ್ತು ಸೆಕ್ಷನ್ 16ನಲ್ಲಿ RP Act 1950, 1951 ಎರಡಕ್ಕೂ ತಿದ್ದುಪಡಿನ ತಂದು ಯಾರು ಸರ್ವೀಸಲ್ಲಿರ್ತಕ್ಕಂಥವರು ಹೊರಗಡೆ ಇರ್ತಾರೆ ಅವರು ಹಿಂದೆ ಪ್ರಾಕ್ಸಿ ವೋಟ್ಗೆ ನನ್ನ ಯಾರು ಹಸ್ಬೆಂಡ್ ಇರ್ತಾರೆ ಅಥವಾ ನನ್ನ ವೈಫು ವೋಟ್ ಹಾಕ್ತಾರೆ ಅಂತ ಹೇಳಿತ್ತು. ಆ ಪದ ಇತ್ತು, ಇಲ್ಲಿ ವೈಫ್ ಅನ್ನೋ ಪದ ಇತ್ತು. ಅಲೋ ದ ಎಲೆಕ್ಷನ್ಸ್ ಟು ಬಿಕಮ್ ಜೆಂಡರ್ ನ್ಯೂಟ್ರಲ್. ಮುಂಚೆ ನಾನು ಯಾವುದಾದ್ರೂ ಕಾಶ್ಮೀರದ ಇದರಲ್ಲಿದ್ದಾಗ, ಸೇವೆಯಲ್ಲಿದ್ದಾಗ ಮನೇಲಿರ್ತಕ್ಕಂಥ ನನ್ನ ಹೆಂಡತಿಗೆ ನಾನು ವೋಟ್ ಹಾಕೋದಕ್ಕೆ ಪ್ರಾಕ್ಸಿ ವೋಟ್ ಮೂಲಕ ಪರ್ಮಿಷನ್ನ ಕೊಟ್ಟಿರ್ತೀನಿ. ಅಂದರೆ ಬರೀ ಹೆಂಡತಿ ಅನ್ನೋ ಪದಕ್ಕೆ ಮಾತ್ರನೇ ಪ್ರಾಕ್ಸಿ ವೋಟ್ ಇತ್ತು. ಈಗ ಅದನ್ನು ಜೆಂಡರ್ ನ್ಯೂಟ್ರಲ್ ಆಗಿ ಆ ಪದನ ತೆಗೆದಾಕಿ ವೈಫ್ ಅನ್ನೋದನ್ನು ತೆಗೆದಾಕಿ ಸ್ಪೌಸ್ ಅನ್ನೋದನ್ನು ಸೇರಿಸಿದ್ದಾರೆ. ಅಂದರೆ ಸ್ಪೌಸ್ ಅಂದರೆ ಇಲ್ಲಿ ಸಂಗಾತಿ ಅಂತ ಆಗುತ್ತೆ ಈ ಪದ. ಈ ಮಹಿಳೆನೇ ಈಗ ಮಿಲಿಟರಿ ಅಥವಾ ಯಾವುದಾದ್ರೂ ಸರ್ವಿಸಲ್ಲಿ ಹೊರಗಡೆ ಇದ್ದಾಗ ಆಕೆಯ ಗಂಡನಿಗೆ ಇಲ್ಲಿ ವೋಟ್ ಹಾಕೋದಕ್ಕೆ, ಪ್ರಾಕ್ಸಿ ವೋಟ್ ಹಾಕೋದಕ್ಕೆ ಅವಕಾಶ ಇದೆ. ಹಾಗಾಗಿ ಇದೊಂದು ಜೆಂಡರ್ ನ್ಯೂಟ್ರಲ್ ಪದನ ಇಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ವೈಫ್ ಅನ್ನೋದ್ರ ತೆಗೆದಾಕಿ ಸ್ಪೌಸ್ ಅನ್ನೋದನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಮತ್ತು ಯಾಕೆ ಇದರ ಅವಶ್ಯಕತೆ, ಇದರ ಅಡ್ವಾಂಟೇಜ್ ಏನಾಗುತ್ತೆ ಇದು ಇರೋದ್ರಿಂದ ಅನ್ನೋದಾದರೆ, ಹ್ಯೂಜ್ ಮೈಗ್ರೇಷನ್ ಹೆಚ್ಚಾಗಿದೆ, ಮೈಗ್ರೇಷನ್ ಜಾಸ್ತಿ ಆಗಿದೆ. ಇಲ್ಲಿ ವಲಸೆ ಇರೋದ್ರಿಂದ ವೋಟರ್ ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ಎಲ್ಲ ಕಡೆಯಿಂದ ವೋಟರ್ಸ್ ಓಡಾಡ್ತಾ ಇರ್ತಾರೆ. ಸುಮ್ಮನೆ ಇಲ್ಲಿ ಡೂಪ್ಲಿಕೇಶನ್ ಆಗುತ್ತೆ. ಇದನ್ನು ಅವಾಯ್ಡ್ ಮಾಡ್ಬೋದು ಲಿಂಕ್ ಮಾಡೋದ್ರ ಮೂಲಕ. ಮತ್ತು ವೋಟಿಂಗ್ ಪರ್ಸೆಂಟೇಜ್ ಅಸೆಂಬ್ಲಿ ಎಲೆಕ್ಷನ್ಗಳಲ್ಲಿ, ಸ್ಟೇಟ್ ಎಲೆಕ್ಷನ್ಗಳಲ್ಲಿ ನೋಡಿದಾಗ 75 to 80% ಎಲೆಕ್ಷನ್ ಆಗಿರುತ್ತೆ. ಅದೇ ಲೋಕಸಭಾ ಎಲೆಕ್ಷನ್ ಅಂತಂದಾಗ 65 to 70% ಎಲೆಕ್ಷನ್ ಆಗಿರುತ್ತೆ. ಈ ಪರ್ಸೆಂಟೇಜ್ಗಳಲ್ಲಿ ಸಾಕಷ್ಟು ಗ್ಯಾಪ್ ಇದೆ. ಇದು ಯಾಕಾಗಿರ್ಬೋದು ಅಂತಂದರೆ, ಒಂದು ಡೂಪ್ಲಿಕೇಶನ್ ಅಥವಾ ಫೇಕ್ ವೋಟರ್ಸು ಇರ್ಬೋದು. ಆದ್ದರಿಂದ ಈ ರೀತಿಯ ಗ್ಯಾಪ್ ಇದೆ. ಹಾಗಾಗಿ ಈ ರೀತಿ ಗ್ಯಾಪ್ನ ರಿಮೂವ್ ಮಾಡೋದಕ್ಕೆ, ಈ ರೀತಿ ಡೂಪ್ಲಿಕೇಶನ್ ಎಲಿಮಿನೇಷನ್ ಮಾಡೋದಕ್ಕೋಸ್ಕರ ಈ ರೀತಿ ಕಾಯ್ದೆ ಅವಶ್ಯಕತೆ ಇದೆ. ಮತ್ತು ಒನ್ಸ್ ದ ವೋಟರ್ ಕಾರ್ಡ್ ಈಸ್ ಲಿಂಕ್ಡ್ ವಿತ್ ಆಧಾರ್, ಇದು ಲಾಜಿಕಲ್ ಸ್ಟೆಪ್ ಆಗುತ್ತೆ. ಯಾವುದಕ್ಕೆ, ಟು ಅಲೋ ದೆಮ್ ವೇರ್ ಎವರ್ ದೇ ಆರ್ ವೋಟ್ಸ್. ಅವರು ಯಾವುದೇ ಜಾಗದಲ್ಲಿರಲಿ, ಕಾಶ್ಮೀರದವನು ಕನ್ಯಾಕುಮಾರಿ ಇದ್ದಾಗಲೂ ಕೂಡ ಅವನು ವೋಟರ್ ಐ ಡಿ ಆಧಾರ್ಗೆ ಲಿಂಕ್ ಆಯಿತು ಅಂದರೆ ಅವನು ಮತ್ತೆ ಕಾಶ್ಮೀರಕ್ಕೆ ಹೋಗಿ ವೋಟ್ ಹಾಕಬೇಕು ಅನ್ನೋದಿಲ್ಲ. ಅವನು ಅದೇ ಭಾಗದಲ್ಲಿ, ತಮಿಳುನಾಡು ಭಾಗದಲ್ಲೇ ಕೂಡ ಅವನು ವೋಟ್ ಹಾಕ್ಬೋದು. ಇದು ಮುಂದೆ ಬರ್ತಕ್ಕಂಥದ್ದು, ಅದನ್ನು ಇದು ಹೇಳ್ದಿಲ್ಲ, ಆದರೆ ಇದು ಮುಂದೆ ಅವಕಾಶ ಇದಕ್ಕೆ ಮಾಡಿಕೊಡೋದಕ್ಕೋಸ್ಕರನೇ ಇದನ್ನು ಸೇರಿಸಿದ್ದಾರೆ. ಮತ್ತು ವಿತ್ ದ ರಿಮೂವಲ್ ಆಫ್ ದ ಫೇಕ್ ಆ್ಯಂಡ್ ಡೂಪ್ಲಿಕೇಟ್ ವೋಟರ್ಸ್ ಡೆಮೋಕ್ರಸಿ ವಿಲ್ ಬಿ ಫರ್ದರ್ ಡೀಪನ್ಡ್. ಈಗ ಏನು ಫೇಕು ಮತ್ತು ಡೂಪ್ಲಿಕೇಟ್ಸ್ ರೋಹಿಂಗ್ಯಾ ಇಶ್ಯೂಗಳೆಲ್ಲ ನಡೀತಾ ಇದೆ, ಇದರಲ್ಲಿ ವೋಟ್ ಹಾಕ್ತಾರೆ, ವೋಟನ್ನು ಪ್ರಭಾವಿಸ್ತಾರೆ. ಕಳೆದ ವೆಸ್ಟ್ ಬೆಂಗಾಲ್ ಎಲೆಕ್ಷನ್ ಟೈಮಲ್ಲಿ ನೋಡಿದ್ದೀವಿ, ರೋಹಿಂಗ್ಯಾಗಳು ಜಾಸ್ತಿ ಇದ್ದಾರೆ, ಅವರ ಎಲೆಕ್ಷನ್ ಅವರು ವೋಟ್ ಹಾಕ್ತಿದ್ದಾರೆ. ಹಂಗಾಗಿ ಮಮತಾ ಬ್ಯಾನರ್ಜಿಯವರು ಈಸಿಯಾಗಿ ಗೆಲ್ತಾರೆ ಅನ್ನೋದನ್ನು ಅಲ್ಲಿರತಕ್ಕಂಥ ಈಗ ವಿರೋಧ ಪಕ್ಷಗಳು ಆಪಾದನೆ ಮಾಡಿತ್ತು ಚುನಾವಣೆಗೆ ಮುಂಚೆ. ಈ ರೀತಿ ಆಪಾದನೆಗಳನ್ನು ಎಲ್ಲದಕ್ಕೂ ಕೂಡ ಇಲ್ಲಿ ಮುಕ್ತಿನ ಕೊಡ್ಬೋದು. ಫೇಕ್ ಮತ್ತು ಡೂಪ್ಲಿಕೇಟ್ಸ್ ಇರೋವಂಥದ್ದನ್ನ ಇಲ್ಲಿ ತೆಗೆದಾಕೋದ್ರ ಮೂಲಕ ನಾವು ವಿ ಕ್ಯಾನ್ ಮೋರ್ ಸ್ಟ್ರೆಂಥನ್ ಅವರ್ ಡೆಮೋಕ್ರಸಿ ಸಿಸ್ಟಮ್. ಆದರೆ ಇದರಲ್ಲಿರ್ತಕ್ಕಂಥ ಕನ್ಸರ್ನ್ ಏನು, ಕಾಳಜಿ, ಅಪ್ರೆನ್ಷನ್ಸ್ ಏನಿದೆ, ಆತಂಕಗಳನ್ನು ನಾವು ನೋಡೋದಾದರೆ, ದೇರ್ ಆರ್ ಆಲ್ರೆಡಿ ಮೆನಿ ಎಲಿಜಿಬಲ್ ವೋಟರ್ಸ್ ಹೂ ಆರ್ ಬೀಯಿಂಗ್ ಡಿನೈಡ್ ದೇರ್ ರೈಟ್ಸ್ ಟು ವೋಟ್.
ಡ್ಯೂ ಟು ದಿ ಫಾಲ್ಟಿ ಎಲೆಕ್ಟ್ರೋಲ್ ರೂಲ್ಸ್. ಈಗ ಆಲ್ರೆಡಿ ಏನು ಅರ್ಹ ಮತದಾರರಿದ್ದಾರೆ ಅವರಿಗೆ ಓಟ್ ಹಾಕೋಕ್ಕೆ ಅವಕಾಶ ಸಿಗ್ತಾ ಇದೆ. ಯಾಕೆಂದರೆ ಎಲೆಕ್ಟ್ರೋಲ್ ರೂಲ್ಗಳಲ್ಲಿ ತೊಂದರೆ ಇದೆ. ಅವ್ರ ಹೆಸರುಗಳು ಬಿಟ್ಟೋಗಿರ್ಬೋದು, ಅಥವಾ ಒಂದು ಮತಗಟ್ಟೆಯಿಂದ ಇನ್ನೊಂದು ಮತಗಟ್ಟೆಗೆ ಅವ್ರ ಹೆಸರುಗಳು ಬದಲಾವಣೆ ಆಗಿರ್ಬೋದು. ಈ ರೀತಿ ಆಲ್ರೆಡಿ ಇರೋಂಥ ಸಮಸ್ಯೆಗಳಲ್ಲಿ ಮತ್ತೆ ಇವರು ಆಧಾರ್ನ ಲಿಂಕ್ ಮಾಡೋದ್ರ ಮೂಲಕ ಅವರು ರೈಟ್ ಟು ವೋಟ್ಗಳನ್ನು ಇನ್ನೂ ಅವರು ಕಳ್ಕೊತಾರೆ. ಹಾಗಾಗಿ ಇದನ್ನು ಮಾಡೋದ್ರಿಂದ ಇದು ತಪ್ಪಾಗುತ್ತೆ ಅಂತ ಹೇಳಿದ್ದಾರೆ. ಮತ್ತು ನೋ ಪರ್ಸನಲ್ ಡಾಟಾ ಪ್ರೊಟೆಕ್ಷನ್ ಲಾ, ಇದುವರೆಗೂ ಯಾವುದೇ ರೀತಿಯಾಗಿ ಖಾಸಗಿ ವ್ಯಕ್ತಿಗಳ ಡಾಟಾ ಪ್ರೊಟೆಕ್ಷನ್ ಲಾ ಅನ್ನೋದು ಇಲ್ಲ ಇಲ್ಲಿ ನಮ್ಮ ದೇಶದಲ್ಲಿ. ಅದನ್ನು ಇನ್ನೂ ಅದು ಪಾರ್ಲಿಮೆಂಟಲ್ಲೇ ಇದೆ. ಅದರ ಅಧ್ಯಕ್ಷರಾಗಿ BN ಕೃಷ್ಣ ಸಮಿತಿ ನೇಮಕ ಆಗಿತ್ತು. ಅದು ಡ್ರಾಫ್ಟ್ ಆಗಿದೆ, ಅದು ಇನ್ನೂ ಪಾಸ್ ಆಗಿಲ್ಲ. ಇದನ್ನು ನಾವು ಆಧಾರ್ 2000 ತೆಲಂಗಾಣ ಮತ್ತು ಆಂಧ್ರ ಬೈಫರ್ಕೇಷನ್ ಆದಾಗ ಎರಡೂ ಸ್ಟೇಟ್ಗಳಿದ್ದತಕ್ಕಂಥ ಏನು ಡೂಪ್ಲಿಕೇಟ್ ವೋಟರ್ಸ್ ಇದು ಅದನ್ನು ನಾನು ಪ್ಯೂರಿಫೈ ಮಾಡ್ತೀನಿ ಅಂತ ಎಲೆಕ್ಷನ್ ಕಮಿಷನ್ 2013 ಕ್ರಮ ಕೈಗೊಳ್ತು. ಅದರಲ್ಲಿ ಸುಮಾರು 3 ಕೋಟಿಯಷ್ಟು ಅವರು ಏನು ಮತದಾರರಿದ್ದಾರೆ, ಅದರಲ್ಲಿ ಸುಮಾರು 30 ಲಕ್ಷದ ಮತದಾರರ ಹೆಸರು ಆ ಪಟ್ಟಿಯಿಂದ ಅಳಿಸೋಗಿತ್ತು, ಡಿಲೀಟ್ ಆಗಿತ್ತು. ಮತ್ತು ಆಧಾರ್ 30 ಲಕ್ಷ ಆಧಾರ್ ಸಂಖ್ಯೆ ಇರೋಂಥ ಇನ್ಫಾರ್ಮೇಷನ್ ಡಾಟಾ ಇತ್ತಲ್ಲ, ಅದು ಆ ಇನ್ಫಾರ್ಮೇಷನ್ನು ಪ್ರೈವೇಟ್ ಕಂಪ್ನಿಗಳಿಗೆ ಲೀಕ್ ಆಗಿತ್ತು. ಇಷ್ಟೆಲ್ಲ ಆಗೋಂಥ ಸಾಧ್ಯತೆಗಳಿದೆ. ಇದನ್ನು ಪುಟ್ಟಸ್ವಾಮಿ ಕೇಸ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾದಲ್ಲಿ ಸರ್ಕಾರ ಇದನ್ನು ಸುಪ್ರೀಂ ಕೋರ್ಟ್ ಇದರಲ್ಲಿ ಹೇಳಿದೆ, ನೀವು ಆಧಾರ್ ಕಾರ್ಡನ್ನು ವ್ಯಾಲಿಡ್ ಇದೆ ನೀವು ಮಾಡಿರೋದು, ಆದರೆ ಅದನ್ನು ಏನು ಸೋಷಿಯಲ್ ಬೆನಿಫಿಷರೀಸ್ ಇರ್ತಾರೆ, ಸಮಾಜ ಕಲ್ಯಾಣ ವ್ಯವಸ್ಥೆ ಇರ್ತಕ್ಕಂಥ ಅದರಲ್ಲಿರ್ತಕ್ಕಂಥ ಯೋಜನೆಗಳನ್ನು ಪಡೆಯೋದಕ್ಕೋಸ್ಕರ ಅವ್ರನ್ನ ಪರಾಮರ್ಶೋದಕ್ಕೋಸ್ಕರ ಕಂಟ್ರೋಲ್ ಮಾಡೋದಕ್ಕೋಸ್ಕರ ನೀವು ಆಧಾರ್ನ ಬಳಸಬೇಕೇ ಹೊರತು ನೀವು ಯಾವುದಕ್ಕೂ ಕಡ್ಡಾಯವಾಗಿ ಇದನ್ನು ಗೊಳಿಸೋಗಿಲ್ಲ. ನೀವು ಏನೇ ಇನ್ಕಮ್ ಟ್ಯಾಕ್ಸಿಗೆ ನೀವು ಆಧಾರ್ ಪ್ಯಾನ್ನ ಲಿಂಕ್ ಮಾಡಿರಿ ಅಂತ ಹೇಳ್ತಿದ್ದೀರಲ್ಲ, ಪ್ಯಾನ್ಗೂ ಆಧಾರ್ಗೂ ಅದು ಓಕೆ ಇದೆ, ಬಟ್ ಎಲ್ಲದಕ್ಕೂ ನೀವು ಕಡ್ಡಾಯಗೊಳಿಸೋದು ಇಲ್ಲಿ ಆಗಲ್ಲ ಅಂತೇಳಿ ಸುಪ್ರೀಂ ಕೋರ್ಟ್ ತೀರ್ಪು ಕೊಟ್ಟಿತ್ತು. ಇದಾದ ನಂತರ ಪ್ರೊಫೈಲಿಂಗ್ ಆಫ್ ವೋಟರ್ಸ್, ಇದು ಕೂಡ ಆಗೋ ಸಾಧ್ಯತೆ ಇದೆ. ಇದರಲ್ಲಿ ಯಾವ ವ್ಯಕ್ತಿ ಯಾರಿಗೆ ವೋಟ್ ಹಾಕಿದ್ದಾನೆ, ಯಾವ ಡೆಮೋಗ್ರಫಿಕ್ಕಿಂದ ಎಷ್ಟು ಪರ್ಸೆಂಟೇಜ್ ಎಲ್ಲಿಗೆ ವೋಟ್ ಹಾಕ್ಬೋದು ಅನ್ನೋದನ್ನು ಇಲ್ಲಿ ಪೊಲಿಟಿಕಲ್ ಪಾರ್ಟಿಗಳು ಈಸಿಯಾಗಿ ಅವ್ರನ್ನ ಟಾರ್ಗೆಟ್ ಮಾಡೋಂಥ ಸಂಭವ ಇದೆ. ಮತ್ತು ಇಲಿಟ್ರೇಟ್ ಪೀಪಲ್ ಟು ಫೈಂಡ್ ಡಿಫಿಕಲ್ಟ್ ಟು ಪ್ರೊಡ್ಯೂಸ್ ಅದರ್ ಡಾಕ್ಯುಮೆಂಟ್ಸ್. ಈಗ ಇದೇ ಇದರಲ್ಲಿ ಕಾಯ್ದೆಯಲ್ಲಿ ಹೇಳಿರೋ ಪ್ರಕಾರ ಆಧಾರ್ ಸಿಗಲಿಲ್ಲ ಅಂತಂದರೆ ನಿಮಗೆ ಬೇರೆ ರೀತಿಯಾದಂತಹ ಡಾಕ್ಯುಮೆಂಟ್ಗಳನ್ನು ನೀವು ತಂದು ಆ ಎಲೆಕ್ಟ್ರಲ್ ಆಫೀಸರ್ ಮುಂದೆ ನೀವು ಪ್ರೊಡ್ಯೂಸ್ ಮಾಡ್ಬೋದು ಅನ್ನೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಆದರೆ ಇಲಿಟ್ರೇಟ್ ಪೀಪಲ್ಸ್ ಏನಿರ್ತಾರೆ, ವಿದ್ಯಾವಂತರು ಏನಿರ್ತಾರೆ, ಅವ್ರಿಗೆ ಇರೋದು ಒಂದು ಎಲೆಕ್ಟ್ರಲ್ ಕಾರ್ಡ್ ಇರ್ಬೋದು ಮತ್ತು ಇನ್ನೊಂದು ಆಧಾರ್ ಕಾರ್ಡ್ ಎರಡೇ ಇರುತ್ತೆ ಅವ್ರ ಹತ್ರ. ಅದರಲ್ಲಿ ಆಧಾರ್ ಕಾರ್ಡ್ಸ್ ಇಲ್ಲ ಅಂತಂದರೆ ಬರೀ ಎಲೆಕ್ಟ್ರಲ್ ಕಾರ್ಡ್ ಒಬ್ಬನೇ ಹೊಂದಿರತಕ್ಕಂಥ ವ್ಯಕ್ತಿಗೆ ನೀನು ಇನ್ನೊಂದು ನಿನ್ನ ಪ್ರೂಫ್ ಏನು ನಿನ್ನ ID ಕಾರ್ಡ್ ಇನ್ನೊಂದು ನೀನು ಪ್ರೊಡ್ಯೂಸ್ ಮಾಡು ಅನ್ನೋದು ಅಂದಾಗ ಆತನಿಗೆ ಅದು ಸಾಧ್ಯ ಆಗದೇನೆ ಇರ್ಬೋದು. ಇದನ್ನು ನಾವು ಆಲ್ರೆಡಿ ಈ NRC ಮತ್ತು CAA ವಿಷಯದಲ್ಲಿ ಇದನ್ನು ನೋಡಿದ್ದೀವಿ. ಮತ್ತು ಯೂಜ್ ಇಂಬ್ಯಾಲೆನ್ಸ್ ಇನ್ ವೋಟರ್ಸ್ ವರ್ಸಸ್ ಆಧಾರ್, ಇದರಲ್ಲಿ ಇದಕ್ಕೆ ಉದಾಹರಣೆಗೆ ರಾಜಸ್ಥಾನ ಮತ್ತು ಕೇರಳ ರಾಜ್ಯಗಳಲ್ಲಿ ಸುಮಾರು 30 ಲಕ್ಷ ಅಧಿಕವಾಗಿ ಆಧಾರ್ ಕಾರ್ಡ್ಗಳನ್ನು ಇಶ್ಯೂ ಮಾಡಲಾಗಿದೆ. ಕಂಪೇರ್ಡ್ ಟು ದಿ ಕಾರ್ಡ್ ಹೋಲ್ಡರ್ಸ್, ಯಾರು ಅರ್ಹ ಮತದಾರರಿದ್ದಾರೆ ಅವರಿಗೆ ಇರ್ತಕ್ಕಂಥ ಸಂಖ್ಯೆಗಿಂತ ಹೆಚ್ಚಾಗಿ 30 ಲಕ್ಷ ಹೆಚ್ಚಾಗಿ ಆಧಾರ್ ಕಾರ್ಡ್ಗಳನ್ನು ಇಶ್ಯೂ ಮಾಡಲಾಗಿದೆ. ಅಂದರೆ ವೋಟರ್ ID ಕಾರ್ಡ್ ಕಡಿಮೆ ಇದ್ದಾವೆ, ಆಧಾರ್ ಕಾರ್ಡ್ ಜಾಸ್ತಿ ಇದ್ದಾವೆ. ಈ ರೀತಿಯಾದಂಥ ಸಮಸ್ಯೆಗಳನ್ನು ನಾವು ಯಾವ ರೀತಿ ಇದನ್ನು ಬಗೆಹರಿಸ್ಬೋದು ಅನ್ನೋದು ಕೂಡ ಇಲ್ಲಿ ಕನ್ಸರ್ನ್ ಆಗುತ್ತೆ. ನಾವು ಕನ್ಕ್ಲೂಷನ್ ಇದರಲ್ಲಿ ನಾವು ನೋಡ್ಬೋದು, ಇಂಡಿಯಾ ಇಸ್ ದ ಸೆಕೆಂಡ್ ಮೋಸ್ಟ್ ಪಾಪ್ಯುಲೇಟೆಡ್ ಕಂಟ್ರಿ ಇನ್ ದ ವರ್ಲ್ಡ್, ಅದನ್ನ ಲಾರ್ಜೆಸ್ಟ್ ಡೆಮೋಕ್ರಸಿ ಅಂತಲೂ ಕೂಡ ಕರಿತೀವಿ. ಹಾಗೆ ಇದರಲ್ಲಿ ಇಷ್ಟು 70 ವರ್ಷಗಳ ಸುದೀರ್ಘವಾದಂತಹ ನಮ್ಮ ಚುನಾವಣಾ ಪ್ರಕ್ರಿಯೆಗಳಲ್ಲಿ ಹಲವಾರು ರೀತಿಯಾಗಿ ಡೆಮೋಕ್ರಸಿ ಇಂಡೆಕ್ಸಲ್ಲಿ ನಮ್ಮ ರ್ಯಾಂಕ್ಗಳು ಡೌನ್ ಆಗಿರ್ಬೋದು. ಆದರೆ ಹಂತವಾಗಿ ನಾವು ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚುನಾವಣೆಗಳನ್ನು ಮತ್ತು ಅದರ ಆಯೋಗಗಳ ಮೂಲಕ, ಸಂವಿಧಾನದ ಮೂಲಕ ಮತ್ತು ಸಂಸತ್ತು ಕಾಲಕಾಲಕ್ಕೆ ನಿರ್ಮಿಸ್ತಕ್ಕಂತಹ ಕಾನೂನುಗಳ ಮೂಲಕ ಇದನ್ನು ನಾವು ಸುಧಾರಣೆ ಮಾಡ್ತಾ ಇದ್ದೀವಿ. ಹಾಗಾಗಿ ಅದರಲ್ಲಿ ಇನ್ನೂ ಕೂಡ ನಮಗೆ ಕೆಲವು ಲೂಪ್ ಹೋಲ್ಸ್ಗಳಿದ್ದಾವೆ. ಅದನ್ನು ವಿ ನೀಡ್ ಟು ಬಿ ಲುಕ್ಡ್ ಅಪಾನ್ ಇನ್ ಆರ್ಡರ್ ಟು ಇಂಪ್ರೂವ್ ಅವರ್ ಕಂಟ್ರೀಸ್ ರ್ಯಾಂಕ್ ಇನ್ ಡೆಮೋಕ್ರಸಿ ಇಂಡೆಕ್ಸ್. ಎಲ್ಲಾದರೂ ಮಾಡೋದ್ರ ಮೂಲಕ ನಾವು ಡೆಮೋಕ್ರಸಿ ಇಂಡೆಕ್ಸಲ್ಲೂ ಉತ್ತಮ ಸ್ಥಾನನ ಪಡಿಬೋದಾಗಿದೆ. ಇದನ್ನು ದೇರ್ಫೋರ್ ದ ಲೆಜಿಸ್ಲೇಚರ್, ಏನು ಶಾಸಕಾಂಗ ಮತ್ತು ನಮ್ಮ ಜುಡಿಷಿಯರಿ ಏನಿದೆ ನ್ಯಾಯಾಂಗ, ಈ ಎರಡೂ ಕೂಡ ಒಂದು ಬ್ಯಾಲೆನ್ಸಿಕ್ಕಾಗಿ ಆ್ಯಕ್ಟ್ ಮಾಡಬೇಕಾಗುತ್ತೆ. ಅವರು ಇದರಲ್ಲಿ ಈ ಥರದ ವಿಷಯಗಳಲ್ಲಿ ಅವರು ಇನ್ವಾಲ್ವ್ ಆಗಬೇಕಾಗುತ್ತೆ. ಇದರಲ್ಲಿರ್ತಕ್ಕಂಥ ಲೂಪ್ ಹೋಲ್ಸ್ ಏನಿದ್ದಾವೆ ಮತ್ತು ಅದರಲ್ಲಿರ್ತಕ್ಕಂತಹ ಸಮಸ್ಯೆಗಳು ಏನಿದ್ದಾವೆ, ಇದು ಎರಡನ್ನೂ ಸೂಕ್ತ ತಿದ್ದುಪಡಿಗಳೊಂದಿಗೆ ಮತ್ತು ಸಾರ್ವಜನಿಕರ ಅಭಿಪ್ರಾಯಗಳ ಸಂಗ್ರಹಣೆ ಮೂಲಕ ಇದನ್ನು ಆವಾಗ ಮಾಡಿದಾಗ ಇದು ಯಶಸ್ವಿಯಾಗೋದ್ರಲ್ಲಿ ಯಾವುದೇ ರೀತಿಯ ಅನುಮಾನ ಇಲ್ಲ. ಸ್ನೇಹಿತರೆ, ಇದೇ ರೀತಿಯಾಗಿ ಬೇರೆ ವಿಷಯಗಳ ಬಗ್ಗೆ ನಿಮಗೆ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಬೇಕಿದ್ದಂತಹ ಮಾಹಿತಿ ಇನ್ಡೆಪ್ತ್ ಅನಾಲಿಸಿಸ್ ಆಗಿ ಬೇಕು ಅನ್ನೋ ಆಗಿದ್ದರೆ ನೀವು ನಮಗೆ ದಯವಿಟ್ಟು ಕಾಮೆಂಟ್ ಬಾಕ್ಸ್ಗಳಲ್ಲೂ ನಿಮ್ಮ ಅನಿಸಿಕೆಗಳನ್ನು, ಅಭಿಪ್ರಾಯಗಳನ್ನು ಮತ್ತು ಈ ವಿಡಿಯೋದಲ್ಲಿ ಇನ್ನೂ ಏನೂ ನಾವು ಸುಧಾರಣೆ ಕೈಗೊಳ್ಬೋದು ಅನ್ನೋದಕ್ಕೆ ನೀವು ಮುಕ್ತವಾಗಿ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ಕೋಬೋದು. ಥ್ಯಾಂಕ್ ಯು ಆಲ್.